ಮಾಡ್ತಾ ಇದೀನಿ. ಸೊ ಸ್ಯಾಟರ್ಡೆ ಸಂಡೇ 3 ಗಂಟೆಗೆ ದಯಮಾಡಿ ಯಾರು ಮಿಸ್ ಮಾಡ್ಬಿಡಿ. ವೆಡ್ನೆಸ್ಡೇ ಅಗ್ರಿ ಟ್ರೈನಿಂಗ್, ಸ್ಯಾಟರ್ಡೆ ಸಂಡೇ ಸಕ್ಸಸ್ ಸೆಮಿನಾರ್. 1000 ಪೀಪಲ್ ಜಾಯಿನ್ ಆಗ್ಬಹುದು. ಸೊ ತಾವೆಲ್ಲರೂ ಕೂಡ ನಿಮ್ಮ ಪ್ರಮೋಟ್ ಮಾಡಿ ಮಾಡೋದಕ್ಕೆ ಮತ್ತೆ ಅವರ ಒಂದು ಶೇರಿಂಗ್ಸ್ಗಳನ್ನ ನೀವು ಎಲ್ಲರೂ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪ್ಲಾನ್ ಆಲ್ರೆಡಿ ನೋಟ್ ಮಾಡ್ಕೊಳ್ಳಿ. ಸ್ಯಾಟರ್ಡೆ, ಸಂಡೇ ಅಂಡ್ ವೆಡ್ನೆಸ್ಡೇ. ಸೊ ಹೋಪ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟ್ರೈನಿಂಗ್ ಸೆಷನ್ 3 ಗಂಟೆಗೆ ನಡೀತಾನೆ ಇರುತ್ತೆ. ಡಿಫ್ರೆಂಟ್ ಕೆಟಗರಿ. ಸಪೋಸ್ ಎಲ್ಲ ಕೆಟಗರಿ ಕಂಪ್ಲೀಟ್ ಆಯ್ತು ಅಂದ್ರೆ ಮತ್ತೆ ನಾವು ಯಾವ್ದಾದ್ರು ಬೇರೆ ಕೆಟಗರಿ, ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್ ಆದ್ಮೇಲೆ ಲೈಕ್ ಫುಡ್ ಪ್ರಾಡಕ್ಟ್ಸ್ ಗಳ ಮೇಲೆ ಅಥವಾ ಪರ್ಸನಲ್ ಪ್ರಾಡಕ್ಟ್ಸ್ ಗಳ ಮೇಲೆ ಡಿಸ್ಕಷನ್ ಮಾಡೋಣ. ರಿಮೈನಿಂಗ್ ನಿಮಗೆ ಮಿಸ್ ಆಫ್ ಮಿಲ್ಲನ್ ಆಲ್ರೆಡಿ ಮಿಸ್ ರೂಪಾ ಅವರು ಕಂಡಕ್ಟ್ ಮಾಡ್ತಾ ಇದಾರೆ. ಆ ಕಡೆ ಹೈದರಾಬಾದ್ ಇಂದ ಸುಷ್ಮಾ ಅವರು ಕೂಡ ಕಂಡಕ್ಟ್ ಮಾಡ್ತಾ ಇದಾರೆ. ಅಗ್ರಿ ಕೂಡ ನಡೀತಾ ಇದೆ. ಏರ್ ಪ್ಯೂರಿಫೈರ್, ವಾಟರ್ ಪ್ಯೂರಿಫೈರ್ ಕೂಡ ನಡೀತಾ ಇದೆ ಆ ಕಡೆ. ಸೊ ಐ ಥಿಂಕ್ ಪರ್ಸನಲ್ ಕೇರ್ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ. ಎಸ್, ಸೊ ಇನ್ನು ಯಾರಾದ್ರೂ ಜಾಯಿನ್ ಆಗೋದ್ರಿಂದ ಫಟಾಫಟ್ ಜಾಯಿನ್ ಆಗಕ್ಕೆ ಹೇಳಿ. ಮತ್ತೆ ದಯಮಾಡಿ ಯಾರಿಗಾದ್ರೂ ವಾಯ್ಸ್ ಕೇಳ್ತಾ ಇಲ್ಲ, ನಿಮ್ಮ ನೆಟ್ವರ್ಕ್ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇರುತ್ತಂದ್ರೆ ನೀವು ವಿಡಿಯೋ ಆನ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ಬ್ಯಾಂಡ್ವಿಡ್ತ್ ಕಡಿಮೆ ಆಗುತ್ತೆ. ನಿಮ್ಮ ವಿಡಿಯೋನ ಆಫ್ ಮಾಡ್ಕೊಳ್ಳಿ, ವಾಯ್ಸ್ ಕರೆಕ್ಟ್ ಆಗಿ ಕೇಳುತ್ತೆ. ನಿಮ್ಮ ವಿಡಿಯೋಸ್ನ ಫಸ್ಟ್ ಆಫ್ ಮಾಡ್ಕೊಳ್ಳಿ ದಯಮಾಡಿ ಎಲ್ಲರೂ ಕೂಡ. ಮತ್ತೆ ಲಿಸನ್ ಮೋಡಲ್ಲಿ ಇಟ್ಕೊಳ್ಳಿ, ಜಸ್ಟ್ ಲಿಸನ್ ಮೋಡಲ್ಲಿ ಇಟ್ಕೊಳ್ಳಿ, ವಿಡಿಯೋಸ್ಗಳನ್ನ ಆಫ್ ಅಲ್ಲಿ ಇಟ್ಕೊಳ್ಳಿ. ಸೊ ದಟ್ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಎಸ್, ಮತ್ತೆ ದಯಮಾಡಿ ಎಲ್ಲರೂ ಕೂಡ ಪ್ರಾಡಕ್ಟ್ ಪ್ರತಿಯೊಂದು ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಇವತ್ತು ಏನ್ ಟಾಪಿಕ್ ಡಿಸ್ಕಸ್ ಇದ್ವಿ ಆ ಟಾಪಿಕ್ ಅನ್ನೇ ನಾವು ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಪ್ರಾಡಕ್ಟ್ಸ್ ಗಳ ಬಗ್ಗೆ ಅಥವಾ ಪರ್ಸನಲ್ ನಿಮ್ದು ಏನೋ ಪ್ರಾಬ್ಲಮ್ಸ್ ಗಳ ಬಗ್ಗೆ ದಯಮಾಡಿ ಕೇಳ್ಬಿಡಿ. ಇವತ್ತು ನಾವೇನ್ ಡಿಸ್ಕಷನ್ ಮಾಡ್ತಾ ಇದೀವಿ ಅದೇ ಡಿಸ್ಕಷನ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಡಿಸ್ಕಷನ್ ಮಾಡೋದು. ಲಾಸ್ಟ್ 10 ಮಿನಿಟ್ಸ್ ಪರ್ಸನಲ್ ಕ್ವಶನ್ಸ್ ಗಳು ದಯಮಾಡಿ ಯಾರು ಕೂಡ ಕೇಳಂಗಿಲ್ಲ. ಅದನ್ನ ನೀವು ಡೈರೆಕ್ಟ್ಲಿ ನನಗೆ ಮಾತಾಡ್ಬೋದು. ನಿಮ್ಮ ಟಾಪ್ ಆಫ್ ಲೈನ್ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು ನನ್ನ ಜೊತೆ ಡೈರೆಕ್ಟ್ಲಿ ಡಿಸ್ಕಷನ್ ಮಾಡ್ಬೋದು. ಒಂದು ಮತ್ತೆ ಪ್ರಾಡಕ್ಟ್ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಕೇಳ್ತಾ ಇರ್ತೀರಾ ಮತ್ತೆ ಬರಿತಾ ಇರ್ತೀರಾ. ಸೊ ಅಗೇನ್ ಅಂಡ್ ಅಗೇನ್ ನಾವು ಇದನ್ನ ನೋಟ್ ಮಾಡ್ಕೊಂಡು ಅಂದ್ರೆ ನೋಡ್ಕೊಂಡು ಇದನ್ನ ಇಟ್ಕೊಳ್ಬಹುದು. ಸೊ ಹಂಗಾಗಿ ನಾವೆಲ್ಲರೂ ಕೂಡ ಅದನ್ನ ನೋಟ್ ಮಾಡ್ಕೊಳ್ಳಿ. ಮತ್ತೆ ರಿಮೈನಿಂಗ್ ಅದರ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ರಿಪೀಟ್ ಮಾಡ್ತಾನೆ ಇರ್ತೀನಿ. ಡೋಂಟ್ ವರಿ. ನೀವು ಈಗ ನಾವು ಇಮ್ಯುನಿಟಿ ಮಾಡಿದೀವಿ, ಪ್ರೈಮ್ ಮಾಡಿದೀವಿ, ಕಾರ್ಡಿಯೋ ಕೂಡ ಮಾಡಿದೀವಿ, ಅಗೇನ್ ರಿಪೀಟ್ ಮಾಡ್ತೀವಿ. ಸೊ ಆ ರಿಲೇಟೆಡ್ ಪ್ರಾಡಕ್ಟ್ಸ್ ಡೌಟ್ ನಿಮಗೆ ಟೈಮ್ ಅಲ್ಲಿ ನಾನು ಹೇಳ್ತೀನಿ. ಓಕೆ, ಪರ್ಸನಲ್ ಕ್ವಶನ್ಸ್ ಏನು ಕೇಳ್ಬಿಡಿ. ಇವತ್ತು ಏನ್ ನಡೀತಾ ಇರೋ ಡಿಸ್ಕಷನ್ ಅಲ್ಲಿ ನಿಮಗೆ ಕೇಳ್ಬೋದು. ಸೊ ಅಗೇನ್ ತಮ್ಗೆಲ್ಲರಿಗೂ ಈ ಒಂದು ಮೀಟಿಂಗ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಜಾಯ್ನ್ ಆಗಿದ್ದು ತುಂಬಾ ಧನ್ಯವಾದಗಳು. ಎಸ್, ವೇಸ್ಟ್ ಮಾಡಬೇಡಿ, ಎಲ್ಲರೂ ಕೂಡ ಜಾಯ್ನ್ ಆಗಿ. ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಅಂದ್ರೆ ನಿಮ್ಮ ವಿಡಿಯೋಸ್ ನ ಆಫ್ ಮಾಡಿ. ಮತ್ತೆ ಮನೇಲಿ ಇದ್ರಿ ಅಥವಾ ನಿಮ್ ಏನೋ ಪರ್ಸನಲ್ ಕೆಲಸದಲ್ಲಿ ಇದ್ರಿ, ನೀವು ವಿಡಿಯೋಸ್ಗಳನ್ನ ಅಂತ ಸಮಯದಲ್ಲಿ ಮ್ಯೂಟ್ ಇಟ್ಕೊಳ್ಳಿ, ಸ್ಟಾಪ್ ಮಾಡಿ ವಿಡಿಯೋನ. ಓಕೆ, ಯಾಕಂದ್ರೆ ಎಂಟೈರ್ ಜನ ಎಲ್ಲರೂ ಕೂಡ ನಿಮ್ಮ ವಿಡಿಯೋ ವಿಸಿಬಲ್ ಇರುತ್ತೆ. ನೀವು ಮನೇಲಿ ಮಲ್ಕೊಂಡು ಇದ್ರೂ ಕೂಡ ತೊಂದರೆ ಎಲ್ಲ, ಮಲ್ಕೊಂಡು ಕೇಳ್ತೀರ ಅಂದ್ರೆ ಕೇಳಿ, ಬಟ್ ವಿಡಿಯೋಸ್ನ ಸ್ಟಾಪ್ ಮಾಡಿ. ನಿಮ್ಗೆ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಕುತ್ಕೊಂಡು ಕೇಳ್ತಾ ಇದ್ರಿ ಅಂದ್ರೆ ನೋ ಪ್ರಾಬ್ಲಮ್. ವಿಡಿಯೋ ನಿಮ್ಮ ಬ್ಯಾಂಡ್ವಿಡ್ತ್ ಪರ್ಫೆಕ್ಟ್ ಆಗಿದೆ ಅಂದ್ರೆ ನೋ ಪ್ರಾಬ್ಲಮ್, ನಾವು ವಿಡಿಯೋ ಆನ್ ಇಡ್ಬೋದು. ಇದೊಂದು ರಿಕ್ವೆಸ್ಟ್ ನಾವು, ಯಾಕಂದ್ರೆ ಇದು ನಾವು ವೆಸ್ಟೀಜ್ ಮೀಟಿಂಗ್ಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಿಸ್ಟಮ್ಯಾಟಿಕ್ ಇಂದ ಮಾಡೋಣ ಅಂತ. ಎಸ್, ಥ್ಯಾಂಕ್ ಯು. ಸೊ ನನ್ನ ಬ್ಯಾಂಡ್ವಿಡ್ತ್ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಮಳೆ ಬರ್ತಾ ಇದೆ. ಸೊ ಮೇ ಬಿ ಬ್ಯಾಂಡ್ವಿಡ್ತ್ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಇಂಟರ್ನಲ್ ಕನ್ಸಂಪ್ಷನ್ಸ್ ಕೂಡ ಕಡಿಮೆ ಆಗೋದ್ರಿಂದ ವಾಯ್ಸ್ ಬ್ರೇಕ್ ಆಗ್ತಾ ಇರುತ್ತೆ. ನಾನು ವಿಡಿಯೋ ಮ್ಯೂಟ್ ಮಾಡ್ತೀನಿ. ಜಸ್ಟ್ ಲಿಸನ್ ಮೋಡಲ್ಲಿ ನಾನು ಬಿಟ್ಕೊಳ್ಳಿ. ನನ್ನ ಡೌಟ್ಸ್ ಏನಾದ್ರು ಇತ್ತಂದ್ರೆ ಲಾಸ್ಟ್ಗೆ ಡಿಸ್ಕಸ್ ಮಾಡಿ. ಎಸ್, ಥ್ಯಾಂಕ್ ಯು. ಯಾ, ಗ್ರೇಟ್. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಕ್ಕಂಥ ಟಾಪಿಕ್ ಆಯುಸಾಂತೆ. ಆಯುಸಾಂತೆ ಕೆಟಗರಿ ಆಯುರ್ವೇದ ಇಂದ ಬೇಸ್ ಇಂದ ಇರ್ತಕ್ಕಂಥ ಒಂದು ಸ್ಪೆಷಲ್ ಕೆಟಗರಿ. ಟೋಟಲ್ ಬೇಸ್ ಇರೋದು ಆಯುರ್ವೇದ. ಅಂದ್ರೆ ನಮ್ಮ ಏನು 5,000 ವರ್ಷಗಳ ಹಿಂದಿನಿಂದ ನಾವೇನು ಒಂದು ನಮ್ಮ ಆರೋಗ್ಯದ ರಕ್ಷಣೆ ಸಲುವಾಗಿ ಭಾರತೀಯ ಪದ್ಧತಿ ಏನಿತ್ತು ಆಯುರ್ವೇದ, ಆ ಒಂದು ಬೇಸ್ ಇಟ್ಕೊಂಡು ವೆಸ್ಟೀಜ್ ಅವರು ಒಂದು ಸ್ಪೆಷಲ್ ಕೆಟಗರಿ ಮಾಡಿದ್ದಾರೆ. ಅದುವೇ ಆಯುಸಾಂತೆ ಅಂತ ಅದರ ಹೆಸರು. ಇದರ ಹೆಸರೇ
ಆಯುರ್ವೇದ ಇಟ್ಸ್ ಆಯುಶಾಂತಿ ಅಂತ ಜಸ್ಟ್ ಶಾರ್ಟ್ ಫಾರ್ಮ್ ಅಲ್ಲಿ ಇಟ್ಟಿದ್ದಾರೆ. ಓಕೆ, ಎಸ್. ಈಗ ಆಯುರ್ವೇದ ಇದು ನಮ್ಮ ಹಳೆಯ ಒಂದು, ನಾನು ಆಲ್ರೆಡಿ ಹೇಳಿದ್ನಲ್ಲ 5000 ಇಯರ್ ಹಿಂದಿನಿಂದ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ಇವತ್ತು ನಾವು ಅದನ್ನ ಮರೀತಾ ಇದೀವಿ. ಎಲ್ಲ ಒಂದ್ ಕಡೆ ಅದನ್ನ ನಾವು ಮರೀತಾ ಇದೀವಿ. ಬಹಳಷ್ಟು ಜನ ಅಲೋಪತಿಕ್ ಮೇಲೆ ಅಡಿಕ್ಟ್ ಆಗ್ತಾ ಇದ್ದಾರೆ. ನಮ್ಮ ಹಳೆ ಪದ್ಧತಿ ಏನಿತ್ತು ಅದನ್ನೆಲ್ಲನೂ ಕೂಡ ನಾವು ಮರೀತಾ ಇದೀವಿ. ಇದರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಬಹಳಷ್ಟು ಇದೆ, ಮತ್ತೆ ಸೈಡ್ ಎಫೆಕ್ಟ್ ಏನೂ ಇರಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಹರ್ಬುಗಳು, ನಮ್ಮ ಮನೆಯ ಮದ್ದುಗಳು ಇರ್ತಕ್ಕಂಥ ಒಂದು ಏನು ಇವೆಲ್ಲ ಪ್ರಾಡಕ್ಟ್ಸ್ ಗಳಿಂದ ಫಸ್ಟ್ ಆಫ್ ಆಲ್ ಸೈಡ್ ಎಫೆಕ್ಟ್ ಇರಲ್ಲ. ಮತ್ತೆ ಇದು ಒಂಥರ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂದ್ರೆ ಆಯುಷಾಂತ ಕ್ಯಾಟಗರಿ ನಿಮಗೆ ಪ್ರಿವೆನ್ಷನ್ ವಿತ್ ಟ್ರೀಟ್ಮೆಂಟ್ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬೇರೆ ಯಾವುದೇ ಒಂದು ಪ್ರಾಡಕ್ಟ್ಸ್ ಗಳನ್ನ ನಾವು ನೋಡಿದಾಗ ನಾವು ಯೂಶುವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರಿವೆನ್ಷನ್ ಅಂತ ಮಾತಾಡ್ತೀವಿ. ಬಟ್ ಈ ಕ್ಯಾಟಗರಿ ಏನಿದೆ ಅಂದ್ರೆ ಸ್ಪೆಸಿಫಿಕ್ ಆಗಿ ನಿಮಗೆ ಪ್ರಿವೆನ್ಷನ್ ವಿತ್ ಟ್ರೀಟ್ಮೆಂಟ್ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಆ ಪ್ರಿವೆಂಟಿವ್ ಮೋಡಲ್ಲಿ ನಾವು ಫೋಕಸ್ ಮಾಡ್ಕೊಳ್ಬೇಕು ಅನ್ನೋರಿಗೆ, ಲಾಂಗ್ ಟರ್ಮ್ ವರ್ಗೂ ಬಹಳ ಕ್ರೋನಿಕ್ ಡಿಸಾರ್ಡರ್ಸ್ ಇರೋರಿಗೆ, ಬಹಳ ದಿನದಿಂದ ಈ ಸಮಸ್ಯೆ ಇರೋರಿಗೆ ಆಯುಷಾಂತಿ ತುಂಬಾ ಅದ್ಭುತವಾದ ಪ್ರಾಡಕ್ಟ್. ಮತ್ತೆ ಇದೊಂದು ಯುನಿಕ್ ಪ್ರಾಡಕ್ಟ್ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ನೀವು ಯಾವುದೇ ಪ್ರಾಡಕ್ಟ್ ನ ಕಂಪೇರ್ ಮಾಡಿದಾಗ ನಿಮಗೆ ಕಾಂಪಿಟೇಟರ್ ಸಿಗುತ್ತಾರೆ. ಫಾರ್ ಎಕ್ಸಾಂಪಲ್ ಸ್ಪೈರುಲಿನ ನಿಮಗೆ ಬೇರೆ ಬ್ರ್ಯಾಂಡ್ಗಳು ಸಿಗುತ್ತೆ, ಅಲ್ಲಿ ನೀವು ನೋಡ್ಬೋದು. ಅಥವಾ ನೀವು ಗ್ಯಾನೋಡರ್ಮಾ ಬೇರೆ ಬ್ರ್ಯಾಂಡ್ಗಳು ಸಿಗುತ್ತೆ, ನೋನಿ ಬೇರೆ ಬ್ರ್ಯಾಂಡ್ಗಳು ಸಿಗುತ್ತೆ. ಬಟ್ ಆಯುಷಾಂತಿ ಕ್ಯಾಟಗರಿ ಹಂಗಲ್ಲ. ನಿಮಗೆ ಇದು ಯುನಿಕ್ ಫಾರ್ಮುಲಾ ಇಂದ ರೆಡಿ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್ ಕ್ಯಾಟಗರಿ. ಇಲ್ಲಿ ನಿಮಗೆ ಒಂದು ಪ್ರಾಡಕ್ಟ್ ಇರಲ್ಲ, 4-5 ಪ್ರಾಡಕ್ಟ್ ಇಂದ ಒಂದು ಕ್ಯಾಪ್ಸೂಲ್ ನ ಮಾಡಿದ್ದಾರೆ. ಸೊ ಹಂಗಾಗಿ ಒಂದು ಪರ್ಟಿಕ್ಯುಲರ್ ಡಿಸೀಸ್ ಮೇಲೇನೆ ಅಥವಾ ನ್ಯೂಮರಸಲ್ ಹೆಲ್ತ್ ಬೆನಿಫಿಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಫಾರ್ಮುಲಾ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಬಹಳಷ್ಟು ಪ್ರಮೋಟ್ ಮಾಡಬಹುದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇದು ನಮ್ಗೆ ಕಾಂಪಿಟೇಷನ್ ಇಲ್ಲ. ಮತ್ತೆ ಇದ್ರ ರಿಸಲ್ಟ್ಸ್ ಹೆಂಗಿರುತ್ತೆ ಅಂದ್ರೆ ತುಂಬಾ ನಿಮ್ಗೆ ಇಮಿಡಿಯೇಟ್ ರಿಸಲ್ಟ್ಸ್ ನೋಡ್ಬೋದು ನೀವು. ಸೊ ಹಂಗಾಗಿ ನನ್ನ ಒಂದು ಸಜೆಷನ್ ಏನಂದ್ರೆ, ತಾವೆಲ್ಲರೂ ಕೂಡ ಹೆಲ್ತ್ ಕೇರ್ ಅಲ್ಲಿ ನಾವು ನೋನಿ, ಅಲೋವೆರಾ, ಸ್ಪೈರುಲಿನಾ ಅಥವಾ ನಾವು ಕ್ಯಾಲ್ಸಿಯಂ, ಫ್ಲಾಕ್ಸು ಎಲ್ಲ ಪ್ರಾಡಕ್ಟ್ ಅನ್ನ ಜಾಸ್ತಿ ಪ್ರಮೋಟ್ ಮಾಡ್ತೀವಿ ಎಲ್ಲರಿಗೂ ಕೂಡ. ಬಟ್ ಆಯುಷಾಂತಿ ಅಂದಾಗ ಎಲ್ಲೋ ಒಂದ್ ಕಡೆ ನಾವು ತುಂಬಾನೇ ಡೌಟ್ಫುಲ್ ಆಗಿ, ಅಂದ್ರೆ ನಮ್ಗೆ ಏನೋ ಗೊತ್ತಿಲ್ಲ ಅನ್ನೋ ತರ, ಅಥವಾ ಹೇಳ್ಬೇಕಂದ್ರೆ ಗೊತ್ತಿಲ್ಲ. ಮತ್ತೆ ಕೆಲವೊಬ್ರು ಅಂತಾರೆ ನಮ್ದು ಬಹಳ ಪಿ ವಿ ಜಾಸ್ತಿ ಇದೆ, ಜೊತೆಗೆ ನಮ್ಮ ಒಂದು ಟಿ.ಪಿ ಪ್ರೈಸ್ ಕೂಡ ಜಾಸ್ತಿ ಇದೆ ಅಂತಾನು ಕೂಡ ಹೇಳ್ತಾರೆ. ಬಟ್ ಇದ್ರ ಬೆನಿಫಿಟ್ಸ್ ಗಳು ನೀವೇನಾದ್ರೂ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ, ಇದ್ರದ್ದು ಫಾರ್ಮುಲಾ ನೀವೇನಾದ್ರೂ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ಇದು ಬಹಳಾನೇ ಯೂಸ್ಫುಲ್ ಇದೆ. ಇದು ಬಹಳಾನೇ ಕಡಿಮೆ ಪ್ರೈಸ್ ಇದೆ, ನಾಮಿನಲ್ ಪ್ರೈಸ್ ಇದೆ. ಇವತ್ತಿನ ನಮ್ಮ ಒಂದು ಪ್ರಾಬ್ಲಮ್ಸ್ ಗಳನ್ನ ನಾವು ನೋಡ್ಕೊಂಡಾಗ ಆಯುಷಾಂತಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ಸು ಕೂಡ ತುಂಬಾ ಜಾಸ್ತಿ ಬೆನಿಫಿಟ್ಸ್ ಇದೆ ಮನುಷ್ಯರಿಗೆ. ಇದು ಬಹಳಷ್ಟು ಜನರಿಗೆ ರೀಚ್ ಆಗಬೇಕು. ಆ ಉದ್ದೇಶದಿಂದಾನೇ ಒಂದು ಸ್ಪೆಷಲ್ ಕ್ಯಾಟಗರಿನ ಇವತ್ತು ನಾವು ವೆಸ್ಟೀಜ್ ಅಲ್ಲಿ ನೋಡ್ತಾ ಇದೀವಿ. ಇದು ವೆಸ್ಟೀಜ್ ಅವರು ಕೂಡ ಓಕೆ, ವಾಯ್ಸ್ ಇಸ್ ನಾಟ್ ಕ್ಲಿಯರ್, ಫೈನ್. ಹೋಪ್ ಇವಾಗ ಕ್ಲಿಯರ್ ಇದೆಯಾ ಸರ್? ಇವಾಗ ಕ್ಲಿಯರ್ ಇದೆಯಾ? ಇವಾಗ ನಾವು ಆಡಿಬಲ್? ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಫೈನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ಎಸ್ ಸರ್, ಸೊ ಆಯುಷಾಂತಿ ಒಂದು ಯುನಿಕ್ ಫಾರ್ಮುಲಾ ಇರ್ತಕ್ಕಂಥ ಪ್ರಾಡಕ್ಟ್. ಇಲ್ಲಿ ನಾವು ಜಾಸ್ತಿ ಪ್ರಮೋಟ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೋದು ಹೆಲ್ತ್ ಅಲ್ಲಿ. ಸೊ ಹಂಗಾಗಿ ಈ ಒಂದು ಕ್ಯಾಟಗರಿನ ನಾವು ಬಹಳಷ್ಟು ಜನರು ಪ್ರಮೋಟ್ ಮಾಡೋದ್ರಲ್ಲಿ ಹೆಸಿಟೇಷನ್ ಮಾಡ್ಕೊಳ್ತಾ ಇರ್ತಾರೆ, ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ. ಸೊ ಅದಕ್ಕೋಸ್ಕರನೇ ಇದನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಇದಷ್ಟು ಈಸಿ ಪ್ರಾಡಕ್ಟ್ ಯಾವುದೂ ಅಲ್ಲ. ಮತ್ತೆ ಜಾಸ್ತಿ ಹೆಲ್ತ್ ಬೆನಿಫಿಟ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ಗಳು, ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ ಗಳು ಇರ್ತಕ್ಕಂಥ ಒಂದು ಪ್ರಾಡಕ್ಟ್ಸ್ ಈ ಕ್ಯಾಟಗರಿನಲ್ಲಿ ಬರುತ್ತೆ. ಓಕೆ, ಸೊ ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಇದೀವಿ ಆಯುರ್ವೇದ ಅಂತ. ಆಯುರ್ವೇದ ಸಂಸ್ಕೃತದಲ್ಲಿ ಆಯುರ್ ಅಂದ್ರೆ ಲೈಫ್ ಅಂತ ಕರಿತೀವಿ. ಅಂದ್ರೆ ಆಯು ಅಂದ್ರೆ
ಲೈಫ್. ವೇದ ಅಂದ್ರೆ ಸೈನ್ಸ್ ಅಥವಾ ನಾಲೆಜ್ ಅಂತಾನು ಕೂಡ ಕರಿತೀವಿ. ಆ ಹೆಸರನ್ನ ಇಲ್ಲಿ ಆಯುರ್ವೇದ ಅಂತ ಇಟ್ಟಿದ್ದಾರೆ, ಅದನ್ನೇ ನಾವು ಆಯುಸಾಂತೆ ಅಂತ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ ನಾವು ನೋಡ್ತಾ ಬಂದಂಗೆ ಇದರಲ್ಲಿ ಟೋಟಲ್ ಹರ್ಬ್ಸ್ ಗಳ ಒಂದು ಕಾಂಬಿನೇಷನ್ ಇರುತ್ತೆ, ಹರ್ಬ್ಸ್ ಗಳ ಒಂದು ಫಾರ್ಮುಲಾ ಇದೆ ಇದರಲ್ಲಿ. ಸೊ ಎಲ್ಲಾನು ಕೂಡ ಒಂದು ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ನಾವು ಟ್ರೀಟ್ಮೆಂಟ್ ವಿತ್ ಪ್ರಿವೆನ್ಷನ್ ಎರಡಕ್ಕೂ ಅಂತ ನಾವು ಬಳಸಬಹುದು. ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ ಗಳು ಕೂಡ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂದ್ರೂ ತಗೊಳ್ಬಹುದು, ಅಥವಾ ಸಮಸ್ಯೆ ಇದೆ ಅಂದ್ರೂ ಕೂಡ ನೀವು ತಗೊಳ್ಬಹುದು. ಯಾವುದೇ ತರದ ಸೈಡ್ ಎಫೆಕ್ಟ್ ಇರಲ್ಲ, ಯಾಕಂದ್ರೆ ಇದು ಪ್ಯೂರ್ಲಿ ಪರ್ಫೆಕ್ಟ್ಲಿ ಆಯುರ್ವೇದದಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳು. ನೀವು ಇದನ್ನ ಕೆಲವೊಬ್ರು ಮೈಂಡ್ ಅಲ್ಲಿ ಇರ್ತಾರೆ, ಅದನ್ನ ಕಂಟಿನ್ಯೂ ತಗೊಳ್ಬೇಕಾ, ಡ್ರಾಪ್ ಮಾಡ್ಬೇಕಾ, 3 ತಿಂಗಳು ತಗೋಬೇಕಾ, 6 ತಿಂಗಳು ಪ್ರತಿ ದಿನ ತಗೊಂಡ್ರು ಕೂಡ ಏನೂ ತೊಂದರೆ ಇಲ್ಲ, ಪ್ರತಿ ದಿನ ತಗೊಂಡ್ರು ಕೂಡ ಏನು ಸಮಸ್ಯೆ ಇಲ್ಲ. ಅಷ್ಟು ಅದ್ಭುತವಾದ ಪ್ರಾಡಕ್ಟ್. ಯಾವುದೇ ತರದ ಒಂದು ಇದ್ರ ಬಗ್ಗೆ ನೆಗೆಟಿವ್ ಯಾವ್ದು ತಲೆ ಇಟ್ಕೊಳ್ಬೇಡಿ, ರೆಗ್ಯುಲರ್ ಆಗಿ ತಗೊಂಡ್ರು ತುಂಬಾ ಒಳ್ಳೇದು ನಿಮ್ಮ ದೇಹಕ್ಕೆ. ಸೊ ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ನಾವು ನೋಡಕ್ ಹೋಗ್ತಾ ಇದೀವಿ, ಆಯುಸಾಂತೆ ಗ್ಲೂಕೋ ಹೆಲ್ತ್ ಅಂತ. ಮೇಂಟೈನ್ ಹೆಲ್ತ್ ವಿತ್ ನ್ಯಾಚುರಲಿ. ನಿಮ್ಮ ಹೆಲ್ತ್ ಅನ್ನ ನ್ಯಾಚುರಲಿ ನಾವು ಮೇಂಟೈನ್ ಮಾಡಬೇಕು. ಬಟ್ ಇವತ್ತೇನಾಗ್ತಾ ಇದೆ ಅಂದ್ರೆ ನಾವು ಎಲ್ಲಾನು ಕೂಡ ನಮ್ಮ ಹೆಲ್ತ್ ಅನ್ನ ಅಲೋಪತಿಕ್ ಮೆಡಿಸನ್ ಮೇಲೆ ಡಿಪೆಂಡ್ ಮಾಡ್ಕೊಂಡಿದೀವಿ. ಅಂದ್ರೆ ಮೆಡಿಸನ್ಸ್ ಇಂದಾನೆ ನಾವೆಲ್ಲಾನು ಕೂಡ ಸರಿ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇದೀವಿ. ಬಟ್ ಒಂದು ತಿಳ್ಕೊಳ್ಳಿ, ಬಾಡಿಗೆ ಹ್ಯೂಮನ್ ಬಾಡಿ ಏನಾಗ್ತಾ ಇರತ್ತಂದ್ರೆ, ನಿಮ್ಮ ದೇಹಕ್ಕೆ ಆಹಾರ, ನೀರು, ಗಾಳಿ ಈ 3 ಬಹಳ ಅವಶ್ಯಕತೆ ಇದೆ. ಇವತ್ತು ಏನಾದ್ರೂ ನಿಮ್ಗೆ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಮೇಜರ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಒಂದು ಗಾಳಿ, ನೀರು, ಆಹಾರದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಆ ವ್ಯತ್ಯಾಸ ಆಗಿರೋದನ್ನ ಸರಿಪಡಿಸ್ಬೇಕು ಅಂತಾನೆ ಮ್ಯಾಕ್ಸಿಮಮ್ ನಮ್ಮ ಆಯುರ್ವೇದ ಥೆರಪಿ ಅಥವಾ ಆಯುರ್ವೇದ ಟ್ರೀಟ್ಮೆಂಟ್ ಕೂಡ ಹಂಗೆ ಇರುತ್ತೆ. ಸೊ ಬೇರೆ ಯಾವುದೇ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂದ್ರೆ, ನಿಮ್ಗೆ ರೋಗ ಬಂದ ಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಇರುತ್ತೆ. ಇಲ್ಲ ಹಂಗಲ್ಲ, ರೋಗ ಬರಕ್ಕಿನ ಮುಂಚೆನೂ ಕೂಡ ಪ್ರಿವೆನ್ಷನ್ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ದೇಹದಲ್ಲಿ ಬಂದಿರತಕ್ಕಂಥ ಕಾಯಿಲೆಗಳನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ, ಮತ್ತೆ ನಿಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಏನು ಡೆಫಿಷಿಯನ್ಸಿಯಿಂದ ಅಂದ್ರೆ ಯಾಕೆ ಕಾಯಿಲೆ ಬಂದಿದೆ, ಆ ಕಾಯಿಲೆ ಬಂದಿರೋದನ್ನ ನಾವು ಯಾವ ತರ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಆಯುರ್ವೇದದಲ್ಲಿ ಬಹಳಷ್ಟು ಚಾಚು ತಪ್ಪದೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಂಗಾಗಿ ಈ ಒಂದು ಸ್ಪೆಷಲ್ ಕ್ಯಾಟಗರಿನ ನಾವು ನಮ್ಮ ಹೆಲ್ತ್ ನ ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಆಲ್ವೇಸ್ ನಾವು ನ್ಯಾಚುರಲಿ ಮಾಡ್ಕೊಳ್ಬೇಕು. ಸಣ್ಣ ನಿಮಗೆ ಪೇನ್ ಆಗ್ತಾ ಇದೆ ಅಂದ್ರೆ ನಾವು ಪೇನ್ ಕಿಲ್ಲರ್ ತಗೊಳ್ತಾ ಇದೀವಿ. ಸಣ್ಣ ಸಮಸ್ಯೆಗಳಿಗೂ ಕೂಡ ನಾವು ಮೆಡಿಸಿನ್ಸ್ ನ ಡಿಪೆಂಡ್ ಆದ್ವಿ ಅಂದ್ರೆ ನಿಮ್ಮ ದೇಹದಲ್ಲಿ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ನಿಮ್ ದೇಹದಲ್ಲಿ ವೀಕ್ ಜಾಸ್ತಿ ಆಗ್ತೀರಾ. ಫಾರ್ ಎಕ್ಸಾಂಪಲ್ ಅದನ್ನ ನೀವು ಯಾವ ತರ ಹೇಳ್ಬೋದು ಅಂದ್ರೆ, ನಿಮಗೆ ಮೊದಲು ಒಂದು 10 ಮಿಲಿಗ್ರಾಮ್ನಷ್ಟು ಪೇನ್ ಕಿಲ್ಲರ್ ಇಂದ ನಿಮ್ ದೇಹದಲ್ಲಿ ಪೇನ್ ರೆಡ್ಯೂಸ್ ಆಗ್ತಾ ಇತ್ತು. ಬಟ್ ಯಾವಾಗ ಅದನ್ನ ರೆಗ್ಯುಲರ್ಲಿ ತಗೊಳ್ತಾ ಹೋದಾಗ ಅದು ನಿಮ್ ಬಾಡಿ ಏನು ಎಫೆಕ್ಟ್ ಆಗಲ್ಲ, ನಿಮ್ಗೆ ಇನ್ನೂ ಜಾಸ್ತಿ MG ಕೊಡ್ಬೇಕು. ಅವಾಗ 20 mg ಇನ್ಕ್ರೀಸ್ ಮಾಡ್ತಾರೆ, ಅದೇ ತರ 30 ಇನ್ಕ್ರೀಸ್ ಮಾಡ್ತಾರೆ. ಇದು ಯಾವಾಗ್ಲೂ ಕೂಡ ಅಲೋಪತಿಕ್ ನಲ್ಲಿ ಇದೊಂದು ಡಿಸ್ಅಡ್ವಾಂಟೇಜಸ್. ಜೊತೆಗೆ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ ಅನ್ನೋದು ಒಂದಿದೆ, ಬಟ್ ಅದರಿಂದ ಮ್ಯಾಕ್ಸಿಮಮ್ ಸೈಡ್ ಎಫೆಕ್ಟ್ಸ್ ಗಳಿರುತ್ತೆ. ಇದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ನಮ್ಮ ಪದ್ಧತಿ, ನಮ್ಮ ಭಾರತೀಯರ ಕಲ್ಚರ್ ಏನಿದೆ, ನಮ್ಮ ಇಂಡಿಯನ್ ಟ್ರೆಡಿಷನಲ್ ಹರ್ಬ್ಸ್ ಏನಿದಾವೆ, ನಮ್ಮ ಆಯುರ್ವೇದ ಏನು ಕಲ್ಚರ್ ಇದೆ, ಅದನ್ನ ನಾವು ಆಲ್ವೇಸ್ ನಮ್ಮ ಲೈಫ್ ನಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು. ಇದನ್ನ ಪ್ರತಿಯೊಬ್ಬರಿಗೂ ಕೂಡ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಕಲಿಸಿ, ಫ್ಯೂಚರ್ ಜನರೇಷನ್ ಅವ್ರಿಗೂ ಕೂಡ ಇದನ್ನ ರೀಚ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ವೆಸ್ಟೀಜ್ ಇವತ್ತೊಂದು ಸ್ಪೆಷಲ್ ಕ್ಯಾಟಗರಿ ಆಯುಸಾಂತೆ ಅಂತ ಕ್ಯಾಟಗರಿ ಇಟ್ಟಿದ್ದಾರೆ. ಸೊ ನ್ಯಾಚುರಲ್ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ. ಈಗ ನಾವು ಗ್ಲೂಕೋ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದೀವಿ. ಗ್ಲೂಕೋ ಹೆಲ್ತ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಈ ಗ್ಲೂಕೋ ಹೆಲ್ತ್ ಅನ್ನೋ ಒಂದು ಸ್ಪೆಷಲ್ ಪ್ರಾಡಕ್ಟ್ ನಿಮ್ಮ ಸಕ್ಕರೆ ಕಾಯಿಲೆ ಸಮಸ್ಯೆಗೆ ಅಂತ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ. ಈ ಸಕ್ಕರೆ ಕಾಯಿಲೆ ಅಂದಾಗ ನಮ್ಗೆ ಬರ್ತಕ್ಕಂತ ಒಂದು ಕ್ವಶನ್ ಏನು ಅಂದ್ರೆ, ಸಕ್ಕರೆ ಕಾಯಿಲೆ 100% ಟ್ರೀಟ್ಮೆಂಟ್ ಆಗತ್ತಾ, ಇದರಿಂದ ಪಕ್ಕಾ ನಾವು ರಿಕವರಿ ಆಗ್ತೀವಾ, ಆಯುಸಾಂತೆ ಗ್ಲೂಕೋಲ್ ತಗೊಂಡ್ರೆ ನಾವು ರಿಕವರಿ ಆಗೇ ಆಗ್ತೀವ? ಒಂದು ತಿಳ್ಕೊಳ್ಳಿ, ಸಕ್ಕರೆ ಕಾಯಿಲೆ ಅನ್ನೋದು ಕಾಯಿಲೆ ಅಲ್ಲ, ಅದು ರಿಕವರಿ ಆಗೋದು ಅಥವಾ ರಿಕವರಿ ನಿಮ್ಮಿಂದ ಆಗಿರೋದು ಡಿಸೀಸ್ ಅಲ್ಲ, ಅದು ಇನ್ಬ್ಯಾಲೆನ್ಸ್ಡ್ ಗ್ಲೂಕೋಸ್ ಲೆವೆಲ್. ಇದನ್ನ ನೀವು ಸರಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಲೈಫ್ ಸ್ಟೈಲ್ ಅನ್ನ ಸರಿ ಮಾಡ್ಕೊಳ್ಬೇಕು. ಇದನ್ನ ಸರಿ ಮಾಡ್ಕೊಳ್ಬೇಕು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಲೈಫ್ ಸ್ಟೈಲ್ ಅನ್ನ ಸರಿ ಮಾಡ್ಕೊಳ್ಳೇಬೇಕು. ಅದನ್ನ ಮಾಡದೆ ನೀವು ಹಳೆ ಪದ್ಧತಿಯಲ್ಲಿ ಇರ್ತೀರಾ ಅಂದ್ರೆ ಸಕ್ಕರೆ ಕಾಯಿಲೆ ಸರಿ ಆಗಲ್ಲ. ನೀವು ಯಾವುದೇ ಮೆಡಿಸಿನ್ಸ್ ತಗೊಂಡ್ರೆ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ನಿಮ್ ಸಕ್ಕರೆ ಕಾಯಿಲೆ ಅಂದ್ರೆ ನಿಮ್ ಲೆವೆಲ್ ಇರುತ್ತೆ, ನಿಮ್ಗೆ ನಂಬರ್ ಹೇಳಿದ್ರೆ ನಂಬರ್ ಅಲ್ಲಿ ಇರುತ್ತೆ. ಬಟ್ ನಿಮ್ಗೆ ಪರಿಪೂರ್ಣ ಸರಿ ಆಗ್ಬೇಕು ಅಂದ್ರೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ, ನಿಮ್ಮ ಆಹಾರ, ನಿಮ್ಮ ಬದುಕೋ ಶೈಲಿಯ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದಕ್ಕೆ ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು, ಈಗ
ಸಕ್ಕರೆ ಕಾಯಿಲೆ ಇಡೀ ಜಗತ್ತಿನಲ್ಲೇ ದೊಡ್ಡ ಒಂದು ವ್ಯಾಪಕವಾಗಿ ಜನರು ಇದರಿಂದ ಸಫರ್ ಆಗ್ತಾ ಇದೆ. ನೀವು ಅನ್ಕೊಂಡಿದ್ರೆ ನಾವೆಲ್ಲರೂ ಕೋವಿಡ್ ಇಂದ ಜಾಸ್ತಿ ಜನ ಸತ್ತೋಗ್ತಾ ಇದಾರೆ ಅಂತ. ಸಕ್ಕರೆ ಕಾಯಿಲೆಯಿಂದನೂ ಜಾಸ್ತಿ ಜನ ಸತ್ತೋಗ್ತಾ ಇದಾರೆ ಇಡೀ ಜಗತ್ತಿನಲ್ಲಿ. ಹೃದಯ ಸಮಸ್ಯೆಯಿಂದನೂ ಸತ್ತೋಗ್ತಾ ಇದಾರೆ. ಶ್ವಾಸಕೋಶದ ಸಂಬಂಧಿತ ಅದರ್ ಕಾಯಿಲೆಗಳಿಂದನೂ ಕೂಡ, ವೈರಸ್ ಅಲ್ಲ, ವೈರಸ್ ಬಿಟ್ಟು ಕೂಡ ಬಹಳ ಜನ ಸತ್ತೋಗ್ತಾ ಇದಾರೆ. ಅದ್ರ ಮೇಲೆ ನಾವು ಫೋಕಸ್ ಮಾಡ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲಾ ತರದ ಒಂದು ವಾತಾವರಣವನ್ನ ಚೇಂಜ್ ಮಾಡ್ತಾ ಇದೀವಿ. ಎಲ್ಲಾ ಫ್ಯಾಕ್ಟ್ರೀಸ್ಗಳು ಜಾಸ್ತಿ ಆಗ್ತಾ ಇದೆ, ಗಾಳಿ ಅಶುದ್ಧವಾಗಿದೆ, ನೀರು ಅಶುದ್ಧವಾಗ್ತಾ ಇದೆ, ಆಹಾರ ಎಲ್ಲಾನು ಪ್ರೊಸೆಸ್ ಆಗ್ತಾ ಇದೆ, ಪ್ರೊಸೆಸ್ ಫುಡ್. ಇವತ್ತು ನೋಡಿ ನಾವು ಒಂದು ಒಂದು ಏನೇ ಬೆಳಿಬೇಕು ಅಂದ್ರೂ ಕೂಡ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದೀವಿ, ಡೇಂಜರಸ್ ಕೆಮಿಕಲ್ ಇರ್ತಕ್ಕಂಥ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದೀವಿ. ಜೊತೆಗೆ ಹೈಬ್ರಿಡ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದೀವಿ, ಪ್ರೊಸೆಸ್ಡ್ ಫುಡ್ ನ ಯೂಸ್ ಮಾಡ್ತಾ ಇದೀವಿ. ಇವನ್ ವೆಜಿಟೇಬಲ್ಸ್ ಬೆಳಿಬೇಕಂದ್ರೂ ಕೂಡ ಬೆಳೆದಾದ್ಮೇಲೆ ಅದು ಪೆರಿಶ್ ಆಗ್ಬಾರ್ದು ಅಂತ ಅದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡ್ತೀವಿ. ಮತ್ತೆ ಜಂಕ್ ಫುಡ್ಸ್ ಗಳನ್ನ ಜಾಸ್ತಿ ಮಾಡಿದೀವಿ. ಇವತ್ತು ನೋಡಿ ಸ್ಟ್ರೀಟ್ ಅಲ್ಲಿ ನೀವು ಹೋಗ್ರಿ ಅಂದ್ರೆ ಎಷ್ಟೋ ಜಂಕ್ ಫುಡ್ ಸ್ಟ್ರೀಟ್ಸ್ ಗಳನ್ನ ನೋಡ್ಬೋದು. ಬೇಕರಿ ಐಟಮ್ಸ್ ಗಳನ್ನ ಜಾಸ್ತಿ ಕನ್ಸಂಪ್ಷನ್ಸ್, ಆರ್ಟಿಫಿಷಿಯಲ್ ಕಲರ್ಸ್ ಗಳನ್ನ ನಾವು ಆಡ್ ಮಾಡ್ಕೊಂಡು ತಿಂತಾ ಇದೀವಿ. ಇವೆಲ್ಲಾನು ಕೂಡ ನಿಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರಿ ಇವತ್ತು ಸಕ್ಕರೆ ಕಾಯಿಲೆ ಅನ್ನೋದು ಮನೆಯಲ್ಲೂ ಕೂಡ ಎಲ್ಲರಿಗೂ ಒಂದು ಕಾಮನ್ಲಿ ಸಕ್ಕರೆ ಕಾಯಿಲೆ ಆಗುತ್ತೆ. ಮನೆ ಎಲ್ಲೇ ಹೋಗಿ ನೀವು ನೋಡಿ ಮನೇಲಿ ಸಕ್ಕರೆ ಕಾಯಿಲೆ ಆಗುತ್ತೆ. ಇದು ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಮ ಇಡೀ ಜಗತ್ತನ್ನ ನಾವು ಟೋಟಲಿ ವೆಸ್ಟರ್ನ್ ಕಲ್ಚರ್ಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಹಂಗ ಭಾರತದಲ್ಲಿ ಮೊದಲು ಸಕ್ಕರೆ ಕಾಯಿಲೆ ಪ್ರಾಬ್ಲಮ್ ಅಷ್ಟು ಜನರಿಗೆ ಇರ್ಲಿಲ್ಲ. ಇವತ್ತು ಕಡಿಮೆ ಆಗ್ತಾ ಇದೆ, ಹಂಗ್ ಜಾಸ್ತಿ ಆಗ್ತಾ ಇದೆ. ಸಕ್ಕರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ನಮ್ಮ ಪದ್ಧತಿ ಕಡಿಮೆ ಆಗ್ತಾ ಇದೆ, ನಮ್ಮ ಏನು ಹಳೆ ಪದ್ಧತಿ ಇತ್ತು ಅದು ಕಡಿಮೆ ಆಗ್ತಾ ಇದೆ. ಸೊ ಇದನ್ನ ನಾವು ಸರಿ ಮಾಡಬೇಕು ಅಂದ್ರೆ ಅಗೇನ್ ನಮ್ಮ ನ್ಯಾಚುರಲ್ ಪ್ರೊಸೆಸ್ಗೆ ಹೋಗ್ಬೇಕು. ಅಂದ್ರೆ ನೈಸರ್ಗಿಕವಾಗಿ ನಮ್ಮ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋದ್ರ ಕಡೆ ನಾವು ಜಾಸ್ತಿ ಧ್ಯಾನ ಕೊಡ್ಬೇಕು, ಜಾಸ್ತಿ ಅದರ ಒತ್ತು ಕೊಡ್ಬೇಕಾಗಿದೆ. ಸೊ ಹಂಗಾಗಿ ಇಲ್ಲೊಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ, ನಿಮ್ಮ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿರೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ. ಆ ಒಂದು ಪ್ರಾಡಕ್ಟೇ ಆಯುಷಾಂತೆ ಗ್ಲೂಕೋಸ್. ಒಳಗಡೆ ಏನೇನು ಇದೆ ಅಂತ ನಾವು ನೋಡಿದಾಗ ಇದ್ರ ಒಳಗಡೆ ವಿಜಯಸಾರ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ. 6 ಒಳಗಡೆ ಇಂಗ್ರೀಡಿಯೆಂಟ್ ಬರುತ್ತೆ. ಅದರಲ್ಲಿ ಒಂದು ವಿಜಯಸಾರ ಕಂಪೋಸಿಷನ್, ಎರಡನೇದು ದಾಲ್ಚೀನಿ, ಸಿನಮನ್ ಅಂತ ಕರಿತೀವಿ, ದಾಲ್ಚೀನಿ. ಮೂರನೇದು ಟರ್ಮರಿಕ್, ಹಳದಿ. ಐದನೇದು ಗುಡುಚಿ. ಆರನೇದು ಚಾಯ್ ಟ್ರೀ ಬರುತ್ತಲ್ಲ, ಚಾಯ್ ಟ್ರೀ, ಟೀ ಟ್ರೀ ಅಂತ ಕರಿತೀವಿ ನೋಡಿ. ಅದ್ರ ಎಲೆನೂ ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ. ಇವು ಯಾಕೆ ಇದನ್ನ ಆಡ್ ಮಾಡಿದ್ದಾರೆ ಅಂತ ನೋಡಿದಾಗ ವಿಜಯಸಾರ, ಸಿನಮನ್, ಹಲ್ದಿ ಆಗ್ಲಿ ಅಥವಾ ಆಮ್ಲ ಆಗ್ಲಿ, ಗುಡುಚಿ ಆಗ್ಲಿ, ಇವೆಲ್ಲಾನು ಕೂಡ, ಟೀ ಲೀಫ್ ಆಗ್ಲಿ, ಇವೆಲ್ಲಾನು ಕೂಡ ಸಕ್ಕರೆ ಕಾಯಿಲೆಯಿಂದ ಆಗ್ತಕ್ಕಂತ ನಿಮ್ಮ ದೇಹದ ಒಳಗಡೆ ಆ ಎಲ್ಲಾ ಪರಿಣಾಮವನ್ನು ಸರಿ ಮಾಡಂತ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸು. ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಏನಾಗುತ್ತೆ, ನಾನು ಬಹಳ ಸತಿ ಕೂಡ ಸಕ್ಕರೆ ಕಾಯಿಲೆ ಏನಾಗುತ್ತೆ, ಸಕ್ಕರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಿಮ್ಮ ದೇಹದಲ್ಲಿ ಒಂದು ಮೆದುಜೀರಕ ಗ್ರಂಥಿ ಅಂತ ಇದೆ. ಆ ಗ್ರಂಥಿ ಒಳಗಡೆ ನಿಮ್ಮ ಇನ್ಸುಲಿನ್ ಸಿಕ್ರೇಷನ್ ಆಗ್ತಾ ಇರುತ್ತೆ, ಬೀಟಾ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಎಷ್ಟು ಗ್ಲೂಕೋಸ್ ಬೇಕೋ ಆ ಬಾಡಿ ತಗೊಂಡು ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಗ್ಲೂಕೋಸ್ ಅನ್ನ ತಗೊಂಡು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ ನಿಮ್ಮ ದೇಹದಲ್ಲಿ. ಇಲ್ಲಿ ಏನಾಗುತ್ತಂದ್ರೆ ಸರ್ಟನ್ ಟೈಮ್ ಆದ್ಮೇಲೆ ನೀವು ತಗೊಳ್ಳೋ ಆಹಾರ, ನೀವು ಮಾಡೋ ಬ್ಯಾಡ್ ಹ್ಯಾಬಿಟ್ಸ್ಗಳು, ಅಥವಾ ನಿಮ್ಮ ಲೈಫ್ ಸ್ಟೈಲು, ಅಥವಾ ಸುಮಾರು ರೀಸನ್ ಇದೆ. ನೀವು ಸರಿಯಾಗಿ ಮೆಂಟಲ್ ಸ್ಟ್ರೆಸ್ ಅಲ್ಲಿ ಇದ್ದೀರಾ, ಎಕ್ಸಸ್ ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ, ಅಥವಾ ನಿಮ್ಮ ದೇಹದಲ್ಲಿ ಏನೋ ಬೇರೆ ಬೇರೆ ತರದ ಸಮಸ್ಯೆ ಆಗಿದೆ ಅಂದಾಗ ನಿಮ್ಮ ಪ್ಯಾನ್ಕ್ರಿಯಾದಲ್ಲಿ ಒಂದು ಸಮಸ್ಯೆ ಉತ್ಪತ್ತಿ ಆಗುತ್ತೆ. ಆ ಸಮಸ್ಯೆ ಏನಂದ್ರೆ ಪ್ಯಾನ್ಕ್ರಿಯಾ ಪ್ರಾಪರ್ಲಿ ಫಂಕ್ಷನಿಂಗ್ ಮಾಡಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಪ್ಯಾನ್ಕ್ರಿಯಾ ಒಳಗಡೆ ಇರ್ತಕ್ಕಂಥ ಸೆಲ್ಗಳು ಡ್ಯಾಮೇಜ್ ಆಗಿರುತ್ತೆ. ಪ್ಯಾನ್ಕ್ರಿಯಾ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ ಗಳಲ್ಲಿ ಆಕ್ಸಿಡೈಸೇಷನ್ ಆಗಿರುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ನಾವು ಕೂಡ ಕರಿತೀವಿ. ಅದನ್ನ ನೀವು ಚೆನ್ನಾಗಿ ಹೇಳಬೇಕು, ನಿಮ್ಗೆ ಎಲಾಬ್ರೇಟ್ ಮಾಡಬೇಕು ಅಂದ್ರೆ ನೀವು ಆಹಾರ 2 ರೀತಿಯ ಆಹಾರ ತಗೊಳ್ತೀವಿ ನಾವು. ಒಂದು ಅಸಿಡಿಕ್ ಮತ್ತೆ ಆಲ್ಕಲೈನ್ ಅಂತ ಕರಿತೀವಿ. ಅಸಿಡಿಕ್ ಅಂಡ್ ಆಲ್ಕಲೈನ್ ನೇಚರ್ ಆಹಾರ ತಗೊಳ್ತೀವಿ. ನಮ್ಮ ದೇಹಕ್ಕೆ 80% ಆಫ್ ಆಲ್ಕಲೈನ್ ಫುಡ್ ಬೇಕು, 20% ಆಫ್ ಅಸಿಡಿಕ್ ನೇಚರ್ ಬೇಕು ಆಹಾರ ಪದ್ಧತಿ. ಬಟ್ ಇದನ್ನ ನಾವು ರಿವರ್ಸ್ ಮಾಡಿದೀವಿ, ಎಕ್ಸಸ್ ಅಸಿಡಿಕ್ ನೇಚರ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಜಂಕ್ ಫುಡ್ಸು, ಆಯಿಲಿ ಫುಡ್ಸು, ಕೆಟ್ಟ ಕೊಬ್ಬು ಆಯಿಲು, ಬೇಕರಿ ಐಟಮ್ಸ್ಗಳು ಇರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ಗಳು, ಇವೆಲ್ಲಾನು ಕೂಡ ಎಕ್ಸಸ್ ಟೀ, ಕಾಫಿ, ಪೆಪ್ಸಿ, ಕೊಕೋ ಕೋಲಾ, ಇವೆಲ್ಲಾನು ಕೂಡ ಅಸಿಡಿಕ್ ನೇಚರ್ ಆಹಾರ ಪದ್ಧತಿ. ಆಲ್ಕಲೈನ್ ಅಂದ್ರೆ ನಮ್ಮ ಹರ್ಬ್ಸ್ಗಳು. ಆಲ್ಕಲೈನ್ ಫುಡ್ ಯಾವುದು ಅಂದ್ರೆ ನಮ್ಮ ಹರ್ಬ್ಗಳು, ಅಂದ್ರೆ ನಮ್ಮ ಗಿಡಮೂಲಿಕೆಗಳು, ತರಕಾರಿ, ಸೆರೆಲ್ಸ್ಗಳು, ಸ್ಪೆಷಲಿ ನಿಮ್ಮ ಕೆಲವೊಂದು ಧಾನ್ಯಗಳು, ಕೆಲವು ಫ್ರೂಟ್ಸ್ಗಳು, ಮೆಲೆಟ್ಸು, ಇವನ್ನೆಲ್ಲ ನಾವು ಆಲ್ಕಲೈನ್ ರಿಚ್ ಅಂತ ಕರಿತೀವಿ. ಅಲ್ಲ ಅದರಲ್ಲಿ ಬಹಳಷ್ಟು ಆಮ್ಲತೆ ಕಡಿಮೆ ಇರುತ್ತೆ. ಆಮ್ಲತೆ ರಹಿತವಾದ ಆಹಾರ,
ಆಮ್ಲ ಇರ್ತಕ್ಕಂಥ ಆಹಾರ ಅಂತ ಕರಿತೀವಿ, ಅಲ್ಕಲೈನ್ ಅಂಡ್ ಎಸಿಡಿಕ್. ಸೊ ಈ ಅಲ್ಕಲೈನ್ ರಿಚ್ ಫುಡ್ ಯಾವಾಗ ನಾವು ಜಾಸ್ತಿ ತಗೊಳ್ತೀವೋ ಆವಾಗ ನಮ್ಮ ದೇಹದಲ್ಲಿ ನಮ್ಮ ಎಲ್ಲಾ ಆರ್ಗನ್ಸ್ಗಳು ಕೂಡ ಪರ್ಫೆಕ್ಟ್ ಆಗಿ ಫಂಕ್ಷನ್ ಮಾಡುತ್ತೆ. ಅದ್ರ ಜೊತೆಗೆ ಪ್ಯಾನ್ಕ್ರಿಯಾನು ಕೂಡ ಹೆಲ್ದಿ ಆಗಿರುತ್ತೆ, ಯಾಕಂದ್ರೆ ಅದ್ರ ಬೇಸ್ ಏನಿದೆ ಅಂದ್ರೆ ಅಲ್ಕಲೈನ್ ಬೇಸ್ ಅಂತ ಕರಿತೀವಿ. ಪ್ಯಾನ್ಕ್ರಿಯಾಗೆ ಏನ್ ಬೇಕು, ಅಲ್ಕಲೈನ್ ಬೇಸ್ ಬೇಕು ಅದಕ್ಕೆ. ಸೊ ನಿಮ್ ಆ ಅಲ್ಕಲೈನಿಟಿ ಬೇಸ್ ತಗೊಳ್ಳೋ ಟೈಮಲ್ಲಿ ಅದಕ್ಕೆ ಏನಾಗಿರುತ್ತೆ ಅಂದ್ರೆ ಎಕ್ಸಸ್ ಅಸಿಡಿಕ್ ನೇಚರ್ ಇಂದ ನಿಮ್ಮ ಬಾಡಿನಲ್ಲಿ ಫ್ರೀ ರ್ಯಾಡಿಕಲ್ ಅಟ್ಯಾಕ್ಸ್ ಗಳಾಗೋದಾಗ್ಲಿ, ಜೊತೆಗೆ ಆಕ್ಸಿಡೈಸೇಷನ್ ಆಗೋದಾಗ್ಲಿ, ಬಿಕಾಸ್ ನಿಮ್ಮ ಬಾಡಿನಲ್ಲಿ ಯಾವುದೋ ಒಂದು ಹಿಟ್ ಮಾಡಿದೆ, ಕೆಮಿಕಲ್ ಬಂದು ಹಿಟ್ ಮಾಡಿದೆಯೋ, ವೈರಲ್ ಹಿಟ್ ಆಗಿದೆಯೋ, ಅಥವಾ ಬೇರೆ ಬೇರೆ ಯಾವುದೋ ಒಂದು ಕಾರಣದಿಂದ ನಿಮ್ಮ ಬಾಡಿ ಮೇಲೆ ಆಕ್ಸಿಡೈಸೇಷನ್ ಆಗ್ತಾ ಇದೆ ಅಂದಾಗ ಅಲ್ಲಿರ್ತಕ್ಕಂಥ ಸೆಲ್ಸ್ ಗಳೆಲ್ಲನೂ ಕೂಡ ಡ್ಯಾಮೇಜ್ ಆಯ್ತು ಅಂದ್ರೆ ಪ್ರಾಪರ್ ಪ್ಯಾನ್ಕ್ರಿಯಾಗೆ ಫಂಕ್ಷನಿಂಗ್ ಮಾಡಕ್ ಆಗಲ್ಲ. ಸೊ ಆ ಸಮಯದಲ್ಲಿ ಅದು ಸಡನ್ ಕೆಲಸ ನಿಲ್ಲಿಸ್ಬಿಡುತ್ತೆ. ಆವಾಗ ನಿಮ್ ಬ್ಲಡ್ ಒಳಗಡೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಮ ಕಣ್ಣುಗಳೆಲ್ಲಾನು ಕೂಡ ಬ್ಲರ್ ಆಗೋದು ಆಗ್ಲಿ, ಅಥವಾ ಕಣ್ಗಳೆಲ್ಲಾನು ಕೂಡ ಒಂಥರ ಏನೋ ಆಗಿ ನಿಮ್ಗೆ ತಲೆ ಸುತ್ತು ಬಂದು ನೀವು ಚೆಕ್ ಮಾಡ್ತೀರ, ಅವಾಗ ನಿಮ್ಗೆ ಶುಗರ್ ಲೆವೆಲ್ ಇನ್ಕ್ರೀಸ್ ತೋರಿಸುತ್ತೆ. ಸೊ ಇದು ಯಾಕೆ ಆಗ್ತಾ ಇದೆ ಅಂದ್ರೆ ನಾವು ಎಷ್ಟು ತಿಂತಾ ಇದೀವಿ ಅಷ್ಟು ಡೈಜೆಸ್ಟ್ ಆಗ್ತಾ ಇದೆಯಾ ಅದನ್ನ ನಾವು ನೋಡ್ತಾ ಇಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಆಹಾರ ತಗೊಳ್ತಾ ಇರ್ತೀರಾ, ಆ ಆಹಾರ ತಗೊಂಡು ಅದು ಕರಗಬೇಕು ಅಂದ್ರೆ ಬರೀ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟೇ ಅಲ್ಲ, ನಿಮ್ಮ ಫಿಸಿಕಲಿ ಕೂಡ ನಿಮ್ಮ ಆಹಾರ ಕರಗಕ್ಕೆ ಹೆಲ್ಪ್ ಆಗುತ್ತೆ. ಹೆಂಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಮ ಬಾಡಿನಲ್ಲಿ ಅನ್ಹೆಲ್ದಿ ಫ್ಯಾಟ್ ಜಮಾ ಆಗ್ತದೆ. ನಿಮ್ಮ ಬಾಡಿನಲ್ಲಿ ಎಕ್ಸಸ್ ಫುಡ್ ತಗೊಂಡಿದ್ದೀರಾ, ಲಿಮಿಟೇಷನ್ಕಿಂತ ಜಾಸ್ತಿ ಫುಡ್ ತಗೊಂಡಿದ್ದೀರಾ ಅಂದ್ರೆ ಅದ್ರ ತಕ್ಕಂಗೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಕೂಡ ಇರಬೇಕು. ಸಪೋಸ್ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದಾಗ ನಿಮ್ಮ ಬಾಡಿನಲ್ಲಿ ಅದು ಒಬ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ನಿಮ್ಮ ದೇಹದಲ್ಲಿ, ಆವಾಗ ಒಂದೊಂದು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಕ್ಕೆ ಹೋಗುತ್ತೆ. ನಿಮ್ಗೆ ಅಲ್ಲಿ ಇನಿಷಿಯಲಿ ಡಯಾಬಿಟಿಕ್ ಬರಲ್ಲ, ಸ್ಟಾರ್ಟಿಂಗ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಿಂದ, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಪೇಷನ್ ಇಂದ ಬರುತ್ತೆ, ಇಂಡೈಜೆಷನ್ ಇಂದ ಬರುತ್ತೆ, ಮೆಟಾಬಲಿಸಮ್ ಸಿಸ್ಟಮ್ ಪ್ರಾಪರ್ ಆಗಿರಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಪರ್ಫೆಕ್ಟ್ ಆಗಿ ಫಂಕ್ಷನಿಂಗ್ ಮಾಡಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ BP ಬರುತ್ತೆ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಈ ಪ್ಯಾನ್ಕ್ರಿಯಾ ಇನ್ಸುಲಿನ್ ಸಿಕ್ರೇಷನ್ ಆಗಲ್ಲ, ಆವಾಗ ನಿಮಗೆ ಡಯಾಬಿಟಿಕ್ ಬರೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಹಾರ್ಟ್ ಸಮಸ್ಯೆ ಬರೋಂಥ ಚಾನ್ಸಸ್ ಇರುತ್ತೆ. ಇವೆಲ್ಲ ಒನ್ ಬೈ ಒನ್ ಬರುತ್ತೆ. ಇದಕ್ಕೆ ಕಾರಣ ಏನಂದ್ರೆ ನೀವು ತಗೊಳ್ಳೋ ಆಹಾರ, ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಎರಡಕ್ಕೂ ಕೂಡ ಸಮವಾಗಿರ್ಬೇಕು. ನೀವು ಫಿಸಿಕಲ್ ಆಕ್ಟಿವಿಟಿ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಆಹಾರನ ಕಡಿಮೆ ತಗೊಳ್ಳಿ, ಈಸಿ ಡೈಜೆಸ್ಟ್ ಆಗಂತ ಫ್ರೂಟ್ಸ್ ಗಳು ತಗೊಳ್ಳಿ, ಜಾಸ್ತಿ ಸಾಲಿಡ್ ಫುಡ್ಸ್ ಗಳು ತಗೊಳ್ಳಿ, ಜಾಸ್ತಿ ಫ್ಯಾಟಿ ಫುಡ್ಸ್ ಗಳನ್ನ ಅವಾಯ್ಡ್ ಮಾಡಿ, ಜಂಕ್ ಫುಡ್ಸ್ ಗಳನ್ನ ಅವಾಯ್ಡ್ ಮಾಡಿ. ನೀವು ಹೆವಿ ವರ್ಕ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಫಾರ್ಮರ್ಸ್ ಇದ್ದಾರೆ, ಅವರಿಗೆ ಜಾಸ್ತಿ ಫುಡ್ ಬೇಕು, ಜಾಸ್ತಿ ಬೇಕು, ಯಾಕಂದ್ರೆ ಒಂದ್ಸತಿ ಅವ್ರು ಸನ್ನಲ್ಲಿ ಎಕ್ಸ್ಪೋಸ್ ಆದ್ರಂದ್ರೆ ಸ್ವೆಟ್ ಆಗಿ ಹೊರಗಡೆ ಹೋಗುತ್ತೆ. ಅವ್ರಿಗೆ ಬಾಡಿನಲ್ಲಿ ಇರ್ತಕ್ಕಂಥ ಏನೇ ಟ್ರೈಗ್ಲೈಸರೈಡ್ ಲೆವೆಲ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಎಲ್ಲಾನು ಕೂಡ ಸ್ವೆಟ್ಟಿಂಗ್ ಅಲ್ಲಿ ಹೊರಗಡೆ ಹೋಗುತ್ತೆ. ಬಟ್ ಎಲ್ಲಿ ನೀವು ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಗೆ ಎಲ್ಲಿ ಸ್ವೆಟ್ ಆಗ್ಬೇಕು, ಎಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ, ಬಟ್ ಆಹಾರ ಜಾಸ್ತಿ ಇರುತ್ತೆ, ಅದರಿಂದ ಒಬ್ಯಾಸಿಟಿ ಫಾರ್ಮ್ ಆಗ್ತಾನೆ ಇರುತ್ತೆ. ಸೊ ಆ ಉದ್ದೇಶದಿಂದ ಬಾಡಿನಲ್ಲಿ ಒಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿ ಸರ್ಟನ್ ಪೀರಿಯಡ್ ಆದ್ಮೇಲೆ ನಿಮಗೆ ಡಯಾಬಿಟಿಕ್ ಅನ್ನೋ ಸಮಸ್ಯೆಗಳು ಕ್ರಿಯೇಟ್ ಆಗ್ತಿರುತ್ತೆ. ಸೊ ಇದು ಆಗಬಾರ್ದು ಅಂದ್ರೆ ನಾವು ಮಾಡಬೇಕಾಗಿರೋದು ಕೆಲಸ ಏನು? ಫಸ್ಟ್ ಪದ್ಧತಿನ ಚೇಂಜ್ ಮಾಡೋದು. ಆಹಾರ ಪದ್ಧತಿ ಅಂದ್ರೆ ರಿಚ್ ಆಲ್ಕಲೈನ್ ತಗೊಳ್ಳೋದು, ಎಕ್ಸಸ್ ತಿನ್ನೋದು, ಬಟ್ ಜಾಸ್ತಿ ತಿನ್ನೋದು ತರಕಾರಿ ತಿನ್ನೋದು. ನೆಕ್ಸ್ಟ್ ಫಿಸಿಕಲ್ ಆಕ್ಟಿವಿಟಿ, ಫಾರ್ ಎಕ್ಸಾಂಪಲ್ ನಿಮಗೆ ವಾಕ್ ಮಾಡೋದಾಗ್ಲಿ, ಬ್ರಿಸ್ಕ್ ವಾಕ್ ಅಂತ ಕರಿತೀವಿ. ಈಗ ಡಯಾಬಿಟಿಕ್ ಆಗಿರೋರಿಗೆ ಡಾಕ್ಟರ್ ಹೇಳ್ತಾರೆ ಬ್ರಿಸ್ಕ್ ವಾಕ್ ಮಾಡಿ, ಒಂದು ಅಟ್ಲೀಸ್ಟ್ ಪರ್ ಡೇ ಒಂದು 5 ಕಿಲೋಮೀಟರ್ ಆದ್ರೂ ಬ್ರಿಸ್ಕ್ ವಾಕ್ ಮಾಡಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ 2 ಕಿಲೋಮೀಟರ್ ಆದ್ರೂ ಮಾಡಿ ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ 11 ಕಿಲೋಮೀಟರ್ ಆದ್ರೂ ಮಾಡಬೇಕು ಅಂತ, ಪರ್ ಡೇ 11 ಕಿಲೋಮೀಟರ್ ಮಾಡ್ಬೇಕಂತಾರೆ. ಬಟ್ ಅಷ್ಟಾಗಲ್ಲ, ಅಟ್ಲೀಸ್ಟ್ 5 ಆಗಲಿ 2 ಇದನ್ನ ಬ್ರಿಸ್ಕ್ ವಾಕ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ಆಕ್ಟಿವಿಟಿ ಮಾಡಿದ್ರೆ ಒಳ್ಳೇದು, ಫಿಸಿಕಲ್ ಜಿಮ್ ಮಾಡೋದಾಗ್ಲಿ, ಯೋಗ ಮಾಡೋದಾಗ್ಲಿ, ಅಥವಾ ಬೇರೆ ಬೇರೆ ಯಾವ್ದಾದ್ರು ಆಕ್ಟಿವಿಟಿ ಮಾಡೋದ್ರಿಂದ ಕೂಡ ನಿಮ್ಮ ಬಾಡಿನಲ್ಲಿ ಆ ಫಂಕ್ಷನಿಂಗು ಕೂಡ ಸ್ಟಿಮ್ಯುಲೇಟ್ ಆಗುತ್ತೆ, ಆರ್ಗನ್ಸ್ ಆಕ್ಟಿವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗುತ್ತೆ, ಕೊಲೆಸ್ಟ್ರಾಲ್ ಕೂಡ ರೆಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಇಂಟೇಕ್ ಈಸಿ ಆಗುತ್ತೆ, ಅಬ್ಸರ್ಪ್ಷನ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ನಿಮ್ಮ ಒಂದು ಲಿವಿಂಗ್ ಸ್ಟೈಲ್. ಮತ್ತೆ ಅನ್ಹೆಲ್ದಿ ಹ್ಯಾಬಿಟ್ಸ್ಗಳು ಬಿಡೋದು, ಬ್ಯಾಡ್ ಹ್ಯಾಬಿಟ್ಸ್ಗಳು ಕೂಡ ಡ್ರಾಪ್ ಮಾಡೋದು, ಎಕ್ಸಸ್ ಆಲ್ಕೋಹಾಲ್ ಕನ್ಸಂಪ್ಷನ್ಸು, ಸ್ಮೋಕಿಂಗು, ಅಥವಾ ಬೇರೆ ಬೇರೆ ಯಾವುದೋ ಸೈಡ್ ಎಫೆಕ್ಟ್ಸ್ಗಳು. ಆಮೇಲೆ ಆಹಾರ ಪದ್ಧತಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು, ಅಥವಾ ನೈಟ್ ಲೇಟ್ ಡಿನ್ನರ್ ಮಾಡೋದು, ಅಥವಾ ಲಂಚ್ ಗ್ಯಾಪ್ ಮಾಡೋದು, ಇವೆಲ್ಲ ಇರಬಾರ್ದು. ಒಂದು ಫ್ರೀಕ್ವೆಂಟ್ ಇರಬೇಕು. ಆ ಫ್ರೀಕ್ವೆಂಟ್ ಪ್ರಕಾರ ನೀವು ನಿಮ್ಮ ದೇಹದಲ್ಲಿ ಅದನ್ನ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಇವೆಲ್ಲ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ. ಫ್ರೀಕ್ವೆಂಟ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದನೂ ಕೂಡ ಡಯಾಬಿಟಿಕ್ ಬರುತ್ತೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಸೊ ಇವೆಲ್ಲಾನು ಯಾವಾಗ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ, ಅದ್ರ ಜೊತೆಗೆ ಈ ಪ್ರಾಡಕ್ಟ್ಸ್ ಗಳನ್ನ ನಿಮ್ಮ ಸಕ್ಕರೆ ನಿಯಂತ್ರಣದಲ್ಲ, ಟೋಟಲಿ ಝೀರೋ ಮಾಡಬೇಕು ಮೊದಲಿನ ತರ. ಸೊ ಅದಕ್ಕೋಸ್ಕರ ಈ ಆಯುಷ್ ತಗೋದ್ರಿಂದ ನಿಮಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ ನೋಡೋದಾದ್ರೆ,
ನಿಮ್ಮ ಟ್ರೈಗ್ಲೈಸರೈಡ್ಸ್ ಲೆವೆಲ್ ಬ್ಯಾಲೆನ್ಸ್ ಮಾಡಿ, ನಿಮ್ಮ ಗ್ಲೈಸೆಮಿಕ್ ಇಂಡೆಕ್ಸ್ ನ ಹೆಲ್ದಿ ಆಗಿಡಬೇಕು. ಅಂದ್ರೆ ನಿಮ್ಮ ಸಕ್ಕರೆ ಮಟ್ಟ, ಒಂದು ಏನ್ ಸಕ್ಕರೆ ಮಟ್ಟ ಇದೆ, ಗ್ಲೂಕೋಸ್ ಲೆವೆಲ್ ಇದೆ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಪ್ಯಾನ್ಕ್ರಿಯಾಗೆ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗ್ಲೂಕೋಲ್ ತಗೊಳ್ಳೋದ್ರಿಂದ, ಆಯುಷ್ ಗ್ಲೂಕೋಲ್ ತಗೊಳ್ಳೋದ್ರಿಂದ ನಿಮ್ಮ ಪ್ಯಾನ್ಕ್ರಿಯಾ ಏನು ಮೆದುಜೀರಕ ಗ್ರಂಥಿ ಇದೆ ಅದನ್ನ ಮತ್ತೆ ಶಕ್ತಿಯುತವಾಗಿ ಮಾಡುತ್ತೆ. ಏನ್ ಅದಕ್ಕೆ ಹಾನಿ ಆಗಿತ್ತು, ಕಾರಣ ನೀವು ಮಾಡಿರ್ತಕ್ಕಂಥ ಬ್ಯಾಡ್ ಹ್ಯಾಬಿಟ್ಸ್ ಗಳಿಂದ, ಅದನ್ನ ಮತ್ತೆ ರಿವರ್ಸ್ ಆಗಿ ಹೆಲ್ದಿಯಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ಸುಲಿನ್ ಸೀಕ್ರಿಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗಿ ಆ ಇನ್ಸುಲಿನ್ ಕೆಲಸ ಏನ್ ಮಾಡ್ಬೇಕು ಅದು ಮಾಡೋ ತರ ಸಪೋರ್ಟ್ ಇದಕ್ಕೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಗ್ಲೂಕೋಸ್ ಅಬ್ಸರ್ಪ್ಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಗ್ರಾಜುವಲಿ ನಿಮ್ಮ ದೇಹದಲ್ಲಿ ಎಕ್ಸಸ್ ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ ಆ ಗ್ಲೂಕೋಸ್ ಅನ್ನು ಅಬ್ಸರ್ವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ದೇಹದ ಮೇಲೆ ಆಗಿರ್ತಕ್ಕಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಅಥವಾ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಆಗಿರ್ತಕ್ಕಂಥ ಡ್ಯಾಮೇಜಸ್ಗಳು, ಆ ಡ್ಯಾಮೇಜಸ್ಗಳನ್ನು ಕೂಡ ನಾವಿಲ್ಲಿ ರಿಕವರಿ ಮಾಡೋದಕ್ಕೆ, ರಿಪೇರ್ ಮಾಡೋದಕ್ಕೆ, ಡ್ಯಾಮೇಜ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಆಯುಷ್ ಗ್ಲೂಕೋ ಹೆಲ್ತ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ನಿಮ್ಮ ಹಸಿವೆಯನ್ನು ಕೂಡ ರೆಗ್ಯುಲರೈಸ್ ಮಾಡೋದಕ್ಕೆ, ಕೆಲವೊಬ್ರು ನೋಡಿ ಬಹಳಷ್ಟು ಹಸಿವೆ ಆಗ್ತಾ ಇರುತ್ತೆ, ಕೆಲವರಿಗೆ ಹಸಿವೆನ ಆಗ್ತಾ ಇರಲ್ಲ, ಅವು ಎರಡೂ ಕೂಡ ರಾಂಗ್. ಹಂಗಾಗಿ ಆ ಅಪಟೈಟ್ ಅನ್ನು ಕೂಡ ರೆಗ್ಯುಲರೈಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ವೇಟ್ ಕಂಟ್ರೋಲ್ ಮಾಡೋದಕ್ಕೆ, ವೇಟ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನಿಮ್ ದೇಹದ ಮೇಲೆ ಇರ್ತಕ್ಕಂಥ ಕ್ರೋನಿಕ್ ಡಿಸಾರ್ಡರ್ಸ್, ಎಲಿಮೆಂಟ್ಸ್ಗಳು ನಿಮ್ ಬಾಡಿ ಮೇಲೆ ಏನಾದ್ರು ಇತ್ತು ಅಂದ್ರೆ ಬಹಳ ದಿನದಿಂದ ನಿಮ್ ಬಾಡಿನಲ್ಲಿ ಏನಾದ್ರು ಸ್ಟೋರ್ ಆಗಿದೆ, ಫ್ಯಾಟ್ಸ್ಗಳು ಅಕ್ಯುಮುಲೇಷನ್ ಅಥವಾ ಟಾಕ್ಸಿನ್ಸ್ ನಿಮ್ ಬಾಡಿನಲ್ಲಿ ಹೋಗಿದೆ ಅಂದ್ರೆ ಅದನ್ನ ವ್ಯಾನಿಷ್ ಮಾಡಿ, ನಿಮ್ಮ ಹೈಪರ್ ಗ್ಲೈಸಿಮಿಯಾ ಅಂತ ಏನ್ ಕರಿತೀವಿ, ಎಕ್ಸಸ್ ಗ್ಲೂಕೋಸ್ ಲೆವೆಲ್ ಹೈ ಆಗಿದೆ, ಕೆಲವರು 300, 400ವರೆಗೂ ನಿಮ್ಗೆ ಗ್ಲೂಕೋಸ್ ಲೆವೆಲ್ ಹೋಗಿರುತ್ತೆ, ಸಕ್ಕರೆ ಮಟ್ಟ ಹೋಗಿರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಆಯುಷ್ ಗ್ಲೂಕೋ ಹೆಲ್ತ್ ಇಂದ. ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ಪ್ರತಿದಿನ. ಈ ಡೋಸೇಜ್ ಯಾವ ತರ ಫಾಲೋ ಮಾಡಬಹುದು ಅಂದ್ರೆ, ಇದನ್ನ 14 ವರ್ಷದ ಮೇಲೆ ಇರೋರೆಲ್ಲರೂ ಕೂಡ ತಗೋಬಹುದು. 14 year and above ಇರೋರು ತಗೋಬಹುದು. ಊಟ ಮಾಡೋದಕ್ಕಿಂತ ಮುಂಚೆ 2 ಸತಿ ತಗೋಬಹುದು ಅಥವಾ 3 ಸತಿ ಕೂಡ ತಗೋಬಹುದು. ಮಿನಿಮಮ್ 2 ಸತಿ ತಗೊಳ್ಳಿ. ಊಟ ಮಾಡೋದಕ್ಕಿಂತ ಮುಂಚೆ 2 ಟೈಮ್ ಇದನ್ನ ನೀವು ತಗೊಳ್ಬಹುದು. 14 ವರ್ಷದ ಮೇಲೆ ಇರೋದು. ನೀವು ಕೇಳಬಹುದು 8-9 ವರ್ಷದವರು, 10 ವರ್ಷದವರಿಗೆ ಡಯಾಬಿಟಿಕ್ ಇತ್ತು ಅಂದ್ರೆ ಆ ಡಯಾಬಿಟಿಕ್ ನಾವೇನಂತೀವಿ ಅಂದ್ರೆ ಜೆನೆಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಅದನ್ನ ಜೆನೆಟಿಕ್ ಜೀನ್ಸ್ ಇಂದ ಬಂದಿರತಕ್ಕಂಥ ಪ್ರಾಬ್ಲಮ್ಸ್, ಅಂದ್ರೆ ತಂದೆ ತಾಯಿನ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅದು ಮಕ್ಕಳಿಗೆ ಬರ್ತಾ ಇರುತ್ತೆ. ಸೊ ಹಂಗಾಗಿ ಆ ಜೀನ್ಸ್ ಡಿಸಾರ್ಡರ್ಸ್ ನ ನೀವು ಏನು ಮಾಡಕ್ಕಾಗಲ್ಲ. ಮತ್ತೆ ಟೈಪ್ 1 ಟೈಪ್ 2 ಅಂತ ಇರುತ್ತೆ. ಕೆಲವರಿಗೆ ಇನ್ಸುಲಿನ್ ಡಿಪೆಂಡೆಂಟ್ ಇರುತ್ತೆ, ಕೆಲವೊಬ್ರು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಇರ್ತಾರೆ. ಇಬ್ರು ಇದನ್ನ ತಗೊಳ್ಬಹುದು. ಟೈಪ್ 1 ಅವರು ತಗೊಳ್ಬಹುದು, ಟೈಪ್ 2 ಅವರು ಕೂಡ ಇದನ್ನ ಬೈ ಮಾಡ್ಕೊಳ್ಬಹುದು, ತಗೊಳ್ಬಹುದು. ನೀವು ಕೇಳ್ಬೋದು ಇನ್ನೊಂದು ಕ್ವಶನ್, ಇದನ್ನ ತಗೊಂಡಾದ್ಮೇಲೆ ಮೆಡಿಸಿನ್ಸ್ ತಗೊಳ್ಳೋದು ಬಿಡ್ಬೇಕಾ? ನೋ, ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿ. ಎಲ್ಲಿವರೆಗೂ ನಿಮಗೆ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ ಅಲ್ಲಿವರೆಗೂ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ MG ನ ಕಡಿಮೆ ಮಾಡಕ್ ಹೇಳಿ, ಮೆಡಿಸಿನ್ಸ್ ನ ಕಡಿಮೆ ಮಾಡಕ್ ಹೇಳಿ, ಅವ್ರು ಡೆಫಿನೆಟ್ಲಿ ಕಡಿಮೆ ಮಾಡ್ತಾರೆ. ಒನ್ಸ್ ಅವ್ರು ಹೇಳ್ತಾರೆ ಇನ್ಮೇಲೆ ನೀವು ತಗೊಳ್ಳೋದು ಬೇಡ ಅಂತ, ಡೆಫಿನೆಟ್ಲಿ ಅವ್ರ ಡಾಕ್ಟರ್ ಇದನ್ನ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಆಯುಷ್ ಪ್ರೋ ಕಾರ್ಡ್ ಅಂತ ಕರಿತೀವಿ. ಆಯುಷ್ ಪ್ರೋ ಕಾರ್ಡ್. ವಾಯ್ಸ್ ಇಸ್ ನಾಟ್ ಕ್ಲಿಯರ್. ಎಸ್ ಸರ್, ಐ ಥಿಂಕ್ ನನ್ನ ಬ್ಯಾಂಡ್ ವಿಡ್ತ್ ಪರ್ಫೆಕ್ಟ್ ಆಗಿದೆ ಸರ್. ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ, ಬ್ಯಾಂಡ್ ವಿಡ್ತ್ ಕರೆಕ್ಟ್ ಆಗಿದೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನಿಂಗ್. ಒನ್ಸ್ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಒಂದು ಮೊಬೈಲ್ ಆ್ಯಪ್ಗಳೇನಾದರೂ ಓಪನ್ ಆಗಿದೆ ಅಂದ್ರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಇವಾಗ ಕೇಳ್ತಾ ಇದೆಯಾ ಸರ್? ಇವಾಗ ಮಿಡ್ಲಲ್ಲಿ ಬ್ರೇಕ್ ಓಕೆ, ಇವಾಗ ಕೇಳ್ತಾ ಇದೆಯಲ್ಲ ಸರ್? ಫೈನ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್, ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್, ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ನಾವು ಏನು ಹೋಗ್ತಾ ಇದೀವಿ ಅಂದ್ರೆ ಆಯುಷ್ ಪ್ರೋ ಕಾರ್ಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಆಯುಷ್ ಪ್ರೋ ಕಾರ್ಡ್. ಸೊ ಆಯುಷ್ ಪ್ರೋ ಕಾರ್ಡ್ ಇಟ್ ಸೆಲ್ಫ್ ಇಸ್ ಅ ಪ್ರೊಟೆಕ್ಷನ್ ಆಫ್ ಅವರ್ ಕಾರ್ಡಿಯೋ ಕೇರ್. ಆಯುಷ್ ಪ್ರೋ ಕಾರ್ಡು ಪ್ರೊಟೆಕ್ಷನ್ ಆಫ್ ಅವರ್ ಕಾರ್ಡಿಯೋ ಕೇರ್. ಸಾರಿ, ಇಲ್ಲೊಂದು ನಾನು ಒಂದು ಲೈನ್ ಹೇಳಬೇಕಿತ್ತು ಗ್ಲೂಕೋ ಹೆಲ್ತ್ ಬಗ್ಗೆ. ಅದನ್ನ ನಾನು ಲಾಸ್ಟಿಗೆ ಹೇಳ್ತೇನೆ. ಅದ್ರ ಜೊತೆಗೆ ಏನೇನ್ ಪ್ರಾಡಕ್ಟ್ ತಗೊಳ್ಬೇಕನ್ನೋದು ನಾನು ಲಾಸ್ಟಿಗೆ ಹೇಳ್ತೇನೆ. ಈಗ ನೆಕ್ಸ್ಟ್ ಆಯುಷ್ ಪ್ರೋ ಕಾರ್ಡ್. ಪ್ರೋ ಕಾರ್ಡ್ ಅಂದ್ರೆ ಪ್ರೊಟೆಕ್ಷನ್ ಆಫ್ ಅವರ್ ಕಾರ್ಡಿಯೋ ಕೇರ್. ಅಂದ್ರೆ ನಮ್ಮ ಹಾರ್ಟ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನೀವು ಆಯುಷ್ ನಲ್ಲೂ ಕೂಡ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ. ನೀವು ಅಲ್ಲಿ ಏನೇನ್ ತಗೊಳ್ತೀರಾ? L-arginine ತಗೊಳ್ತೀರಾ, ಕ್ರಿಲ್ ಇದೆ, ಫ್ಲಾಕ್ಸ್ ಇದೆ, ಕೋಎನ್ಜೈಮ್ Q10 ಇದೆ, ಮತ್ತೆ ನಿಮ್ಮ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ಸ್ ಕೂಡ ಇದೆ. ಅದ್ರ ಜೊತೆಗೆ ಇದು ಕೂಡ ಒಂದು ಬಹಳ ಅದ್ಭುತವಾದ ಪ್ರಾಡಕ್ಟ್.
ಇದನ್ನ ನೀವು ರೆಗ್ಯುಲರ್ ಆಗಿ ತಗೊಳ್ತಾ ಇದ್ರೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಹೃದಯಕ್ಕೆ ಬರತಕ್ಕಂತ ಸಮಸ್ಯೆಗಳೇನೇನಿದೆ, ನಿಮ್ಮ ಹಾರ್ಟ್ಗೆ ಸಂಬಂಧಪಟ್ಟಂತ ಹೃದಯ ರೋಗಗಳು ಏನೇನಿದೆ ಅವೆಲ್ಲಾನು ಕೂಡ ನೀವು ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಇವತ್ತು ಹೈಯೆಸ್ಟ್ ಡೆತ್ ರೇಟ್ ಏನಿದೆ ಅಂದ್ರೆ ಡ್ಯೂ ಟು ಕಾರ್ಡಿಯಾಕ್ ಅರೆಸ್ಟ್ ಇಂದ. ಇಂಡಿಯಾನಲ್ಲಿ ಭಾರತ ದೇಶದಲ್ಲಿ ಹೈಯೆಸ್ಟ್ ಡೆತ್ ರೇಟ್ ಏನಿದೆ ಆ ಡೆತ್ ರೇಟ್ ಅಲ್ಲಿ ನೋಡಿದಾಗ ಮ್ಯಾಕ್ಸಿಮಮ್ ಪೀಪಲ್ ಡ್ಯೂ ಟು ಕಾರ್ಡಿಯಾಕ್ ಅರೆಸ್ಟ್ ಇಂದ ಡೆತ್ ಆಗ್ತದೆ. ಸೊ ಆಗಬಾರ್ದು ಅಂದ್ರೆ ರೆಗ್ಯುಲರ್ ಆಗಿ ನೀವೇನ್ ಮಾಡ್ಬೋದು, ಈ ನಮ್ಮ ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡ್ಬೋದು, ಅದನ್ನ ಕನ್ಸ್ಯೂಮ್ ಮಾಡ್ಬೋದು. ಅದರಲ್ಲಿ ಸ್ಪೆಷಲಿ ಪ್ರೋ ಕಾರ್ಡ್ ಇಸ್ ಅಲ್ಟಿಮೇಟ್ ಪ್ರಾಡಕ್ಟ್. ಇದನ್ನ ರೆಗ್ಯುಲರ್ ಆಗಿ ಹ್ಯಾಬಿಚುವಲ್ ಆಗಿ ಇಟ್ಕೊಳ್ಳಿ. ಪರ್ಫೆಕ್ಟ್ ರೆಗ್ಯುಲರ್ ಆಗಿ ಇದನ್ನ ತಗೊಳ್ಳೋದ್ರಿಂದ ನಿಮ್ಮ ಹೆಲ್ದಿ ಹಾರ್ಟ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರೊಳಗಡೆ ಏನೇನಿದೆ ಅಂತ ನಾವು ನೋಡಿದಾಗ ಇದರಲ್ಲಿ ಅರ್ಜುನ ಇದೆ, ಇದರಲ್ಲಿ ಅಶ್ವಗಂಧ ಇದೆ, ಆಯುಸಂತೆ ಪ್ರೋಕಾರ್ಡ್ ನಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಫಸ್ಟ್ ಕಾಂಪೋಸಿಷನ್ ಅರ್ಜುನ, ಎರಡನೇ ಕಾಂಪೋಸಿಷನ್ ಅಶ್ವಗಂಧ ಕೂಡ ಇದೆ. ಸೊ ಇದರಲ್ಲಿ ಅರ್ಜುನ ಏನ್ ಕೆಲಸ ಮಾಡುತ್ತೆ ಅಂತ ನೋಡಿದಾಗ ನಮ್ಮ ಹಾರ್ಟ್ ಫಂಕ್ಷನ್ಸ್ ನ ಚೆನ್ನಾಗಿಡುತ್ತೆ, ಮೆಂಟಲ್ ಸ್ಟ್ರೆಸ್ ನ ಚೆನ್ನಾಗಿಡುತ್ತೆ, ಮೆಂಟಲ್ ಸ್ಟ್ರೆಸ್ ಆಗದಂಗೆ ಪ್ರಿವೆಂಟ್ ಮಾಡುತ್ತೆ, ನರ್ವಸ್ನೆಸ್ ಏನಾದ್ರೂ ಇತ್ತಂದ್ರೆ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಂಕ್ಷನ್ಸ್ ನ ಹೆಲ್ದಿ ಆಗಿಡುತ್ತೆ. ಜೊತೆಗೆ ಅಶ್ವಗಂಧದಿಂದ ಇದೊಂದು ರಿಚ್ ಆಂಟಿ ಆಕ್ಸಿಡೆಂಟ್ಸ್, ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಸ್. ಇದ್ರ ಒಳಗಡೆ ನಿಮ್ಮ ಹಾರ್ಟ್ ರಿಸ್ಕ್ ಏನಿದೆ, ಹಾರ್ಟ್ ರಿಲೇಟೆಡ್ ರಿಸ್ಕ್ ಏನಿದೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಎಲ್ಲರ ವಾಯ್ಸ್ ಮ್ಯೂಟ್ ಆಗಿದೆ ಸರ್, ಎಲ್ಲರ ವಾಯ್ಸ್ ಮ್ಯೂಟ್ ಮಾಡಿ ಅಂತ ಹೇಳ್ತಾರೆ, ಬಟ್ ಎಲ್ಲರ ವಾಯ್ಸ್ ಆಲ್ಮೋಸ್ಟ್ ಮ್ಯೂಟ್ ಆಗಿದೆ. ಮೇ ಬಿ ನಿಮ್ಗೆ ಏನೋ ತೊಂದರೆ ಇರ್ಬೋದು, ಒನ್ಸ್ ಅಗೇನ್ ಚೆಕ್ ಮಾಡ್ಕೊಳ್ಳಿ ಸರ್. ಎಲ್ಲರ ವಾಯ್ಸ್ ಮ್ಯೂಟ್ ಇದೆ ಎಕ್ಸೆಪ್ಟ್ ಮೀ, ಎಲ್ಲರ ವಾಯ್ಸ್ ಮ್ಯೂಟ್ ಇದೆ. ಮೊಹಮ್ಮದ್ ಸರ್ ಅವರು, ಓಕೆ ಫೈನ್. ಸೊ ಅಶ್ವಗಂಧದಿಂದ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಫ್ರೀ ರ್ಯಾಡಿಕಲ್ಸ್ ರಿಮೂವ್ ಆಗೋದಕ್ಕೆ, ನಿಮ್ ದೇಹದಲ್ಲಿ ಆಗಿರ್ತಕ್ಕಂಥ ಹಾರ್ಮ್ಫುಲ್ ಫ್ರೀ ರ್ಯಾಡಿಕಲ್ಸ್ ಅಂತ ಏನ್ ಕರಿತೀವಿ, ಆ ಫ್ರೀ ರ್ಯಾಡಿಕಲ್ಸ್ ರಿಮೂವ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಒಂದು ತಿಳ್ಕೊಳ್ಳಿ, ನಾನು ನಿಮ್ಗೆ ಆಕ್ಸಿಡೈಸೇಷನ್ ಸ್ಟ್ರೆಸ್ ಏನಿದೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆ, ಆ ಫ್ರೀ ರ್ಯಾಡಿಕಲ್ಸ್ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ಟಾಕ್ಸಿಕ್ಲಿನ್ ಬಂದಾಗ ತುಂಬಾ ಚಿತ್ರದಲ್ಲಿ ಪಿಕ್ಚರ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಜಸ್ಟ್ ಇಲ್ಲಿ ನೀವು ನೋಡಿ. ಮತ್ತೆ ಫ್ರೀ ರ್ಯಾಡಿಕಲ್ಸ್ ರಿಡ್ಯೂಸ್ ಆಗೋದಕ್ಕೆ, ನಿಮ್ಮ ಟ್ರೈಗ್ಲಿಸರೈಡ್ ಬ್ಯಾಲೆನ್ಸ್ ಆಗೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾರ್ಲಿಕ್ ಇಂದ, ಇದರಲ್ಲಿ ಗಾರ್ಲಿಕ್ ಕೂಡ ಇದೆ, ಅಂದ್ರೆ ನಾವು ಲಸುನ್ ಅಂತ ಕರಿತೀವಿ, ಬೆಳ್ಳುಳ್ಳಿ ಅಂತ ಏನ್ ಕರಿತೀವಿ, ಗಾರ್ಲಿಕ್ ಕೂಡ ಆಡ್ ಮಾಡಿದ್ದಾರೆ. ಸೊ ಇದು ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಬ್ಲಡ್ ಫ್ಲೋ ಸರ್ಕ್ಯುಲೇಷನ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಗೂಗುಲ್ ಕೂಡ ಇದೆ, ಇದ್ರೊಳಗಡೆ ಗೂಗುಲ್ ಕೂಡ ಇದೆ, ಅಂಟು ಅಂತ ಕರಿತೀವಿ ನೋಡಿ, ಅಂಟು ಅಂತ ಕರಿತೀವಿ, ಅದನ್ನು ಗೂಗುಲ್ ಅಂತ ಕರಿತೀವಿ, ಅಂಟು ಕೂಡ ಇದೆ. ಸೊ ಇದರಿಂದ ನಿಮ್ಮ ಏನು ಕೊಲೆಸ್ಟ್ರಾಲ್ ಲೆವೆಲ್ ನ ಬ್ಯಾಲೆನ್ಸ್ ಮಾಡಿ ಹಾರ್ಟ್ ಹೆಲ್ತ್ ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಜೊತೆಗೆ ನಿಮ್ಮ ಬ್ಲಡ್ ಕ್ಲಾಟ್ಸ್ ಗಳು ಏನಾದ್ರು ಇತ್ತು ಅಂದ್ರೆ, ಪೆಲೆಟಲೇಟ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇತ್ತಂದ್ರೂ ಕೂಡ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಶುಗರ್ ಕೇನ್ ಅಂದ್ರೆ ಶುಗರ್ ಜ್ಯೂಸ್ ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ. ಸೊ ಇದರಿಂದ ನಿಮ್ಮ ಸೆರಮ್ ಕೊಲೆಸ್ಟ್ರಾಲ್ ಲೆವೆಲ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಜೊತೆಗೆ ಇದು ಕೂಡ ಅಷ್ಟೇ ನಿಮ್ಮ ಬ್ಲಾಕೇಜಸ್ ಕೂಡ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಫಸ್ಟ್ ತಿಳ್ಕೊಳ್ಳಿ, ಹಾರ್ಟ್ ಚೆನ್ನಾಗಿರ್ಬೇಕು, ಹಾರ್ಟ್ ಹೆಲ್ತ್ ಚೆನ್ನಾಗಿರ್ಬೇಕು, ನಮ್ಮ ಪ್ರೊಟೆಕ್ಷನ್ ಆಫ್ ಅವರ್ ಕಾರ್ಡಿಯಾಕ್ ಕೇರ್ ಮೇನ್ ಹೇಳ್ತೀನಿ ಕೇಳಿ. ಒಂದು, ಪ್ರತಿದಿನ 7920 ಲೀಟರ್ ನಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅಂದ್ರೆ ಮೇಜರ್ ಪಂಪಿಂಗ್ ಆಗೋದೇ ನಿಮ್ಮ ಹಾರ್ಟ್ ಇಂದಾನೆ. ಈ ಹಾರ್ಟ್ ಹೆಲ್ದಿ ಆಗಿರ್ಬೇಕಂದ್ರೆ ಫಸ್ಟ್ ನೀವು ತಗೊಳ್ಳೋ ಆಹಾರ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಕ್ಕಂಥ ತಿನ್ಬೇಡಿ. ಬಹಳ ಜನ ನಾವು ನೋಡ್ತಾ ಇದೀವಿ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಎಲ್ಲ ಆಹಾರ ಚೆನ್ನಾಗಿದೆ, ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಇವತ್ತು ನಾವು ಬಳಸೋ ಕುಕಿಂಗ್ ಆಯಿಲ್ ಇಂದನೂ ಕೂಡ ನಿಮ್ಮ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ನಿಮ್ ಬ್ಲಡ್ ಒಳಗಡೆ ಕೊಬ್ಬು ಜಾಸ್ತಿ ಆಗ್ತಾ ಇದೆ. ಇವತ್ತೇನು ನಾವು ಬಳಸ್ತಾ ಇದೀವೋ ಕೆಟ್ಟ ಕುಕಿಂಗ್ ಆಯಿಲ್ಸ್ಗಳು, ಪಾಮ್ ಆಯಿಲ್ ಅಥವಾ ನಿಮ್ಮ ರಿಫೈನ್ಡ್ ಆಯಿಲ್ಸ್ಗಳು, ಕೆಮಿಕಲ್ ರಿಫೈನ್ಡ್ ಆಯಿಲ್ಸ್ಗಳು, ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಿಮ್ಮ ದೇಹದಲ್ಲಿ, ನಿಮ್ಮ ರಕ್ತದ ಒಳಗಡೆ ಕೊಬ್ಬು ಯಾವಾಗ ಜಾಸ್ತಿ ಆಗುತ್ತೆ, ಟ್ರೈಗ್ಲಿಸರೈಡ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಯಾವಾಗ ಜಾಸ್ತಿ ಆಗುತ್ತೆ, ಆವಾಗ ಏನಾಗ್ತಾ ಇದೆ ಅಂದ್ರೆ ರಕ್ತದ ಒಳಗಡೆ ಆ ಒಂದು ಕೊಬ್ಬು ಜಾಸ್ತಿ ಆಗಿ ಸರ್ಕ್ಯುಲೇಷನ್ಗೆ ತೊಂದರೆ ಆಗ್ತಾ ಇದೆ, ಅಲ್ಲಲ್ಲಿ ಬ್ಲಾಕೇಜಸ್ ಆಗ್ತಾ ಇದೆ. ಆ ಬ್ಲಾಕ್ ಆಯ್ತು ಅನ್ಕೊಳ್ಳಿ, ನಿಮ್ಮ ಹಾರ್ಟ್ಗೆ ತೊಂದರೆ ಸ್ಟಾರ್ಟ್. ಸೊ ಅದು ಆಗಬಾರ್ದು ಅಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ನಿಮ್ಮ ಆಹಾರ ಪದ್ಧತಿ. ಅಗೇನ್ ಆಹಾರ ಪದ್ಧತಿ ಅಂದ್ರೆ ಕೊಬ್ಬು ಕಡಿಮೆ ಮಾಡೋದು, ಕೊಬ್ಬು ಜಾಸ್ತಿ ಇರತಕ್ಕಂಥ ಆಹಾರಗಳನ್ನ ಕಡಿಮೆ ತಿನ್ನೋದು, ಅದರಲ್ಲಿ ಕೆಟ್ಟ ಕುಕಿಂಗ್ ಅನ್ನ ರೆಡ್ಯೂಸ್ ಮಾಡಿಸೋದು. ನಾನು ಅದಕ್ಕೆ ನಂದು ಫಸ್ಟ್ ಸಜೆಷನ್ ಏನಿರುತ್ತೆ ಅಂದ್ರೆ, ಸಪ್ಲಿಮೆಂಟ್ ಸಜೆಸ್ಟ್ ಮಾಡಲ್ಲ, ನಾನು ಫಸ್ಟ್ ಸಜೆಸ್ಟ್ ಮಾಡ್ತೀನಿ ನಮ್ಮ ಇದು ಕುಕಿಂಗ್ ಆಯಿಲ್ ನ. ಯಾಕೆ ಕುಕಿಂಗ್ ಆಯಿಲ್ ನ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಎಷ್ಟೇ ಸಪ್ಲಿಮೆಂಟ್ ಕೊಟ್ಟರು ನೋ ಯೂಸ್, ಅವ್ರು ಏನಾದ್ರು ಪಾಮ್ ಆಯಿಲ್ ಯೂಸ್ ಮಾಡ್ತಾ ಇದಾರೆ ಅಂದ್ರೆ, ಕೆಟ್ಟ ಆಯಿಲ್ ಯೂಸ್ ಮಾಡ್ತಾ ಇದಾರೆ ಅಂದ್ರೆ, ಯಾಕಂದ್ರೆ ಒಂದ್ ಕಡೆಯಿಂದ ರಿಫ್ರೆಶ್, ಒಂದ್ ಕಡೆಯಿಂದ ಫಿಲ್ಲಿಂಗ್ ನಡೀತಾ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಏನ್ ಮಾಡಿ ಅಂದ್ರೆ
ಆ ಕುಕಿಂಗ್ ಆಯಿಲ್ ನ ಚೇಂಜ್ ಮಾಡೋದಕ್ಕೆ ಹೇಳಿ. ಯಾಕಂದ್ರೆ ಇದು ಲೈಫ್ ಅಂಡ್ ಡೆತ್ ಪ್ರಶ್ನೆ. ನಿಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಏನ್ ಅನಿಸ್ತಾ ಇರುತ್ತಂದ್ರೆ ಜಸ್ಟ್ ನಾನು ಒಂದು 150 ರೂಪೀಸ್ ನಾನು ಸೇವ್ ಮಾಡ್ತಾ ಇದೀನಿ ಅಂತ ನೀವು ಅನ್ಕೊಳ್ತಾ ಇರ್ತೀರಾ. ಬಟ್ ನಿಮ್ಗೆ ಗೊತ್ತಿಲ್ಲ ಆದ್ರೂ ನಿಮ್ಮ ಹೃದಯ, ವೈಟಲ್ ಆರ್ಗನ್ ಅಂತ ಏನ್ ಕರಿತೀವಿ, ನಮ್ಮ ಇಡೀ ದೇಹದಲ್ಲೇ ಒಂದು ಯೂನಿಕ್ ಆರ್ಗನ್, ವೈಟಲ್ ಆರ್ಗನ್, ಅದೇನಾದ್ರೂ ಸ್ಟಾಪ್ ಆಯ್ತಂದ್ರೆ ನಿಮ್ ದೇಹನೇ ಸ್ಟಾಪ್ ಆಗ್ಬೇಕಾಗುತ್ತೆ. ಸೊ ಹಂಗಾಗಿ ಈ ದೇಹವನ್ನ ರಕ್ಷಣೆ ಮಾಡ್ಬೇಕು, ಆ ದೇಹದಲ್ಲಿ ಇರ್ತಕ್ಕಂಥ ವೈಟಲ್ ಆರ್ಗನ್ಸ್ ಗಳ ರಕ್ಷಣೆ ಮಾಡ್ಬೇಕು, ಅದರಲ್ಲಿ ಹಾರ್ಟ್ ಅನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕುಕಿಂಗ್ ಆಯಿಲ್ ಚೆನ್ನಾಗಿರೋದು ತಗೊಳ್ಳಿ. ಅದ್ರ ಜೊತೆಗೆ ಈ ಆಹಾರ ತಗೊಳ್ತಾ ಇದ್ರ ಅಂದ್ರೆ, ನಮ್ಮ ಪ್ರೋ ಕಾರ್ಡ್ ತಗೊಳ್ತಾ ಇದ್ದೀರಿ ಅಂದ್ರೆ ಡೆಫಿನೆಟ್ಲಿ ನೀವು ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದೇ ಸರ್ಜರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ನಿಮ್ಮ ಹಾರ್ಟ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ಆಯುಷಾಂತೆ ಪ್ರೋ ಕಾರ್ಡ್ ತಗೊಳ್ಳೋದ್ರಿಂದ ನಿಮ್ಮ ಲಿಪಿಡ್ಸ್ ಗಳು ಬ್ಯಾಲೆನ್ಸ್ ಮಾಡೋದಕ್ಕೆ, ಆಲ್ರೆಡಿ ಬ್ಲಾಕೇಜಸ್ ಆಗಿದೆ, ಅಥೆರೋಸ್ಕ್ಲೆರೋಸಿಸ್ ಆಗಿದೆ ಅಂದ್ರೆ ಅದನ್ನ ರಿಡ್ಯೂಸ್ ಮಾಡೋದಕ್ಕೆ, ಬ್ಲಾಕ್ ಆಗಿರೋದನ್ನ ರಿಮೂವ್ ಮಾಡೋದಕ್ಕೆ, ರಕ್ತನಾಳದ ಒಳಗಡೆ, ರಕ್ತ ಸಂಚಲನ ಒಳಗಡೆ ಎಲ್ಲಾದ್ರೂ ಬ್ಲಾಕ್ ಆಗಿದೆ ಅಂದ್ರೆ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ ನ ರಿಡ್ಯೂಸ್ ಮಾಡೋದಕ್ಕೆ, ಕೆಟ್ಟ ಕೊಲೆಸ್ಟ್ರಾಲ್ ನ ರಿಡ್ಯೂಸ್ ಮಾಡಿ ಒಳ್ಳೆ ಕೊಬ್ಬನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ನಿಮ್ಮ ಬ್ಲಡ್ ವೆಸಲ್ಸ್ ಗಳು ಚೆನ್ನಾಗಿರೋದಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಕ್ಕೆ, ಜೊತೆಗೆ ನಿಮ್ಗೆ ಸ್ಟ್ರೋಕ್ ಪ್ರಿವೆಂಟ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ ದೇಹದಲ್ಲಿ ಸ್ಟ್ರೋಕ್ ಆಗಬಾರ್ದು, ನಿಮ್ ದೇಹದಲ್ಲಿ ಸ್ಟ್ರೋಕ್ ಪ್ರಿವೆನ್ಷನ್ ಮಾಡ್ಕೊಳ್ಬೇಕು ಅಂದ್ರೆ ಈ ಪ್ರಾಡಕ್ಟ್ ತುಂಬಾನೇ ಹೆಲ್ಪ್. ಇದು ಬರೀ ಹೃದಯ ರೋಗ ಸಂಬಂಧಿತ ಕಾಯಿಲೆ ಬಂದಿರೋರ್ಗಷ್ಟೇ ಅಲ್ಲ, ಇವತ್ತು ಎಲ್ಲಾರು 30 ವರ್ಷ, 25-30 ವರ್ಷದವ್ರು ಎಲ್ಲರೂ ಕೂಡ ಇದನ್ನ ಬಳಸಬಹುದು. 50 ವರ್ಷದವ್ರು ರೆಗ್ಯುಲರ್ ಆಗಿ ಇದನ್ನ ಬಳಸಿ. 40-50 ವರ್ಷದವರು ಹಾರ್ಟ್ ಸಮಸ್ಯೆ ಬರಬಾರ್ದು ಅಂದ್ರೆ ರೆಗ್ಯುಲರ್ ಆಗಿ ಇದನ್ನ ಬಳಸೋದ್ರಿಂದ, ಯೂಸ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನೆಲ್ಲಾನು ಕೂಡ ಸರಿ ಮಾಡಬಹುದು, ಸ್ಟ್ರೋಕ್ನು ಕೂಡ ಪ್ರಿವೆಂಟ್ ಮಾಡಬಹುದು. ಸೊ ಇದನ್ನ ಕನ್ಸ್ಯೂಮ್ ಮಾಡೋದು ತುಂಬಾ ಸಿಂಪಲ್. 1-2 ಕ್ಯಾಪ್ಸುಲ್ ಊಟದಕ್ಕಿಂತ ಮುಂಚೆ ಊಟ ಆದ್ಮೇಲೂ ಕೂಡ ತಗೊಳ್ಬಹುದು. ಊಟಕ್ಕಿಂತ ಮುಂಚೆ ಆದ್ರೂ ತಗೊಳ್ಬಹುದು ಅಥವಾ ಊಟ ಆದ್ಮೇಲೂ ಕೂಡ ಈ ಪ್ರಾಡಕ್ಟ್ ನೀವು ತಿನ್ನಬಹುದು ರೆಗ್ಯುಲರ್ ಆಗಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅಥವಾ ನೀವು ಕೇಳ್ಬೋದು, ಈಗ ಆಲ್ರೆಡಿ ಸರ್ಜರಿ ಆಗಿದ್ದಾರೆ ಸರ್, ಅವ್ರು ತಗೊಳ್ಬಹುದಾ? ಎಸ್, ಸರ್ಜರಿ ಆಗಿ ಇಮಿಡಿಯೇಟ್ಲಿ ಕೊಡಬೇಡಿ. ಸರ್ಜರಿ ಆದ್ಮೇಲೆ ಒಂದು 3-4 ತಿಂಗಳಾಗಿದೆ ಅಂದ್ಮೇಲೆ ಅವರಿಗೆ ಈ ಪ್ರಾಡಕ್ಟ್ ಅನ್ನ ಕೊಡಬಹುದು, ಏನು ತೊಂದರೆ ಇಲ್ಲ. 6 ತಿಂಗಳಾಗಿದೆ ಅಂದ್ರೆ ಆರಾಮಾಗಿ ಕೊಡಬಹುದು. ಈಗ ಆಲ್ರೆಡಿ ಡಾಕ್ಟರು ಸ್ಟಂಟ್ ಹಾಕಿದ್ದಾರೆ, ಎಸ್, ಅವರು ಕೂಡ ಯೂಸ್ ಮಾಡಬಹುದು. ಡಾಕ್ಟರ್ ಹೇಳಿದ್ದಾರೆ ಅವ್ರ ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಇದೆ ಅಂತ, ಅವರು ಕೂಡ ಯೂಸ್ ಮಾಡಬಹುದು. ಹೃದಯದಲ್ಲಿ ಏನೋ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಇವಾಗ ಅಂದ್ರೆ ಅವರು ಕೂಡ ಬಳಸಬಹುದು. ಇದನ್ನ ಯಾರು ಬಳಸಬಾರ್ದು ಅಂದ್ರೆ ಪ್ರೆಗ್ನೆಂಟ್ ಲೇಡಿ ಕೊಡೋದು ಬೇಕಾಗಿಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ಕೊಡೋದು ಬೇಕಾಗಿಲ್ಲ. ಅದು ಬಿಟ್ರೆ ಎಲ್ಲರೂ ಕೂಡ ಬಳಸಬಹುದು. ಕಿಡ್ನಿ ಆಲ್ರೆಡಿ ಹೋಗಿದೆ ಅಂದ್ರೆ ಅವ್ರಿಗೆ ಬೇಡ, ಕಿಡ್ನಿ ಆಲ್ರೆಡಿ ಡ್ಯಾಮೇಜ್ ಆಗಿರೋರಿಗೆ ಯಾವ್ದು ಪ್ರಾಡಕ್ಟ್ ಕೊಡ್ಬೇಡಿ, ಫುಡ್ ಪ್ಯಾಚಸ್ ಒಂದು ಮಾತ್ರ ಕೊಡಿ. ಎಸ್, ಕ್ಲಿಯರ್. ಇದ್ರ ಜೊತೆಗೆ ನಮ್ಮ 4 ಪ್ರಾಡಕ್ಟ್ ಯಾವುದು, ಪ್ರೋ ಕಾರ್ಡ್ ಜೊತೆಗೆ ಎಲ್ಲರ ಜನ ಏನ್ ಕೊಡ್ಬೋದು, ನಿಮ್ಮ ಫ್ಲಾಕ್ಸ್ ಕೊಡ್ಬೋದು, ಫ್ಲಾಕ್ಸಿಡ್ ಕ್ಯಾಪ್ಸೂಲ್ಸ್ ಕೊಡ್ಬೋದು, ನಿಮ್ಮ Q10 ಕೊಡ್ಬೋದು, ನಿಮ್ಮ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ಸ್ ಕೊಡ್ಬೋದು, ಅಥವಾ ನಿಮ್ಮ ಕ್ರಿಲ್ಲು ಕೂಡ ಕೊಡ್ಬೋದು. ನಿಮ್ಮ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಎಸ್, ಈಗ ನೆಕ್ಸ್ಟ್ ಪ್ರಾಡಕ್ಟ್ ನಮ್ಮ ಆಯುಷಾಂತೆ ಟಾಕ್ಸಿಕ್ಲಿನ್. ಆಯುಷಾಂತೆ ಟಾಕ್ಸಿಕ್ಲಿನ್ ಅಂದ್ರೆ ನಿಮ್ ಬಾಡಿಯನ್ನ ಡಿಟಾಕ್ಸ್ ಮಾಡೋದು, ನಿಮ್ ಬಾಡಿಯನ್ನ ವಿಷಕಾರಿ ಹಾರ್ಮ್ಫುಲ್ ಇರ್ತಕ್ಕಂತ ವಿಷಯಗಳನ್ನೆಲ್ಲಾನು ಕೂಡ ನಿಮ್ಮ ದೇಹದಿಂದ ಹೊರಗಡೆ ಹಾಕೋದು. ಅದನ್ನ ನಾವು ಡಿಟಾಕ್ಸಿಫಿಕೇಶನ್ ಅಂತ ಕರೀತಾರೆ. ಅದನ್ನ ಡಿಟಾಕ್ಸಿಫಿಕೇಶನ್. ಎಲ್ಲಿ ಡಿಟಾಕ್ಸಿಫಿಕೇಶನ್ ಕೆಟಗರಿ ನೋಡ್ತೀವಿ ನೋಡಿ, ಅದರಲ್ಲಿ ಏನಿದೆ, ಗ್ಯಾನೋಡರ್ಮ, ಕರ್ಕ್ಯೂಮಿನ್, ಪ್ಯಾಚಸ್ ಇವೆಲ್ಲ ಇದೆಯಲ್ಲ, ಅದೇ ತರ ಆಯುಷಾಂತೆ ಕೆಟಗರಿನಲ್ಲೂ ಕೂಡ ಒಂದು ಡಿಟಾಕ್ಸಿಫಿಕೇಶನ್ ಇದೆ. ಇದು ನ್ಯಾಚುರಲ್ ಡಿಟಾಕ್ಸ್ ಮಾಡುತ್ತೆ ನಿಮ್ಮ ದೇಹವನ್ನ. ಈ ಡಿಟಾಕ್ಸಿಫಿಕೇಶನ್ ನಾವು ರೆಗ್ಯುಲರ್ ಆಗಿ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಸಾಕಷ್ಟು ಕಾಯಿಲೆಗಳನ್ನ ನೀವು ಸರಿ ಮಾಡ್ಕೊಳ್ಬಹುದು, ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬಹುದು. ರೆಗ್ಯುಲರ್ ಆಗಿ ಇದನ್ನ ಡಿಟಾಕ್ಸ್ ಮಾಡ್ಕೊಳ್ಳೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಸೊ ಈ ಡಿಟಾಕ್ಸಿಫಿಕೇಶನ್ ಕೆಟಗರಿನಲ್ಲಿ, ಡಿಟಾಕ್ಸಿಫಿಕೇಶನ್ ಪ್ರಾಡಕ್ಟ್ ನಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ, ಕಾಂಪೋಸಿಷನ್ ಏನೇನಿದೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಕಾಂಪೋಸಿಷನ್ ತ್ರಿಫಲ. ತ್ರಿಫಲ ಅಂದ್ರೆ ತ್ರಿಫಲ, ಅದರಲ್ಲಿ 3 ಫಲಗಳಿರುತ್ತೆ, ಅದ್ರ ಹೆಸರೇ ತ್ರಿಫಲ ಅಂತ. ತ್ರಿಫಲ ಇಂದ ತ್ರಿಫಲ ದೋಷಗಳನ್ನು ಕೂಡ ಸರಿ ಮಾಡ್ಬೋದಂತೆ. ನಿಮ್ಮ ತ್ರಿಫಲ ದೋಷಗಳನ್ನ ಎಲ್ಲಾನು ಸರಿ ಮಾಡ್ಬೋದು, ಮತ್ತೆ ವಾತ ಪಿತ್ತ ಕಫನು ಕೂಡ ಕಂಟ್ರೋಲ್ ಮಾಡ್ಬೋದಂತೆ. ಸೊ ಇದರಿಂದ ಏನೇನ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ರೆಗ್ಯುಲೇಟ್ ಮಾಡುತ್ತೆ, ಅಂದ್ರೆ ನಿಮ್ಮ ಜೀರ್ಣಾಂಗ ಪ್ರಕ್ರಿಯೆನ ಸರಿ ಮಾಡುತ್ತೆ. ನಿಮ್ಗೆ ಏನಾದ್ರೂ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ, ಮಲಬದ್ಧತೆ ಇದೆ ಅಂದ್ರೆ, ಆ ಮಲಬದ್ಧತೆನ ಸರಿ ಮಾಡುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಮಲಬದ್ಧತೆನೆ ಇನಿಷಿಯಲ್ ಸಿಗ್ನಲ್ ನಿಮ್ ಬಾಡಿಗೆ, ನಿಮ್ ದೇಹಕ್ಕೆ ಯಾವ್ದೋ ಸಮಸ್ಯೆ ಬರ್ತಾ ಇದೆ ಅಂದ್ರೆ, ನಿಮಗೆ ಏನಾದ್ರೂ ಮೋಷನ್ ಅಲ್ಲಿ ಸರಿ ಇಲ್ಲ, ಮಲಬದ್ಧತೆ ಆಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ ಬಾಡಿ ನಿಮ್ಗೆ ಸೈನ್ ಕೊಡ್ತಾ ಇದೆ, ಎಚ್ಚೆತ್ಕೊಳ್ಳಿ. ಇಮ್ಮಿಡಿಯೇಟ್ಲಿ ನಿಮ್ ಈ ಹರ್ಬ್ಸ್ ಗಳನ್ನ ಸ್ಟಾರ್ಟ್ ಮಾಡಿ.
ಟಾಕ್ಸಿನ್ಸ್ ನ ಹೊರಗಡೆ ಹಾಕೋದಕ್ಕೆ, ನಿಮ್ ದೇಹದಿಂದ ಇರ್ತಕ್ಕಂಥ ವಿಷಕಾರಿ ಪದಾರ್ಥಗಳು. ನೀವು ಕೇಳ್ಬೋದು ದೇಹದಿಂದ ವಿಷಕಾರಿ ಪದಾರ್ಥಗಳು ಹೆಂಗ್ ಹೋಗಿದೆ ಅಂದ್ರೆ, ನಿಮ್ಮ ಆಹಾರ, ನೀರು, ಗಾಳಿಯಿಂದ ಎಷ್ಟೋ ನಿಮ್ಗೆ ಗೊತ್ತಿಲ್ಲದೆ ವಿಷಕಾರಿ ಪದಾರ್ಥಗಳು ದೇಹದಲ್ಲಿ ಹೋಗ್ತಾ ಇರತ್ತೆ. ಸಣ್ಣ ಪ್ರಮಾಣದಲ್ಲಿ ಹೋಗ್ತಾ ಇರತ್ತೆ. ಅದು ಹೋಗಿ ದೊಡ್ಡದಾಗಿ ಒಂದ್ ದಿವಸ ನಿಮ್ಗೆ ಕಾಯಿಲೆಗಳನ್ನ ತರಿಸ್ತಾ ಇರತ್ತೆ. ಸೊ ಆ ವಿಷಕಾರಿ ಪದಾರ್ಥಗಳನ್ನ ಆವಾಗ ದೇಹವನ್ನ ಶುಚಿಗೊಳಿಸ್ಬೇಕು. ಯಾವ ತರ ನೀವು ಸ್ನಾನ ಮಾಡ್ತಿರೋ ಆ ತರ ಇಂಟರ್ನಲ್ ಬಾಡಿನೂ ಕೂಡ ನಾವು ಕ್ಲೀನ್ ಮಾಡ್ಬೇಕು. ಆ ಕ್ಲೀನ್ ಮಾಡೋ ಪದ್ಧತಿ ಈ ಡಿಟಾಕ್ಸಿಫಿಕೇಶನ್. ಇದನ್ನ ನಾವು ಹರ್ಬಿಂದ ಮಾತ್ರ ಸಾಧ್ಯ. ಡಿಟಾಕ್ಸಿಫಿಕೇಶನ್ ಹರ್ಬಿಂದ ಮಾತ್ರನೇ ಸಾಧ್ಯ, ಬೇರೆ ಯಾವ್ದ್ರಿಂದನೂ ಕೂಡ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಟಾಕ್ಸಿನ್ಸ್ ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಬ್ಲಡ್ ಪ್ಯೂರಿಫಿಕೇಶನ್ಗೆ, ನಿಮ್ ಬ್ಲಡ್ ನ ಪ್ಯೂರಿಫೈ ಮಾಡೋದಕ್ಕೆ ತ್ರಿಫಲ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ನಿಮ್ಮ ಕರಳುಗಳು ಶುದ್ಧ ಮಾಡೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಸರ್, ನೋಟ್ ಮಾಡ್ಕೊಳ್ಳಿ. ನಿಮ್ಮ ಕರಳುಗಳು ಅಂದ್ರೆ ಸ್ಮಾಲ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ಸ್ ಕೂಡ ಇದರಿಂದ ಕ್ಲೀನ್ ಮಾಡಬಹುದು. ಯಾಕಂದ್ರೆ ನೀವ್ ಅನ್ಬೋದು ನನಗೆ ಒಬೆಸಿಟಿ ಇಲ್ಲ, ಬಟ್ ನಿಮ್ ಇಂಟೆಸ್ಟೈನ್ಸ್ ಅಲ್ಲಿ ಹೆವಿ ಬ್ಯಾಕ್ಟೀರಿಯಾ ಇರುತ್ತೆ ಅಥವಾ ಎಲ್ಲೋ ಒಂದ್ ಕಡೆ ಟಾಕ್ಸಿನ್ಸ್ ಇರುತ್ತೆ. ಅದರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಅವಾಗ ಅಲ್ಸರ್ ಆಗೋದು, ಬ್ಲೂಟಿಂಗ್ ಆಗೋದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮೋಷನ್ ಆಗೋದು, ರೆಕ್ಟಮ್ ಬಾವೆಲ್ ಅಲ್ಲಿ ಕ್ಯೂ ಆಗೋದು, ಪೈಲ್ಸ್ ಫಿಸ್ಟುಲಾ ಆಗೋದು, ಫಿಶರ್ ಹೆಮರಾಯ್ಡ್ಸ್ ಆಗೋದು, ಇವೆಲ್ಲ ಸಮಸ್ಯೆಗಳನ್ನ ನೀವು ನೋಡ್ತಾ ಇರ್ತೀರಾ. ಕಾಲನಲ್ಲೂ ಕೂಡ ನಿಮ್ ದೊಡ್ಡ ಸಮಸ್ಯೆ ಇರುತ್ತೆ. ಆ ಕಾಲನ್ನ ಕ್ಲೀನ್ಸ್ ಮಾಡಬೇಕು ಅಂದ್ರೆ, ನಿಮ್ಮ ಕರಳುಗಳನ್ನ ಶುದ್ಧ ಮಾಡಬೇಕು ಅಂದ್ರೆ ಸ್ಮಾಲ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ನ ತ್ರಿಫಲ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂದ್ರೆ ಟಾಕ್ಸಿಕ್ಲಿನ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೀಮ್ ಇದೆ, ನೀಮ್, ಅದನ್ನ ನಿಂಬ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಜೊತೆಗೆ ಆಂಟಿ ಮೈಕ್ರೋಬಲ್ ಎಫೆಕ್ಟ್ ಇದರಲ್ಲಿ ಸ್ಪೆಕ್ಸಮ್ಸ್ ಬೋರ್ಡ್ ಸ್ಪೆಕ್ಟ್ರಮ್ ಆಂಟಿ ಮೈಕ್ರೋಬಲ್ ಅಂತ ಕರಿತೀವಿ. ಮತ್ತೆ ಆಂಟಿ ಇನ್ಫ್ಲಮೇಟರಿ, ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪ್ಯಾರಾಸೈಟಿಸ್, ಬ್ಯಾಕ್ಟೀರಿಯಾ, ಫಂಗಸ್ ಇನ್ಫ್ಲಮೇಷನ್ ಆಗ್ತಾ ಇದೆ ಅಂದ್ರೆ ಅದರಿಂದ ಪ್ರಿವೆಂಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿನಲ್ಲಿ ಏನೇ ಅನ್ಹೈಜಿನ್ ಆಗ್ತಾ ಇದೆ, ಯಾವುದೋ ಒಂದು ಹಾನಿ ಮಾಡ್ತಾ ಇದೆ, ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನೀಮ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಇನ್ಫ್ಲಮೇಷನ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಮೈಕ್ರೋಬಲ್ ಬೆನಿಫಿಟ್ಸ್ ಇರೋದ್ರಿಂದ ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡಿ ಸ್ಕಿನ್ ರೆಜ್ಯುನೇಷನ್ಗೆ, ಬ್ಲಡ್ ಪ್ಯೂರಿಫಿಕೇಶನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹಳದಿ, ಅರಿಶಿನ, ಕರ್ಕ್ಯುಮಿನ್, ಇದು ಕೂಡ ಅಷ್ಟೇ ಆಂಟಿ ಇನ್ಫ್ಲಮೇಟರಿ, ಆಂಟಿ ಮೈಕ್ರೋಬಲ್ ಮತ್ತೆ ಹೆಪ್ಟೋ ಪ್ರೊಟೆಕ್ಟಿವ್, ಅಂದ್ರೆ ನಿಮ್ಮ ಲಿವರ್ ನ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಏನು ಯಕೃತ್ ಅಂತ ಕರಿತೀವಿ, ವೈಟಲ್ ಆರ್ಗನ್ಸ್ ಅಲ್ಲಿ ಏನು ಹಾರ್ಟು, ಬ್ರೈನ್ ಇದೆ, ಅದೇ ತರ ಲಿವರ್ ಕೂಡ, ಕಿಡ್ನಿ ಕೂಡ ಇದೆಯಲ್ಲ, ಆ ಲಿವರ್ನು ಶುದ್ಧ ಮಾಡೋದಕ್ಕೆ ಅರಿಶಿಣ ಒನ್ ಆಫ್ ದ ಬೆಸ್ಟ್ ಸಪೋರ್ಟ್. ಇದರಿಂದ ಅದಕ್ಕೆ ಇದನ್ನ ಹೆಪ್ಟೋ ಪ್ರೊಟೆಕ್ಟಿವ್ ಅಂತ ಕರಿತೀವಿ. ಅಂದ್ರೆ ಲಿವರ್ ನ ಪ್ರೊಟೆಕ್ಟ್ ಮಾಡುತ್ತೆ ಯಾವುದೇ ಕಾಯಿಲೆಯಿಂದ, ಲಿವರ್ ಸಿರೋಸಿಸ್ ಇಂದ ಅಥವಾ ಫ್ಯಾಟಿ ಲಿವರ್ ಇಂದ, ಲಿವರ್ ಕ್ಯಾನ್ಸರ್ ಇಂದನೂ ಕೂಡ ನಿಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಅರಿಶಿಣದ ಒಳಗಡೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಕೂಡ ಇದೆ, ಆಂಟಿಸೆಪ್ಟಿಕ್ ಪ್ರಾಪರ್ಟಿ ಇದೆ, ಆಂಟಿ ಅನಲ್ಜೆಸಿಕ್ ಅಂದ್ರೆ ಪೇನ್ ಕಿಲ್ಲರ್ ತರ ಇದು ವರ್ಕ್ ಆಗುತ್ತೆ ದೇಹದಲ್ಲಿ. ಇನ್ನು ನೆಕ್ಸ್ಟ್ ಚಿರತ್ತ ಅಂತ ಒಂದು ಇಂಗ್ರೀಡಿಯೆಂಟ್ ಇದೆ, ಇದು ಕೂಡ ಒಂದು ಫ್ಲವರ್. ಇದು ನಿಮ್ಮ ದೇಹದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಕಾನ್ಸ್ಟಿಪೇಷನ್ ಸರಿ ಮಾಡಿ, ನಿಮ್ ದೇಹದಲ್ಲಿ ಬ್ಲೂಟಿಂಗ್ ಆಗ್ತಾ ಇದೆ, ಹೊಟ್ಟೆ ಬಹಳ ಅಪ್ಸೆಟ್ ಆಗಿದೆ, ಬ್ಲೂಟಿಂಗ್ ಆಗ್ತಾ ಇರೋದಕ್ಕೆ ಅದನ್ನ ಸರಿ ಮಾಡುತ್ತೆ. ಅಥವಾ ನಿಮ್ಗೆ ಹಸಿವು ಕಡಿಮೆ ಆಗಿದೆ ಅಥವಾ ಹಸಿವು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಹಸಿವು ಮಾಡುತ್ತೆ. ಸ್ಕಿನ್ ಡಿಸಾರ್ಡರ್ಸ್ ಕೂಡ ಸರಿ ಮಾಡುತ್ತೆ. ಹಾಗೆ ನಿಮ್ಮ ಲಿವರ್ ನ ಡಿಟಾಕ್ಸ್ ಮಾಡೋದ್ರಲ್ಲಿ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಿಮ್ಮ ಸವನಪತ್ರಿ ನ್ಯಾಚುರಲ್ ಲ್ಯಾಕ್ಸಿಟಿವ್ ಅಂದ್ರೆ ಗೊತ್ತಾಯ್ತಲ್ಲ, ಸರಿಯಾಗಿ ಮೋಷನ್ ಹೋಗ್ತಾ ಇರಲ್ಲ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಡಾಕ್ಟರ್ ಹತ್ರ ಮಾಮ್ ಪ್ಲಸ್ ಅಂತ ಒಂದು ಬರ್ತಾ ಇತ್ತು ನೋಡಿ, ಬ್ಲೂ ಕಲರ್ ಬಾಟಲ್ ನೋಡಿರಲ್ಲ, ಬಹಳ ಹಳೆಯ ಬ್ರಾಂಡ್ ಅದು, ಟೇಸ್ ಫಾರ್ಮಾದಲ್ಲಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಮಾಮ್ ಪ್ಲಸ್ ಅಂತ. ಅದು ಕುಡಿದ ತಕ್ಷಣ ಮೋಷನ್ ಕ್ಲಿಯರ್ ಆಗ್ತಾ ಇತ್ತು. ಅದು ಏನಂದ್ರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ. ಅದು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂದ್ರೆ ಅದರಲ್ಲಿ ಕೆಮಿಕಲ್ ಆಡ್ ಮಾಡಿರ್ತಾರೆ ಕೆಲವೊಂದು ಲ್ಯಾಕ್ಸಿಟಿವ್ ಸಲುವಾಗಿ. ನಮ್ಮ ಭಾರತ ಹಳೆ ಪದ್ಧತಿನಲ್ಲಿ ಸವನಪತ್ರಿ ತಗೊಂಡ್ರಿ ಅಂದ್ರೆ ನಿಮ್ ಲ್ಯಾಕ್ಸೇಷನ್ ಚೆನ್ನಾಗಾಗುತ್ತೆ. ಅಂದ್ರೆ ನಿಮ್ ಮೋಷನ್ ಕ್ಲಿಯರ್ ಆಗಿ ಹೋಗುತ್ತೆ, ನಿಮ್ ಬಾಡಿಯಿಂದ ಮೋಷನ್ ಸ್ಮೂತ್ ಆಗಿ ಎಕ್ಸಿಟ್ ಆಗುತ್ತೆ. ಅದರ ಬೆನಿಫಿಟ್ ಈ ಸವನಪತ್ರಿಯಿಂದ ನಿಮ್ಗೆ ಇಲ್ಲಿ ಸಿಗುತ್ತೆ. ಯಾವ್ದ್ರಲ್ಲಿ? ಆಯುಸ್ ಅಂತೆ ಟಾಕ್ಸಿಕ್ಲಿನ್ ಇಂದ. ಇನ್ನೊಂದು ನ್ಯಾಚುರಲ್ ಡೈರೆಟಿಕ್ ಅಂದ್ರೆ ನಿಮ್ಗೆ ಪ್ರಾಪರ್ ಎಕ್ಸಸ್ ಕೆಲವೊಂದ್ಸತಿ ಏನಾಗಿರುತ್ತೆ ಅಂದ್ರೆ ಸಡನ್ ನೀರ್ ಚೇಂಜ್ ಆದಾಗ, ಗಾಳಿ ವಾತಾವರಣ ಚೇಂಜ್ ಆದಾಗ, ಫುಡ್ ಚೇಂಜ್ ಆದಾಗಲೂ ಕೂಡ ನಿಮ್ಗೆ ಎಲ್ಲ ಒಂದ್ ಕಡೆ ಬೇರೆ ಬೇರೆ ತರದ ಸಿಸ್ಟಮ್ ಅಲ್ಲಿ ಡ್ಯಾಮೇಜ್ ಆಗ್ತಾ ಇರುತ್ತೆ, ಅದನ್ನು ಕೂಡ ಸರಿ ಮಾಡುತ್ತೆ. ಇವನ್ ಎಕ್ಸಸ್ ಮೋಷನ್ಸ್ ಆಗ್ತಾ ಇದೆ ಅಥವಾ ಮೋಷನ್ ಹೋಗ್ತಾ ಇಲ್ಲ ಅಂದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡೋದ್ರೂ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ ಬಾಡಿಯನ್ನ ಸ್ಟೇಬಲ್ ಆಗಿಟ್ಟು ಡೈಜೆಸ್ಟ್ ಸಿಸ್ಟಮ್ ನ ಚೆನ್ನಾಗಿ ಇಡೋದಕ್ಕೆ, ಎಸ್ಪೆಷಲಿ ನಿಮ್ಮ GIT ಟ್ರ್ಯಾಕ್ ನ ಪರ್ಫೆಕ್ಟ್ ಆಗಿ ಇಡೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮೆಟಾಬಾಲಿಕ್ ಸಿಸ್ಟಮ್ ಕೂಡ ಚೆನ್ನಾಗಿಡುತ್ತೆ. ಇಲ್ಲಿ ಇಂಡೈಜೆಷನ್ ಆಗ್ತಾ ಇದೆ ಅಥವಾ ನಿಮ್ಮ ಬಾಡಿನಲ್ಲಿ ನೀವು ತಗೊಳ್ತಕ್ಕಂಥ ನ್ಯೂಟ್ರಿಷನ್ ಪ್ರಾಪರ್ ರೀಚ್ ಆಗ್ತಾ ಇಲ್ಲ,
ಅಥವಾ ನಿಮ್ಮ ನಿಮ್ಮ ಗಟ್ ಲೈನ್ ಅಲ್ಲಿ ಸಮಸ್ಯೆ ಇದೆ, ಗಟ್ ಜ್ಯೂಸ್ ಪ್ರಾಪರ್ ಆಗಿ ರಿಲೀಸ್ ಆಗ್ತಾ ಇಲ್ಲ. ಸೊ ಅದರಿಂದ ನಿಮ್ಮ ಏನು ಟಾಕ್ಸಿನ್ ಸ್ಟೂಲು ಎಲಿಮಿನೇಟ್ ಆಗಬೇಕು, ಈ ಕಡೆ ನ್ಯೂಟ್ರಿಷನ್ ಸರಿಯಾಗಿ ರೀಚ್ ಆಗಬೇಕು ಬಾಡಿಗೆ ಅಂದ್ರೆ ಮೆಟಾಬಲಿಸಮ್ ಸಿಸ್ಟಮ್ ನಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆನೂ ಕೂಡ ಕ್ಲಿಯರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಅಗೇನ್ ನಮ್ಮ ಪೆಪ್ಪರ್ ಕೂಡ ಇದರಲ್ಲಿ ಇದೆ, ಮಿರ್ಚ್, ಕಾಲಿ ಮಿರ್ಚ್ ಅಂತ ಕರಿತೀವಿ. ಇದು ಕೂಡ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಚೆನ್ನಾಗಿಡುತ್ತೆ, ಗಟ್ ಹೆಲ್ತ್ ಅನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ, ನಿಮ್ಮ ಡೀಪ್ ಟಿಶ್ಯೂಸ್ ಗಳನ್ನು ಕೂಡ ಡಿಟಾಕ್ಸ್ ಮಾಡುತ್ತೆ. ನಿಮ್ಮ ಬ್ಯಾಕ್ಟೀರಿಯಾ ಏನಾದ್ರು ಇತ್ತು ಅಂದ್ರೆ, ಫಂಗಸ್ ಇತ್ತು ಅಂದ್ರೆ ಅದನ್ನು ಕೂಡ ಸರಿ ಮಾಡುತ್ತೆ. ಬ್ಯಾಕ್ಟೀರಿಯಾ ಫಂಗಸ್ ಅನ್ನು ಡಿಸ್ಟ್ರಾಯ್ ಮಾಡುವಂತ ಕೆಲಸ ಈ ಒಂದು ಕಾಲಿ ಮಿರ್ಚ್ ಅಂದ್ರೆ ನಮ್ಮ ಇದು ಕರಿಮೆಣಸು ಅಂತ ಕರಿತೀವಲ್ಲ, ಕರಿಮೆಣಸಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಗಳನ್ನ ನಾವು ನೋಡಬಹುದು. ಈಗ ಓವರ್ ಆಲ್ ಬೆನಿಫಿಟ್ಸ್ ಗಳನ್ನ ನೋಡೋದಾದ್ರೆ, ಟಾಕ್ಸಿಕ್ಲಿನ್ ರೆಗ್ಯುಲರ್ ಆಗಿ ನೀವು ತಗೊಳ್ತಾ ಇದ್ದೀರಾ, ಟಾಕ್ಸಿಕ್ಲಿನ್ ತಗೊಳ್ಳೋದ್ರಿಂದ ನಿಮ್ಮ ಬಾಡಿನಲ್ಲಿ ಏನೇನ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ನಿಮ್ಮ ಕಾಲನ್ ಕ್ಲಿನ್ಸ್ ಮಾಡೋದು. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಹೊಟ್ಟೆ ಒಳಗಡೆ ಇರ್ತಕ್ಕಂತ ಹೊಟ್ಟೆ ಭಾಗವನ್ನು ಶುದ್ಧಿ ಮಾಡಿ, ನಿಮ್ಮ ದೊಡ್ಡ ಕರಳು ಸಣ್ಣ ಕರಳನ್ನ ಶುದ್ಧ ಮಾಡೋದು, ನಿಮ್ಮ ರಕ್ತವನ್ನ ಶುದ್ಧ ಮಾಡೋದು, ನಿಮ್ಮ ಮಲಬದ್ಧತೆನ ಸರಿ ಮಾಡೋದು. ಮಲಬದ್ಧತೆ ಇತ್ತು ಅಂದ್ರೆ ಜಸ್ಟ್ ತಿಳ್ಕೊಳ್ಳಿ ಸರ್, ಇದು ಯಾರಾದ್ರೂ ಇತ್ತು ಅಂದ್ರೆ ಸಿಂಪಲ್ ಆಗಿ ಕೇಳಿ. ಫಸ್ಟ್ ಕ್ವಶನ್, ನಿಮ್ಗೆ ಮಲಬದ್ಧತೆ ಇದೆಯಾ, ಕಾನ್ಸ್ಟಿಪೇಷನ್ ಇದೆಯಾ ಅಂತವ್ರನ್ನ ಇಗ್ನೋರ್ ಮಾಡ್ಬಿಡಿ, ಫಸ್ಟ್ ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಹೆಪ್ಟೋ ಪ್ರೊಟೆಕ್ಷನ್ ಮಾಡುತ್ತೆ, ಲಿವರ್ ನ ಪ್ರೊಟೆಕ್ಟ್ ಮಾಡುತ್ತೆ, ಲಿವರ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಲಿವರ್ಗೆ ಯಾವುದೇ ಹಾನಿ ಆಗದಂಗೆ ಪ್ರಿವೆನ್ಷನ್ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ಮೆಟಾಬಲಿಸಮ್ ಸಿಸ್ಟಮ್ ಎರಡನ್ನೂ ಕೂಡ ಹೆಲ್ದಿ ಆಗಿಡುತ್ತೆ. ಸ್ಪೆಷಲಿ ಈ ಒಂದು ಪ್ರಾಡಕ್ಟ್ ಏನಂದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಸ್ ವೆಲ್ ಆಸ್ ಮೆಟಾಬಲಿಸಮ್ ಸಿಸ್ಟಮ್ ಎರಡನ್ನೂ ಕೂಡ ಹೆಲ್ದಿ ಆಗಿಡುತ್ತೆ. ಜೊತೆಗೆ ಇದರಲ್ಲಿ ಆಂಟಿ ಮೈಕ್ರೋಬಲ್ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ದೇಹದಲ್ಲಿ ಯಾವುದೇ ತರದ ಒಂದು ಡ್ಯಾಮೇಜ್ ಆಗದಿರಂಗೆ ಸ್ಕಿನ್ ಅನ್ನ ಹೆಲ್ದಿ ಆಗಿಡುತ್ತೆ, ಪಿಂಪಲ್ಸ್ ಆಗದಿರಂಗೆ ಬ್ಲಡ್ ಅನ್ನ ಪ್ಯೂರಿಫೈ ಮಾಡೋದು, ಓವರ್ ಆಲ್ ನಿಮ್ಮ ಸಿಸ್ಟಮ್ಸ್ ಗಳನ್ನು ಕೂಡ ಚೆನ್ನಾಗಿಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದನ್ನ ಪ್ರತಿದಿನ ಊಟಕ್ಕಿಂತ ಮುಂಚೆ, ಆಹಾರ ತಗೊಳ್ಳೋದಕ್ಕಿಂತ ಮುಂಚೆ 3 ಸತಿ ಇದನ್ನ ತಿನ್ಬಹುದು. 3 ಸತಿ ನಿಮ್ಮ ದೇಹ ಪ್ರಾಪರ್ಲಿ ಡಿಟಾಕ್ಸ್ ಆಗ್ಬೇಕಂದ್ರೆ ಪ್ರತಿದಿನ ಆಹಾರ ತಗೊಳ್ಳೋದಕ್ಕಿಂತ ಮುಂಚೆ, ಲೈಕ್ ಅ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ತಗೊಳ್ಳೋದಕ್ಕಿಂತ ಮುಂಚೆ 3 ಸತಿ ತಗೊಳ್ಳಿ. ಇಲ್ಲ ನನಗೆ ಲಂಚ್ ಟೈಮಲ್ಲಿ ತಗೊಳಕ್ಕಾಗಲ್ಲ ಅಂದ್ರೆ 2 ಸತಿ ತಗೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಡಕ್ಟ್ ನಮ್ಮ ಆಯುಷ್ಮಾಂತೆ ವೈಟಲ್ ಕಾಂಪ್ಲೆಕ್ಸ್. ಒನ್ ಆಫ್ ದ ಬೆಸ್ಟ್ ಎವರ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಆಯುಷ್ಮಾಂತೆ ವೈಟಲ್ ಕಾಂಪ್ಲೆಕ್ಸ್. ವೈಟಲ್ ಕಾಂಪ್ಲೆಕ್ಸ್ ಆಲ್ಸೋ ಒಂದು ಡಿಟಾಕ್ಸಿಫೈರ್ ಇದ್ದಂಗೆ. ವೈಟಲ್ ಕಾಂಪ್ಲೆಕ್ಸ್ ಕೂಡ ನಿಮ್ಮ ದೇಹದಲ್ಲಿ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ, ಬಟ್ ಇಲ್ಲಿ ರೆಜುನೇಷನ್ ಕೂಡ ಆಗುತ್ತೆ. ಅಲ್ಲಿ ಬರೀ ಡಿಟಾಕ್ಸಿಫಿಕೇಶನ್ ಆಗ್ತಾ ಇತ್ತು, ಬಟ್ ಇಲ್ಲಿ ರೆಜುನೇಷನ್ ಕೂಡ ಆಗುತ್ತೆ ಇಲ್ಲಿ ವೈಟಲ್ ಕಾಂಪ್ಲೆಕ್ಸ್ ಇಂದ. ಸೊ ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದು, ತುಂಬಾನೇ ಇಂಪಾರ್ಟೆಂಟ್ ಪ್ರಾಡಕ್ಟ್. ಇಲ್ಲಿ ಎಲ್ಲರೂ ಕೂಡ ಫೋಕಸ್ ಮಾಡಿ. ಏನ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಎಕ್ಸಾಕ್ಟ್ಲಿ ಏನಿದು, ಇದು ಆಯ್ತು ಅಂದ್ರೆ ಜನರಿಗೆ ಏನಾಗುತ್ತೆ, ಇದು ಎಲ್ಲಾಗುತ್ತೆ, ನಮ್ಗೆ ಯಾಕೆ ಗೊತ್ತಾಗಲ್ಲ ಆದ್ರೂ ಕೂಡ ಎಲ್ಲರೂ ಡೌಟ್ ಇದೆ. ಬಹಳ ಜನರಿಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಏನ್ ಗೊತ್ತಿಲ್ಲ, ಮತ್ತೆ ಈ ಫ್ರೀ ರ್ಯಾಡಿಕಲ್ ಅಂದ್ರೆ ಏನು ಅಂತ ನಾವು ಕೇಳ್ತಿರ್ತೀವಿ. ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ. ಈಗ ನೀವು ಒಂದು ಆಪಲ್ ನ ಕಟ್ ಮಾಡಿಟ್ರಿ ಅನ್ಕೊಳ್ಳಿ, ಆ ಆಪಲ್ ಕಟ್ ಮಾಡಿ ಇಟ್ಟಾಗ ಏನಾಗತ್ತಂದ್ರೆ ಗಾಳಿ ಜೊತೆಗೆ ಸೇರಿ ಬ್ಲ್ಯಾಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹಂಗೆ ಬಿಟ್ರಿ ಅಂದ್ರೆ ಅದು ಟೋಟಲಿ ಪೆರಿಶ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಕೆಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಗಾಳಿ ಜೊತೆಗೆ ಸೇರಿ ಯಾವಾಗ ಆಪಲ್ ನ ಅದನ್ನ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಆಕ್ಸಿಡೈಸೇಷನ್ ಆಗಿ ಕನ್ವರ್ಟ್ ಮಾಡುತ್ತೆ, ಒಳಗಡೆ ಇರ್ತಕ್ಕಂಥ ಗಾಳಿ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ನಿಮ್ಮ ಆಪಲ್ ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಡೇಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಆ ಆಪಲ್ ಏನಾಗುತ್ತೆ ಅಂದ್ರೆ ಟೋಟಲಿ ಪರೀಕ್ಷೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಕೆಟ್ಟ ಹೋಗಕ್ ಸ್ಟಾರ್ಟ್ ಆಗುತ್ತೆ, ಕೊಳತ್ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಈ ಕೊಳತ್ ಹೋಗೋ ಪ್ರೊಸೆಸ್ ಏನಾದ್ರು ಆಯ್ತು ಅನ್ಕೊಳ್ಳಿ, ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆಯ್ತು ಅನ್ಕೊಳ್ಳಿ, 200 ಡಿಸೀಸಸ್ ಗಳು ಬರುತ್ತಂತೆ. ಅಂದ್ರೆ 200 ಕಾಯಿಲೆಗಳು ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದಾನೆ ಬರುತ್ತೆ. ಜಸ್ಟ್ ವಿಚಾರ ಮಾಡಿ, ಇಲ್ಲಿ ನಿಮ್ಮ ಡಯಾಬಿಟಿಕ್ ಬಂತು, ನಿಮ್ಮ ಹಾರ್ಟ್ ಪ್ರಾಬ್ಲಮ್ಸ್ ಗಳು ಬಂತು, ಎಲ್ಲಾನು ಬಂತು, ಇವನ್ ಕ್ಯಾನ್ಸರ್ ಬಂತು. 200 ಡಿಫರೆಂಟ್ ಟೈಪ್ ಆಫ್ ಡಿಸೀಸಸ್ ಗಳು ಬರುತ್ತಂತೆ ಬಿಕಾಸ್ ಆಫ್ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ. ಇದು ಯಾಕೆ ನಮ್ಮ ಸೇಮ್ ಈ ಆಪಲ್ ತರಾನೇ ಸೇಮ್ ನಿಮ್ಮ ಸೆಲ್ಸ್ ಗಳಲ್ಲೂ ಕೂಡ ಆಗುತ್ತೆ, ಸೇಮ್ ಲೈಕ್ ಸೆಲ್ ಗಳಲ್ಲೂ ಕೂಡ ನಿಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಸೆಲ್ ಗಳಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ಬೇಗ ಗೊತ್ತಾಗಲ್ಲ. ಯಾಕಂದ್ರೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಸೆಲ್ಗಳು ಕೋಟಿ ಜೀವಕೋಶಗಳಿದ್ದಾವೆ, ತುಂಬಾ ಇದೆ ಜೀವಕೋಶಗಳು. ಒಂದು ಸೆಲ್ಗೆ ಆದಾಗ ಗೊತ್ತಾಗಲ್ಲ, 2 ಸೆಲ್ಗೆ ಆದಾಗ ಗೊತ್ತಾಗಲ್ಲ. ಒಂದು ಸೆಲ್, ಒಂದು ಭಾಗದಲ್ಲಿ ಇರ್ತಕ್ಕಂಥ ಒಂದು ಆರ್ಗನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸೆಲ್ಗಳು ಡ್ಯಾಮೇಜ್ ಆದಾಗ ಆವಾಗ ನಿಮ್ಗೆ ಗೊತ್ತಾಗತ್ತೆ. ನಾನು ಆಲ್ರೆಡಿ ಹೇಳಿದ್ನಲ್ಲ, ನಿಮ್ಮ ಪ್ಯಾನ್ಕ್ರಿಯಾ ಪರ್ಫಾರ್ಮ್ ಮಾಡೋದಕ್ಕೆ ಏನ್ ಕಾರಣ, ಪ್ಯಾನ್ಕ್ರಿಯಾ ಯಾಕೆ ಹಂಗಾಗಿದೆ, ನಿಮ್ಮ ಪ್ಯಾನ್ಕ್ರಿಯಾಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿದೆ. ಅಂದ್ರೆ ಪ್ಯಾನ್ಕ್ರಿಯಾ ಒಳಗಡೆ ಇರ್ತಕ್ಕಂಥ ಆ ಸೆಲ್ಗೆ ಏನಾಗಿದೆ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿದೆ, ಅದಕ್ಕೆ ಹಾರ್ಮ್ಫುಲ್ ಫ್ರೀ ರ್ಯಾಡಿಕಲ್ ಅಟ್ಯಾಕ್ ಆಗಿದೆ. ಅಂದ್ರೆ ಅದು ವ್ಯಾನಿಶ್ ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ,
ಪೆರಿಶ್ ಆಗ್ತಾ ಇದೆ. ಸೊ ಅದು ಆಗಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು, ನಮಗೆ ಆಂಟಿ ಆಕ್ಸಿಡೆಂಟ್ಸ್ಗಳು ಬೇಕು. ಆಕ್ಸಿಡೈಸೇಷನ್ ಅಪೋಸಿಟ್ ಏನೋ ಆಂಟಿ ಆಕ್ಸಿಡೆಂಟ್. ಆ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಸ್ ಯಾವಾಗ ನಾವು ಜಾಸ್ತಿ ತಗೊಳ್ತೀವೋ ಆವಾಗ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ನಾವು ಸರಿ ಮಾಡಬಹುದು, ಇಂಬ್ಯಾಲೆನ್ಸ್ ಆಗಿರೋದನ್ನ ಬ್ಯಾಲೆನ್ಸ್ ಮಾಡಬಹುದು. ಆ ಫ್ರೀ ರಾಡಿಕಲ್ ಇಟ್ ಸೆಲ್ಫ್ ಇನಿಷಿಯಲಿ ಆ ನಿಮ್ಮ ಸೆಲ್ ಗಳನ್ನ ಡ್ಯಾಮೇಜ್ ಮಾಡೋದು. ಫ್ರೀ ರಾಡಿಕಲ್ ಅಂದ್ರೆ ಅಮೂಲಾಗ್ರಗಳು. ಅದು ಯಾಕೆ ಅಟ್ಯಾಕ್ ಆಗುತ್ತೆ ನಿಮ್ಮ ಬಾಡಿ ಮೇಲೆ ಅಂದ್ರೆ ನಿಮ್ಮ ಆಹಾರದಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಗಳು ಇರ್ಬೋದು, ಅಥವಾ ಮೈಕ್ರೋಬೈಲ್ಸ್ ಗಳು, ಇನ್ಫ್ಲಮೇಷನ್ ಇರ್ಬೋದು, ಅಥವಾ ನಿಮ್ಮ ಸೈಡ್ ಎಫೆಕ್ಟ್ಸ್, ನಿಮ್ಮ ಎಕ್ಸೆಸ್ ಮೆಡಿಸಿನ್ಸ್ ಇಂದನೂ ಆಗಿರ್ಬೋದು, ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಗಳಿಂದ, ಆಲ್ಕೋಹಾಲ್ ಇಂದನೂ ಕೂಡ ಆಗ್ಬೋದು, ಸ್ಮೋಕ್ ಇಂದನೂ ಆಗ್ಬೋದು, ಯಾವ್ದ್ರಿಂದನೂ ಕೂಡ ಆಗ್ಬೋದು ಫ್ರೀ ರಾಡಿಕಲ್ ಅಟ್ಯಾಕ್. ಈ ಫ್ರೀ ರಾಡಿಕಲ್ ಅಟ್ಯಾಕ್ ಆಯ್ತು ಅನ್ಕೊಳ್ಳಿ, ನಿಮ್ಮ ಸೆಲ್ ಏನಾಗುತ್ತೆ ಅಂದ್ರೆ ಡೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ಸೆಲ್ ಡೆಡ್ ಆಯ್ತು ಅನ್ಕೊಳ್ಳಿ, ಆ ಭಾಗವನ್ನ ಇಮಿಡಿಯೇಟ್ಲಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಮಾಡುತ್ತೆ ಅದನ್ನು. ಸೊ ಅದು ಆಗಬಾರ್ದು ಅಂದ್ರೆ ನಿಮ್ಮ ದೇಹವನ್ನ ಹಾರ್ಮ್ಫುಲ್ ಫ್ರೀ ರಾಡಿಕಲ್ ಇಂದ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಡಿಟಾಕ್ಸ್ ಮಾಡಬೇಕು. ಆವಾಗ ಡಿಟಾಕ್ಸ್ ಮಾಡಲೇಬೇಕು. ಆವಾಗ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಬರೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್, ಸೊ ಹಂಗಾಗಿ ನೀವು ಆವಾಗ ಡಿಟಾಕ್ಸ್ ಮಾಡ್ತಾ ಇರಬೇಕು. ಸೊ ಈ ಡಿಟಾಕ್ಸ್ ಮಾಡಬೇಕು ಅಂದ್ರೆ ನ್ಯಾಚುರಲ್ ಹರ್ಬ್ ಇಂದ ಈಸಿಲಿ ನಿಮ್ಮ ಬಾಡಿಯನ್ನ ಡಿಟಾಕ್ಸ್ ಮಾಡಬಹುದು. ನ್ಯಾಚುರಲ್ ಹರ್ಬ್ಸ್ ಗಳಿಂದ ಈಸಿಲಿ ಡಿಟಾಕ್ಸ್ ಮಾಡಬಹುದು. ಈಗ ಆಂಟಿ ಆಕ್ಸಿಡೆಂಟ್ಸ್ ಗಳು ನಿಮ್ಮ ಬಾಡಿನಲ್ಲಿ ಜಾಸ್ತಿ ತಗೊಳ್ಬೇಕು ಅಂತ ನಾವು ಮಾತಾಡ್ತಾ ಇದ್ವಿ. ಆಂಟಿ ಆಕ್ಸಿಡೆಂಟ್ಸ್ ಗಳು ಯಾವಾಗ ನಿಮ್ಮ ಬಾಡಿನಲ್ಲಿ ಜಾಸ್ತಿ ಇರುತ್ತೋ ಆವಾಗ ಆಕ್ಸಿಡೈಸೇಷನ್ ಆಗಲ್ಲ. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ರೆ ತುಂಬಾ ಚೆನ್ನಾಗಿ ಕೇಳಿದ್ರೆ, ಏನ್ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ? ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ನಮ್ಮ ದೇಹದ ಒಳಗಡೆ, ನಮ್ಮ ದೇಹದಲ್ಲಿ ಯಾವಾಗ ಆಕ್ಸಿಡೈಸೇಷನ್ ಆಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ, ಏನು ನಮ್ಮ ಬಾಡಿಗೆ ಏನ್ ಬೇಕು, ಎಕ್ಸಸ್ ಅಲ್ಕಲೈನ್ ರಿಚ್ ಫುಡ್ ಬೇಕು, ಹರ್ಬ್ಸ್ ಗಳು ಬೇಕು ಅಂತ. ಈ ಹರ್ಬ್ಸ್ ಒಳಗಡೆ ಏನಿರುತ್ತೆ ಅಂದ್ರೆ ನಿಮ್ಮ ದೇಹದ ಮೇಲೆ ಆಗಿರ್ತಕ್ಕಂಥ ಆಕ್ಸಿಡೈಸೇಷನ್, ಆಕ್ಸಿಡೇಟಿವ್ ಸ್ಟ್ರೆಸ್ ಅಥವಾ ಫ್ರೀ ರ್ಯಾಡಿಕಲ್ಸ್ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ವಿ ನೀಡ್, ನಮಗೇನ್ ಬೇಕು, ಆಂಟಿ ಆಕ್ಸಿಡೆಂಟ್ಸ್ ಗಳು ಬೇಕು. ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಆಕ್ಸಿಡೈಸೇಷನ್ ಅಪೋಸ್ ಮಾಡೋದು. ಆಕ್ಸಿಡೈಸೇಷನ್ ಅಪೋಸ್ ಮಾಡೋದು. ಇಲ್ಲಿ ಒಂದು ಸಿಂಪಲ್ ತಿಳ್ಕೊಳ್ಳಿ, ಆಕ್ಸಿಡೈಸೇಷನ್ ಆಗ್ಬೇಕಾದ್ರೆ ಕಾರಣಗಳೇನು? ಈ ಎಕ್ಸಸ್ ಅಸಿಡಿಕ್ ನೇಚರ್ ಫುಡ್, ಎಲ್ಲ ಕಡೆ ಅಸಿಡಿಕ್ ನೇಚರ್ ಕನ್ವರ್ಟ್ ಆಗೋದ್ರಿಂದ, ನಿಮ್ ಬಾಡಿ ಅಸಿಡಿಕ್ ಆಗಿ ಕನ್ವರ್ಟ್ ಆಗೋದ್ರಿಂದ. ಈ ಅಸಿಡಿಕ್ ಆಗಿ ಕನ್ವರ್ಟ್ ಆಗಬಾರ್ದು ಅಂದ್ರೆ ನಮ್ಗೆ ಅಲ್ಕಲೈನ್ ನೇಚರ್ಸ್ ಫುಡ್ ಬೇಕು. ಆ ಅಲ್ಕಲೈನ್ ಯಾವುದು? ನಮ್ಮ ಹರ್ಬ್ಸ್ ಗಳು, ನಮ್ಮ ವೆಜಿಟೇಬಲ್ಸ್ ಗಳು. ಸೊ ಇದನ್ನ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಈ ಆಂಟಿ ಆಕ್ಸಿಡೆಂಟ್ಸ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಆಕ್ಸಿಡೈಸೇಷನ್ ಆಗೋದನ್ನ ಕನ್ವರ್ಟ್ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ರಿವರ್ಸ್ ಮಾಡುತ್ತೆ. ಕೇಸ್ ನಿಮ್ ದೇಹದ ಮೇಲೆ ಆಕ್ಸಿಡೈಸೇಷನ್ ಆಗ್ತಾ ಇದ್ರೆ ಅದನ್ನ ರಿಪೇರ್ ಮಾಡೋದಕ್ಕೆ ನಮಗೇನ್ ಬೇಕು? ಆಂಟಿ ಆಕ್ಸಿಡೆಂಟ್ಸ್ ಗಳು ಬೇಕು. ಆ ಆಂಟಿ ಆಕ್ಸಿಡೆಂಟ್ಸ್ ಗಳು ಎಲ್ಲಿದೆ ಅಂದ್ರೆ ನಮ್ ಎಲ್ಲಾ ಹರ್ಬ್ಸ್ ಗಳು ಕೂಡ ಇದೆ, ಪ್ರತಿಯೊಂದರಲ್ಲೂ ಕೂಡ ಇದೆ. ಫಾರ್ ಎಕ್ಸಾಂಪಲ್ ನೀವು ಕ್ರಿಲ್ ಅಲ್ಲಿ ನೋಡಿದ್ರೆ ಅಸ್ತಕ್ಸಾಂತಿನ್ ಅನ್ನೋ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇದೆ. ನೋರಿನಲ್ಲಿ ಕ್ಸೆರನೈನ್ ಅನ್ನೋ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇದೆ. ಗ್ಯಾನೋಡರ್ಮದಲ್ಲೂ ಕೂಡ ಆಂಟಿ ಆಕ್ಸಿಡೆಂಟ್ಸ್ ಗಳಿದಾವೆ. ಕರ್ಕ್ಯುಮಿನ್ ಅಲ್ಲೂ ಕೂಡ ಆಂಟಿ ಆಕ್ಸಿಡೆಂಟ್ಸ್ ಇದಾವೆ. ಸೇಮ್ ಅದೇ ತರ ವೈಟಲ್ ಕಾಂಪ್ಲೆಕ್ಸ್ ನಲ್ಲೂ ಕೂಡ ನಿಮ್ಮ ದೇಹಕ್ಕೆ ಪ್ರೊಟೆಕ್ಟ್ ಮಾಡೋಂತ ಆಂಟಿ ಆಕ್ಸಿಡೆಂಟ್ಸ್ ಗಳು ಕೂಡ ಇದಾವೆ. ಸೊ ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ಏನೇನಿದೆ, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನ ನಾವಿಲ್ಲಿ ಸ್ವಲ್ಪ ಫಸ್ಟ್ ಪ್ರಾಡಕ್ಟ್ ಆಮ್ಲ, ನೆಲ್ಲಿಕಾಯಿ. ಇದು ಕೂಡ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇರ್ತಕ್ಕಂಥ ಒಂದು ಸ್ಪೆಷಲ್. ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇದೆ. ಇದ್ರೊಳಗಡೆ ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್, ಕೆರಟಿನ್ ಇದೆ. ವೈಟಮಿನ್ ಬಿ ಕಾಂಪ್ಲೆಕ್ಸ್ ಗಳು ಕೂಡ ಇದೆ. ಇದು ಪವರ್ಫುಲ್ ಆಂಟಿ ಏಜೆಂಟ್ ಅಂತ ಕರೀತಾರೆ. ಇದನ್ನ ಪವರ್ಫುಲ್ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಸ್ ಏಜೆಂಟ್ ಅಂತ ಕರೀತಾರೆ. ಅಂದ್ರೆ ಆಮ್ಲ ನಿಮ್ಮ ದೇಹದಲ್ಲಿ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ನಿಮ್ ದೇಹದ ಮೇಲೆ ಆಗ್ತಕ್ಕಂಥ ಫ್ರೀ ರಾಡಿಕಲ್, ಹಾರ್ಮ್ಫುಲ್ ಫ್ರೀ ರಾಡಿಕಲ್ ಅಥವಾ ಆಕ್ಸಿಡೈಸೇಷನ್ ಆಗ್ತಾ ಇದೆ ಅಂದ್ರೆ ಅದನ್ನ ಕನ್ವರ್ಟ್ ಮಾಡೋಂತ ಶಕ್ತಿ ಹೈ ಏಜೆಂಟ್ ಆಮ್ಲ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಗ್ರೇಪ್ಸ್. ಗ್ರೇಪ್ಸ್ ಕೂಡ ರಿಚ್ ಆಂಟಿ ಆಕ್ಸಿಡೆಂಟ್ಸ್. ಇದರಲ್ಲಿ ಪಾಲಿಫಿನೈಲ್ಸ್ ಗಳು ಇರುತ್ತೆ. ಸೊ ಹಂಗಾಗಿ ಇದರಲ್ಲಿ ಹಾರ್ಮ್ಫುಲ್ ಎಫೆಕ್ಟ್ ಏನಾದ್ರು ಫ್ರೀ ರಾಡಿಕಲ್ ಇದೆ ಅಂದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡಿ ನಿಮ್ಮ ಸ್ಕಿನ್ ರಿಂಕಲ್ಸ್ ನ ನ್ಯಾಚುರಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಟೀ ಲೀವ್ಸ್ ಅಲ್ಲೂ ಕೂಡ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದರಲ್ಲಿ ಫ್ಲವನಾಯ್ಡ್ಸ್ ಇರುತ್ತೆ, ಕ್ಯಾಚಿನ್ಸ್ ಇರುತ್ತೆ, ಆಂಟಿ ಮೈಕ್ರೋಬಲ್ ಆಸ್ ವೆಲ್ ಆಸ್ ಆಂಟಿ ಆಕ್ಸಿಡೆಂಟ್ಸ್ ಎರಡೂ ಕೂಡ ಇದ್ರೊಳಗಡೆ ಇದೆ. ಇನ್ನು ಅದ್ಭುತವಾದ ಇಂಗ್ರೀಡಿಯೆಂಟ್ ಅಂದ್ರೆ ಕ್ಯಾರೆಟ್. ಬೀಟಾ ಕ್ಯಾರೋಟಿನಾಯ್ಡ್ ಜಾಸ್ತಿ ಇರುತ್ತೆ ಅದರಲ್ಲಿ, ರಿಚ್ ಕ್ಯಾರೋಟಿನಾಯ್ಡ್ಸ್ ಇರುತ್ತೆ, ವೈಟಮಿನ್ ಎ ಇರುತ್ತೆ. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಫ್ರೀ ರಾಡಿಕಲ್ ರಿಮೂವರ್, ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಪ್ರೊಡ್ಯೂಸರ್. ಜೊತೆಗೆ ಇದು ಸನ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ನಿಮ್ಮ ಹಾರ್ಟ್ ಹೆಲ್ತ್ ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಯಶದ ಭಸ್ಮ. ಯಶದ ಭಸ್ಮ ಅಂದ್ರೆ ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ.
ಇದನ್ನ ದಸ್ಪುಟಿ ಅಂತ ಕರಿತೀವಿ. ಯಶದ ಭಸ್ಮ ಇಸ್ ನಥಿಂಗ್ ಬಟ್ ಜಿಂಕ್, ನ್ಯಾಚುರಲ್ ಜಿಂಕ್. ಇದನ್ನ ನಾವು ನ್ಯಾಚುರಲ್ ಜಿಂಕ್ ಅಂತ ಕರಿತೀವಿ. ಬಟ್ ಅದನ್ನ ಇವಾಗ ರಿಫೈನ್ಡ್ ಮಾಡಿ ಜಿಂಕ್ ಮಾಡಿದ್ದಾರೆ. ಇದು ಹಳೆ ಪದ್ಧತಿಯಿಂದ ನಾವು ಸಂಸ್ಕೃತದಲ್ಲಿ ಅಥವಾ ಆಯುರ್ವೇದದಲ್ಲಿ ಏನ್ ಕರಿತಾ ಇದ್ವಿ ಅಂದ್ರೆ ಯಶದ ಭಸ್ಮ ಅಂತ ಕರಿತಾ ಇದ್ವಿ. ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೋಡಿ ಕೋವಿಡ್ ಪೇಷಂಟ್ಸ್ ಗಳಿಗೆ ಜಿಂಕ್ ಕ್ಯಾಪ್ಸೂಲ್ಸ್ ಕೊಡ್ತಾರೆ. ಅದು ರಿಫೈನ್ಡ್ ಜಿಂಕ್. ರಿಫೈನ್ಡ್ ಇದು ನಾನ್ ರಿಫೈನ್ಡ್ ಅಂದ್ರೆ ಯಶದ ಭಸ್ಮ ಅಂದ್ರೆ ಒಂದು ನಾನ್ ರಿಫೈನ್ಡ್ ಒಂದು ಪೌಡರ್ ತರ ಬರುತ್ತೆ, ಪೌಡರ್ ಫಾರ್ಮ್ ಅಲ್ಲಿ. ಅದ್ರೊಳಗಡೆ ಇನ್ಕ್ಲೂಡಿಂಗ್ ಜಿಂಕ್ ಇರುತ್ತೆ. ಸೊ ಈ ಯಶದ ಭಸ್ಮ ನಿಮ್ ದೇಹದಲ್ಲಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಜೊತೆಗೆ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಯಾಕೆ ಫರ್ಟಿಲಿಟಿ ಇನ್ಕ್ರೀಸ್ ಮಾಡುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಜಿಂಕ್ ಯಥೇಚ್ಛವಾಗಿ ಎಲ್ಲೆಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಆಸ್ ವೆಲ್ ಆಸ್ ಪ್ರೋಸ್ಟಾಟ್ ಅಲ್ಲಿ ನಿಮ್ಮ ಸ್ಪರ್ಮ್ಸ್ ಅಲ್ಲೂ ಕೂಡ ಜಾಸ್ತಿ ಇರುತ್ತೆ. ಸೊ ಇದರಿಂದ ಫರ್ಟಿಲಿಟಿ ಚೆನ್ನಾಗಿರುತ್ತೆ. ನಿಮ್ಮ ಎನ್ಸೈಮ್ಸ್ ಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ವಿಷನ್ಗೆ ನಾನು ಹೇಳಿದ್ದೇನೆ ನಿಮಗೆ, ಪಂಚೇಂದ್ರಿಯಗಳು ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಜಿಂಕ್ ಇರುತ್ತೆ. ಸೇಮ್ ಇಲ್ಲಿ ವಿಷನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಬಿಕಾಸ್ ಆಫ್ ಯಶದ ಭಸ್ಮ ಇಂದ. ಇನ್ನು ಇದರಲ್ಲೂ ಕೂಡ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮ್ಮ ದೇಹದ ಮೇಲೆ ಆಗ್ತಕ್ಕಂಥ ಡ್ಯಾಮೇಜಸ್ ಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಿಮ್ಮ ಮಾರಿಗೋಲ್ಡ್, ಚೆಂಡು ಹೂವ, ಗೆಂದಾ ಫುಲ್. ಇದರಲ್ಲಿ ಲ್ಯೂಟೇನ್ ಮತ್ತೆ ಝಾಕ್ಸೈನ್ ಅನ್ನೋ ಎರಡು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಬರುತ್ತೆ. ಇದು ನಮ್ಮ ದೇಹಕ್ಕೆ ವಿಷನ್ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ, ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇದರಲ್ಲಿ ಇರುತ್ತೆ. ಈ 6 ಇಂಗ್ರೀಡಿಯೆಂಟ್ಸು ಬಹಳ ಅದ್ಭುತವಾದ ಇಂಗ್ರೀಡಿಯೆಂಟ್ಸು. ನಿಮ್ಮ ದೇಹವನ್ನ ವೈಟಲ್ ಮಾಡೋದಕ್ಕೆ, ವೈಟಿಲಿಟಿ ಇನ್ಕ್ರೀಸ್ ಮಾಡೋದಕ್ಕೆ. ವೈಟಲ್ ಕಾಂಪ್ಲೆಕ್ಸ್ ಅಂದ್ರೆ ನಿಮ್ಮ ದೇಹದ ಮೇಲೆ ಆಗಿರ್ತಕ್ಕಂಥ ಡಿಫ್ರೆಂಟ್ ಟೈಪ್ ಆಫ್ ಡ್ಯಾಮೇಜಸ್ ಗಳನ್ನ ರೆಜುನೇಟ್ ಮಾಡಿ, ಏನ್ ನಿಮ್ಮ ಕಾಂಪ್ಲೆಕ್ಸಸ್ ಗಳನ್ನ, ವೈಟಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ, ನಿಮ್ಮ ದೇಹದಲ್ಲಿ ಎನರ್ಜೈಸ್ ಮಾಡೋದಕ್ಕೆ, ರೆಜುನೇಟ್ ಮಾಡೋದಕ್ಕೆ, ಡಿಟಾಕ್ಸ್ ಮಾಡಿ ರೆಜುನೇಟ್ ಮಾಡೋದಕ್ಕೆ ಆಯುಷ್ ಅಂತ ವೈಟಲ್ ಕಾಂಪ್ಲೆಕ್ಸ್ ದಿ ಬೆಸ್ಟ್ ಪ್ರಾಡಕ್ಟ್. ಬಹಳ ಅದ್ಭುತವಾದ ಪ್ರಾಡಕ್ಟ್. ಇದನ್ನ ಯಾರು ತಗೊಳ್ಬೇಕಂದ್ರೆ ಎಲ್ಲಾರು ತಗೊಳ್ಬೇಕು, ಎಲ್ಲಾರು ತಗೊಳ್ಬೇಕು. 30-35 ವರ್ಷದ ಮೇಲೆ ಇರೋದಂದ್ರೆ ಪ್ರತಿಯೊಬ್ರು ಇದನ್ನ ಬಳಸಿ. ಇದರಿಂದ ಏನೇನಾಗುತ್ತೆ ಅಂದ್ರೆ ಕ್ಯಾನ್ಸರ್ ಪ್ರಿವೆಂಟ್ ಮಾಡಬಹುದು, BP ಶುಗರ್ ಕಂಟ್ರೋಲ್ ಮಾಡಬಹುದು, ಹಾರ್ಟ್ ಪ್ರಾಬ್ಲಮ್ಸ್ ಗಳನ್ನ ಸರಿ ಮಾಡಬಹುದು, ಸಕ್ಕರೆ ಕಾಯಿಲೆನ ಸರಿ ಮಾಡಬಹುದು, ಕ್ಯಾನ್ಸರ್ಸ್ ನ ಪ್ರಿವೆಂಟ್ ಮಾಡಬಹುದು, ಅಥವಾ ಎಲ್ಲಾ ತರದ ಕಾಯಿಲೆ. ಒಂದು ಕಾಯಿಲೆ ಅಂತ ಹೇಳಕ್ಕಾಗಲ್ಲ. ನಿಮ್ ದೇಹದ ಮೇಲೆ ಫ್ರೀ ರ್ಯಾಡಿಕಲ್ ಅಟ್ಯಾಕ್ ಆಗೋದ್ರಿಂದಾನೇ ಎಲ್ಲಾ ಕಾಯಿಲೆಗಳು ಉತ್ಪತ್ತಿ ಆಗೋದು. ಸೊ ಹಂಗಾಗಿ ಕಾಯಿಲೆನ ಸರಿ ಮಾಡ್ಬೇಕು, ಬೇಸ್ ಇಂದಾನೆ ಅದನ್ನ ರಿಪೇರ್ ಮಾಡ್ಬೇಕು, ರೆಜುನೇಟ್ ಮಾಡ್ಬೇಕು ಅಂದ್ರೆ ಆ ಸೆಲ್ ಗಳನ್ನ ಆಕ್ಸಿಡೈಸೇಷನ್ ಆಗದಿರಂಗೆ ಪ್ರಿವೆಂಟ್ ಮಾಡಬೇಕು. ಹಂಗಾಗಿ ಈ ಒಂದು ಪ್ರಾಡಕ್ಟ್ ಆಲ್ವೇಸ್ ಪ್ರಿಫರ್ ಮಾಡೋದು ತುಂಬಾನೇ ಒಳ್ಳೇದು. ಸೊ ಇದು ನಾನು ಆಲ್ರೆಡಿ ಮಾತಾಡಿದ್ದೀನಿ. ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ರಿಲೀವ್ ಮಾಡುತ್ತೆ, ನರಿಶ್ ಮಾಡುತ್ತೆ, ಟಿಶ್ಯೂಸ್ ಗಳನ್ನ, ಸೆಲ್ಸ್ ಗಳನ್ನ ಕೂಡ ನರಿಶ್ ಮಾಡುತ್ತೆ, ಸೆಲ್ ಗ್ರೋತ್ ಹೆಲ್ಪ್ ಆಗುತ್ತೆ, ಸೆಲ್ ರೆಜುನೇಷನ್ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಫೆಟಿಗ್ ನ ಕಡಿಮೆ ಮಾಡುತ್ತೆ, ನಿಮ್ ದೇಹದಲ್ಲಿ ಸ್ಟ್ರೆಸ್ ನ ರಿಡ್ಯೂಸ್ ಮಾಡುತ್ತೆ, ವೈಟಿಲಿಟಿನ ಇನ್ಕ್ರೀಸ್ ಮಾಡುತ್ತೆ, ಮತ್ತೆ ನಿಮ್ಮ ಲೈಫ್ ನಲ್ಲಿ ಬಹಳಷ್ಟು ಕಾಯಿಲೆಗಳಿಂದ ಪ್ರಿವೆಂಟ್ ಮಾಡೋದಕ್ಕೆ ಮತ್ತೆ ಟ್ರೀಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಪ್ರತಿದಿನ 1 ಅಥವಾ 2 ಊಟಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ತಗೊಳ್ಬಹುದು. ಪ್ರತಿದಿನ ನೀವು ಇದನ್ನ ಬಳಸಬಹುದು. ಇನ್ನು ಆಯುಷಾಂತ ರೆಸ್ಪೋಕೇರ್ ಬಹಳ ಅದ್ಭುತವಾದ ಪ್ರಾಡಕ್ಟ್. ಈ ಟೈಮ್ ನಲ್ಲಿ ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಸ್ಪೆಷಲ್ ರೆಸ್ಪೋಕೇಟ್ಸ್ ಮೀನ್ಸ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ನ ಕ್ಲಿಯರ್ ಮಾಡೋದಕ್ಕೆ, ಕೇರ್ ಮಾಡೋದಕ್ಕೆ. ಈ ರೆಸ್ಪಿರೇಟರಿ ಟ್ರ್ಯಾಕ್ ನಲ್ಲಿ ಎರಡು ನಾವು ಭಾಗವಾಗಿ ಮಾಡ್ತೀವಿ. ಒಂದು ಅಪ್ಪರ್ ಮತ್ತೆ ಲೋವರ್ ಟ್ರ್ಯಾಕ್ ಆಗಿ ನಾವು ನೋಡ್ತೀವಿ. ಈ ಅಪ್ಪರ್ ಮತ್ತೆ ಥೈರಾಯ್ಡ್, ಇದು ಅಪ್ಪರ್ ಮತ್ತೆ ಲೋವರ್ ಟ್ರ್ಯಾಕ್ ನಲ್ಲಿ ಏನೇನ್ ಸಮಸ್ಯೆಗಳು ಬರುತ್ತೆ ಅಂದ್ರೆ ಒಂದು ಕಾಮನ್ ಕೋಲ್ಡ್, ಟಾನ್ಸಿಲೈಟಿಸ್, ಸೈನಸೈಟಿಸ್, ಲ್ಯಾರಿಂಜೈಟಿಸ್, ಫ್ಲೂ. ಲೋವರ್ ಅಲ್ಲಿ ಬ್ರಾಂಕೈಟಿಸ್, ನಿಮೋನಿಯಾ, ಬ್ರಾಂಕೊಲೈಟಿಸ್ ಮತ್ತೆ TB, ಟ್ಯೂಬರಕ್ಯುಲೋಸಿಸ್. ಈ ತರದ 2 ಸಮಸ್ಯೆಗಳು ಮೇಲೆ ಮತ್ತೆ ಕೆಳಗಡೆ, ಅಪ್ಪರ್ UTI, ಲೋವರ್ UTI. ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಮೇಲ್ಗಡೆ ನಮ್ಮ RTI, ಕೆಳಗಡೆ RTI, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್. ಎರಡರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಕಾಯಿಲೆಗಳನ್ನ ಬರ್ತಾ ಇರುತ್ತೆ. ಸೊ ಇವಾಗ ಈ ಕೋವಿಡ್ ಪೇಷಂಟ್ಸ್ ಗಳಿಗೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಸಿವಿಯರ್ ನಿಮೋನಿಯಾ ಆಗುತ್ತೆ. ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಕೋವಿಡ್ ಅಟ್ಯಾಕ್ ಆದಾಗ ಫಸ್ಟ್ ಅಪ್ಪರ್ ಅಲ್ಲಿ ಇರುತ್ತೆ ಪ್ರಾಬ್ಲಮ್. ಏನಿರುತ್ತೆ? ಕಾಮನ್ ಕೋಲ್ಡ್, ಕಾಮನ್ ಕಫ್, ಫ್ಲೂ ಇರುತ್ತೆ, ಅಂದ್ರೆ ಮೇಲ್ಗಡೆ ಇರುತ್ತೆ ಫಸ್ಟ್ ಟ್ರ್ಯಾಕ್ ಅಲ್ಲಿ. ಸೆಕೆಂಡ್ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ರಾಂಕೈಟಿಸ್ ಬರುತ್ತೆ, ನಿಮೋನಿಯಾ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಲಂಗ್ಸ್ ಅಲ್ಲಿ ವೈರಸ್ ಅಟ್ಯಾಕ್ ಆಗುತ್ತೆ. ಸೊ ಆವಾಗ ಇಲ್ಲಿ ಎಲ್ಲಾ ಕಡೆ ಲಂಗ್ಸ್ ಅಲ್ಲಿ ಏನ್ ಕಾಣುತ್ತೆ ನೋಡಿ, ಈ ಲಂಗ್ಸ್ ಅಲ್ಲಿ ಎಲ್ಲಾನು ಕೂಡ 2 ಭಾಗದಲ್ಲಿ ಆ ಲಂಗ್ಸ್ ಒಳಗಡೆ ಮ್ಯೂಕಸ್ ಫಿಲ್ ಮಾಡುತ್ತೆ. ಆ ಮ್ಯೂಕಸ್ ಫಿಲ್ ಮಾಡ್ತಂದ್ರೆ ನಿಮ್ಮ ಏರ್ ವಿಂಗ್ಸ್ ಗಳೆಲ್ಲಾನು ಕೂಡ ಬ್ಲಾಕ್ ಆಗುತ್ತೆ. ನಿಮ್ಗೆ ಏನು ಗಾಳಿ ತಗೊಳ್ಬೇಕು, ಗಾಳಿ ಬಿಡ್ಬೇಕಲ್ಲ, ಅದು ಬರಕ್ ಬಿಡೋದೇ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಮ್ಯೂಕಸ್ ಜಾಸ್ತಿ ಆಗಿರುತ್ತೆ, ಗಾಳಿ ಬರೋದ್ ಜಾಗನೇ ಸ್ಪೇಸ್ ಮಾಡ್ಕೊಡಲ್ಲ ಅವು. ಸೊ ಹಂಗಾಗಿ ನಿಮ್ಗೆ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು, ಶ್ವಾಸಕೋಶದಲ್ಲಿ ನಿಮ್ಗೆ ಉಸಿರಾಟ ಸಮಸ್ಯೆ ಉಂಟಾಗೋದು, ಆವಾಗ ವೆಂಟಿಲೇಷನ್ ತಗೊಂಡು ಹೋಗ್ತಾರೆ.
ಸೊ ಇದು ಆಗಬಾರದು ಅಂದ್ರೆ ಆಯುಷ್ ಸಾರ್ಥಲ್ಲಿ ಇರ್ತಕ್ಕಂಥ ಒಂದು ಸ್ಪೆಷಲ್ ಪ್ರಾಡಕ್ಟ್ ರೆಸ್ಪೋ ಕೇರ್ ಅನ್ನೋ ಒಂದು ಸ್ಪೆಷಲ್ ಪ್ರಾಡಕ್ಟ್. ಇದರಲ್ಲಿ ದಶಮೂಲಕ ಇದು ಕಫು, ಅಸ್ತಮಾ, ವೀಕ್ ಲಂಗ್ಸ್ ನ ರಿಪೇರ್ ಮಾಡುತ್ತೆ. ಕನ್ಕರಿ ನಿಮ್ಮ ಬ್ರಾಂಕೈಟಿಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ಸರಿ ಮಾಡುತ್ತೆ. ಗಿಲೋಯಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಇನ್ಫೆಕ್ಷನ್ ರಿಡ್ಯೂಸ್ ಮಾಡುತ್ತೆ. ವಸಾಕ ನಿಮ್ಮ ರೆಸ್ಪಿರೇಟರಿ ಟ್ರೀಟ್ಮೆಂಟ್ ಮಾಡುತ್ತೆ. ತುಳಸಿ ಇದು ನಿಮ್ಮ ಹೆಡ್ಯಾಕ್ ಇರ್ಬೋದು, ಕೋಲ್ಡ್ ಕಫ್ ಫ್ಲೂ ನ ಸರಿ ಮಾಡುತ್ತೆ. ಪಿಪಲಿ ಇದು ಅಗೇನ್ ನಿಮ್ಮ ವೆರಿ ಗುಡ್ ಫಾರ್ ಕೋಲ್ಡ್ ಕಂಡೀಷನ್ ಇರೋರಿಗೆ, ಯಾಕಂದ್ರೆ ವೈರಸ್ ಜಾಸ್ತಿ ಆಗ್ಬೇಕಂದ್ರೆ ಕೋಲ್ಡ್ ಕಂಡೀಷನ್ ಇರೋರಿಗೆ ಜಾಸ್ತಿ ಎಫೆಕ್ಟ್ ಕಾಡ್ತಾ ಇರುತ್ತೆ, ಅದನ್ನ ರಿಪೇರ್ ಮಾಡಕ್ ಹೆಲ್ಪ್ ಆಗುತ್ತೆ. ಶುಂಠಿ, ಜಿಂಜರ್ ಇದು ಕೂಡ ಒಂದು ರೆಸ್ಪಿರೇಟರಿ ಕ್ಲಿನ್ಸರ್ ಅಂತ ಹೇಳ್ಬೋದು, ಮತ್ತೆ ಕಫ್ ಕೋಲ್ಡ್ ಗೆ ಬಹಳಷ್ಟು ಒಂದು ಬೆಸ್ಟ್ ಏಜೆಂಟ್ ಅಂತ ಹೇಳ್ಬೋದು ಶುಂಠಿ. ಇನ್ನು ಕಾಲಿ ಮಿರ್ಚ್, ನಿಮ್ಮ ಬ್ಲಾಕ್ ಪೇಪರ್ ಕೂಡ ಇದರಲ್ಲಿ ಇರುತ್ತೆ. ಇದು ನಿಮ್ಮ ಮ್ಯೂಕಸ್ ನ ಬ್ರೇಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜಾಸ್ತಿ ಏನಾದ್ರೂ ಕಫ್ ಕೋಲ್ಡ್ ಮ್ಯೂಕಸ್ ಆಗ್ತಾ ಇದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ, ರಿಪೇರ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇಂದ ರೆಸ್ಪಿರೇಟರಿ ಟ್ರ್ಯಾಕ್ ನಿಮ್ಮ ಸರಿ ಮಾಡಿ ನಿಮ್ಮ ರೆಸ್ಪೋಕೇರ್ ಬಳಸೋದ್ರಿಂದ ಕಫ್ ಕೋಲ್ಡ್, ಸಿವಿಯರ್ ಅಸ್ತಮಾ, ಸಿವಿಯರ್ ನಿಮೋನಿಯಾ, ವೀಕ್ ಲಂಗ್ಸ್ ಇರೋರಿಗೆ, ಲಂಗ್ಸ್ ತುಂಬಾನೇ ವೀಕ್ ಆಗಿದೆ ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಲಂಗ್ಸ್ ಅಲ್ಲಿ ಇನ್ಫ್ಲಮೇಷನ್ ಆಗಿದೆ ಅಥವಾ ಜಾಸ್ತಿ ಮ್ಯೂಕಸ್ ಫಿಲ್ ಆಗಿದೆ ಅಂದ್ರೆ ಅದನ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕಫ್, ಥ್ರೋಟ್, ಚೆಸ್ಟ್ ಇನ್ಫೆಕ್ಷನ್ ಕೂಡ ಕಂಟ್ರೋಲ್ ಮಾಡುತ್ತೆ. ಮ್ಯೂಕಸ್ ಅನ್ನ ರಿಡ್ಯೂಸ್ ಮಾಡುತ್ತೆ, ಕೋಲ್ಡ್ ನ ರಿಡ್ಯೂಸ್ ಮಾಡುತ್ತೆ. ರೆಸ್ಪಿರೇಟರಿ ಟ್ರ್ಯಾಕ್ ನಲ್ಲಿ ಆಗಿರ್ತಕ್ಕಂಥ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಗಳನ್ನ ಕೂಡ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಓವರ್ ಆಲ್ ಈ ಒಂದು ಪ್ರಾಡಕ್ಟ್ ಇಂದ ನಿಮ್ಮ ರೆಸ್ಪಿರೇಟರಿ ರಿಲೇಟೆಡ್ ಏನೇ ಇದೆ ಇರ್ಬೋದು, ಫಾರ್ ಎಕ್ಸಾಂಪಲ್ ಅಲರ್ಜಿ ಇದೆ, ಅಸ್ತಮಾ ಇದೆ, ನಿಮೋನಿಯಾ ಇದೆ, ಹೊರಗಡೆ ಹೋದ್ರೆ ಮೂಗಿಂದ ನೀರು ಸುರಿತಾ ಇದೆ, ಅಗೇನ್ ಅಂಡ್ ಅಗೇನ್ ನೆಗಡಿ ಬರ್ತಾ ಇದೆ, ಅಗೇನ್ ಅಂಡ್ ಅಗೇನ್ ಕಫ್ ಕೂಡ ಆಗ್ತಾ ಇದೆ, ಅಥವಾ ಕೋವಿಡ್ ವೈರಸ್ ಅಟ್ಯಾಕ್ ಆಗಿದೆ ಅಥವಾ ಅಟ್ಯಾಕ್ ಆಗಬಾರ್ದು, ಎಲ್ಲರೂ ಕೂಡ ಇದನ್ನ ಬಳಸಬಹುದು. ಕೋವಿಡ್ ಅಟ್ಯಾಕ್ ಆಗಿರೋರು ಇದನ್ನ ಏನ್ ಮಾಡಿ ಅಂದ್ರೆ, ಇದು ಆಕ್ಚುಲಿ ದಿನದಲ್ಲಿ 3 ಸತಿ ತಗೊಳಕ್ ಹೇಳ್ತಾರೆ, 3 ಸತಿ ಊಟಕ್ಕಿಂತ ಮುಂಚೆ ತಗೊಳಕ್ ಹೇಳ್ತಾರೆ. ಬಟ್ ಕೋವಿಡ್ ಅಟ್ಯಾಕ್ ಆಗಿರೋರು ದಿನಕ್ಕೆ 3 ಸತಿ 2 ಕ್ಯಾಪ್ಸೂಲ್ ತಗೊಳ್ಳಿ, ಒಂದೊಂದಲ್ಲ 2 ಕ್ಯಾಪ್ಸೂಲ್. ಕೋವಿಡ್ ಅಟ್ಯಾಕ್ ಆಗದಿರೋರು ಒಂದೊಂದು ತಗೊಳ್ಳಿ, ಕೋವಿಡ್ ಅಟ್ಯಾಕ್ ಆಗಿಲ್ಲ ಅಂದ್ರೆ ಒಂದು, ಆಗಿರೋರು ದಿನಕ್ಕೆ 3 ಸತಿ 2 ಕ್ಯಾಪ್ಸೂಲ್ಸ್. ಎಸ್. ಇನ್ನು ನೆಕ್ಸ್ಟ್ ಆಯುಷ್ ಅಂತ ಲಿವರ್ ಹೆಲ್ತ್ ಆಯುಷ್ ಅಂತ ಲಿವರ್ ಹೆಲ್ತ್ ಬಗ್ಗೆ ಹೇಳ್ಬೇಕು ಅಂದ್ರೆ WHO ಅವ್ರ ಪ್ರಕಾರ ಇವತ್ತು ಹಾರ್ಟ್ ಆದ್ಮೇಲೆ, ರೆಸ್ಪಿರೇಟರಿ ಟ್ರ್ಯಾಕ್ ಆದ್ಮೇಲೆ ಅತಿ ಹೆಚ್ಚು ಜನ ಡೆತ್ ಆಗ್ತಾ ಇರೋದು ಲಿವರ್ ಡಿಸಾರ್ಡರ್ಸ್ ಇಂದ, ಲಿವರ್ ಹಾನಿ ಆಗೋದ್ರಿಂದ. ಕಾರಣ ಏನು ಅಂದ್ರೆ ಬಿಕಾಸ್ ಆಫ್ ಎಕ್ಸಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಎಕ್ಸಸ್ ಮೆಡಿಸಿನ್ಸ್ ಕನ್ಸಂಪ್ಷನ್ ಇಂದ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಆಲ್ಕೋಹಾಲ್ ಎಕ್ಸಸ್ ಆಯ್ತು ಅಂದ್ರೆ ಲಿವರ್ ಮೇಲೆ ಸ್ಟೋರ್ ಆಗುತ್ತೆ. ಮೆಡಿಸಿನ್ಸ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ ಕೂಡ ಹೋಗಿ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಲಿವರ್ ಏನಾಗುತ್ತೆ ಅಂದ್ರೆ ಸಿರೋಸಿಸ್ ಆಗೋದು, ಫ್ಯಾಟ್ ಆಗೋದು, ಫ್ಯಾಟಿ ಲಿವರ್ ಆಗೋದು, ಅಥವಾ ಲಿವರ್ ಕ್ಯಾನ್ಸರ್ ಆಗಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಇದು ಪ್ರತಿ ಇಂಡಿಯನ್ಸ್ ನಲ್ಲ 5 ಜನರಲ್ಲಿ ಒಬ್ಬನಿಗೆ ಕಾಣಿಸ್ಕೊಳ್ತಾ ಇದೆ ಅದರಲ್ಲಿ. ಸೊ ಹಂಗಾಗಿ ಇದು ಮೋರ್ ಡೇಂಜರಸ್ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ನೋಡಬಹುದು, ಫಸ್ಟ್ ಇದು ನಾರ್ಮಲ್ ಲಿವರ್, ಎರಡನೇದು ಫ್ಯಾಟಿ ಲಿವರ್, ಮೂರನೇದು ಫೈಬ್ರೋಸಿಸ್ ಆಗಿರೋದು ಅಂದ್ರೆ ಮೇಲ್ಗಡೆ ಗುಳ್ಳೆಗಳ ತರ ಆಗಿರೋದು, ನಾಲ್ಕನೇದು ಸಿರೋಸಿಸ್, ಟೋಟಲಿ ಡ್ಯಾಮೇಜ್ ಆಗಿರೋದು. ಇದು ಯಾವಾಗ ಡ್ಯಾಮೇಜ್ ಆಯ್ತು ಅನ್ಕೊಳ್ಳಿ, ಅದು ರಿಪೇರ್ ಮಾಡೋದು ತುಂಬಾನೇ ಕಷ್ಟ. ಸೊ ಅದಕ್ಕೆ ಆದಷ್ಟು ನಿಮ್ಮ ಲಿವರ್ ನ ಹೆಲ್ದಿ ಆಗಿಡ್ಬೇಕು ಅಂದ್ರೆ ಈ ಒಂದು ಸ್ಪೆಷಲ್ ಪ್ರಾಡಕ್ಟ್ ಏನಿದೆ ಆಯುಷ್ ಅಂತ ಲಿವರ್ ಹೆಲ್ತ್ ಅನ್ನ ರೆಗ್ಯುಲರ್ ಆಗಿ ತಗೊಳ್ಳಿ. ಇದರಲ್ಲಿ ಇರ್ತಕ್ಕಂಥ ಸಿರೈತ, ಕುಟಕ, ಪಿಪ್ಪಲಿ, ದ್ರಾಕ್ಷ 5 ಇಂಗ್ರೀಡಿಯೆಂಟ್ಸ್ ಇಂದ ನಿಮ್ಮ ಲಿವರ್ ನ ಹೆಲ್ದಿ ಆಗಿಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಲಿವರ್ ರೆಜುನೇಷನ್ ಗೆ, ಲಿವರ್ ಡಿಟಾಕ್ಸಿಫಿಕೇಶನ್ ಗೆ, ಲಿವರ್ ಇನ್ಫಾರ್ಮೇಶನ್ ಏನಾದ್ರು ಅಂದ್ರೆ ಅದನ್ನ ಸರಿ ಮಾಡೋದಕ್ಕೆ, ಜೊತೆಗೆ ಹೆಪಟೈಟಿಸ್ ಅನ್ನೋ ಒಂದು ಸಮಸ್ಯೆನ ಪ್ರಿವೆಂಟ್ ಮಾಡೋದಕ್ಕೆ. ಹೆಪಟೈಟಿಸ್ ಅನ್ನೋದು ವೆರಿ ಡೇಂಜರಸ್. ಅದು ಆ ಹೆಪಟೈಟಿಸ್ ಅನ್ನೋ ಸಮಸ್ಯೆನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಫೈಬ್ರೋಸಿಸ್ ಆಗ್ತಾ ಇದೆ ಲಿವರ್ ಮೇಲೆ, ಕ್ರೋನಿಕ್ ಲಿವರ್ ಡಿಸಾರ್ಡರ್ಸ್ ಇತ್ತಂದ್ರೂ ಕೂಡ ಸರಿ ಮಾಡಬಹುದು ಆಗುತ್ತೆ. ಈ ಲಿವರ್ ಹೆಲ್ತ್ ಜೊತೆಗೆ ನಿಮ್ಮ ಲಿವರ್ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಆಯುಷ್ ಅಂತ ಲಿವರ್ ಹೆಲ್ತ್, ಕರ್ಕ್ಯುಮಿನ್, ವೈಟಲ್ ಕಾಂಪ್ಲೆಕ್ಸ್ ಇವು 3 ಜೊತೆಗೆ ತಗೊಳ್ಬಹುದು. ಇನ್ನು ನೆಕ್ಸ್ಟ್ ಇದನ್ನ ನೀವು ಊಟದಕ್ಕಿಂತ ಮುಂಚೆ 3 ಸತಿ ಬಳಸಬಹುದು. 14 ವರ್ಷದ ಮೇಲೆ ಇರೋರೆಲ್ಲರೂ ಕೂಡ ಇದನ್ನ ಬಳಸಬಹುದು. 14 ವರ್ಷದ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಇದನ್ನ ಬಳಸಬಹುದು. ಇದನ್ನ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಬಳಸೋದು ಬೇಡ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗಳು ಇತ್ತು ಸಿವಿಯರ್ ಆಗಿ ಅಂದ್ರೆ ಆ ಟೈಮ್ ಅಲ್ಲಿ ಇದನ್ನ ಅವಾಯ್ಡ್ ಮಾಡಿ. ಇಲ್ಲ ಅಂದ್ರೆ ಎಲ್ಲರೂ ಕೂಡ ಬಳಸಬಹುದು. ಊಟಕ್ಕಿಂತ ಮುಂಚೆ 1 ಕ್ಯಾಪ್ಸೂಲ್ 3 ಟೈಮ್ 14 ಇಯರ್ ಅಬೋರ್ ತಗೊಳ್ಬಹುದು. ಇನ್ನು ನೆಕ್ಸ್ಟ್ ಆಯುಷ್ ಅಂತ ಕಿಡ್ನಿ ಹೆಲ್ತ್ ಅಂದಾಗ ಬಹಳ ಒಂದು ಯುನಿಕ್ ಪ್ರಾಬ್ಲಮ್. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ತಿಳ್ಕೊಳ್ಳಿ. ಕಿಡ್ನಿ ಹೆಲ್ತ್ ಅಂದ್ರೆ ಕಿಡ್ನಿ ಡ್ಯಾಮೇಜ್ ಆಗಿರೋದು ಸಮಸ್ಯೆ ಅಲ್ಲ, ಅಥವಾ ಕಿಡ್ನಿ 2 ಹಾಳ ಹೋಗಿದೆ ಅಂತ ಸಮಸ್ಯೆನ ನಾವಿಲ್ಲಿ ಕಿಡ್ನಿ ಹೆಲ್ತ್ ರಿಪೇರ್ ಮಾಡಕ್ ಆಗಲ್ಲ.
ಅಂದ್ರೆ ಕಿಡ್ನಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಏನಾದ್ರೂ ಇತ್ತು ಅಂದ್ರೆ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ, ಅಥವಾ ಕಿಡ್ನಿನಲ್ಲಿ ಸ್ಟೋನ್ ಆಗ್ತಾ ಇತ್ತಂದ್ರೆ ಆಯುಸಂತೆ ಕಿಡ್ನಿ ಹೆಲ್ತ್ ತುಂಬಾನೇ ಹೆಲ್ಪ್ ಆಗುತ್ತೆ. ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆಗಿರೋರಿಗೆ ಯಾವ ಪ್ರಾಡಕ್ಟ್ ಕೂಡ ಕೊಡಕ್ಕಾಗಲ್ಲ ಎಕ್ಸೆಪ್ಟ್ ನಮ್ಮ ಫುಡ್ ಪ್ಯಾಚಸ್ ಬಿಟ್ಟು. ಸೊ ಆಯುಸಂತೆ ಕಿಡ್ನಿ ಹೆಲ್ತ್ ನಲ್ಲಿ ಇರ್ತಕ್ಕಂಥ ಆಮ್ಲ, ವರುಣ, ಗೋಕ್ಷುರ, ಪುಷ್ಪಾಂಬೇದ, ಗಿಲೋಯಿ, ಭೂಮಿ ಆಮ್ಲ ಜೊತೆಗೆ ಶ್ವೇತ ಪ್ರಪತ್ತಿ ಅಂತ ಒಂದು ಈ 4-5 ಇಂಗ್ರೀಡಿಯೆಂಟ್ಸ್ ಇದೆ. ಇದರಲ್ಲಿ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ, ಫಸ್ಟ್ ಇದು ನಿಮ್ಮ ಸ್ಟೋನ್ ಬ್ರೇಕ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಆಯುಸಂತೆ ಕಿಡ್ನಿ ಹೆಲ್ತ್ ನಿಮ್ಮ ಸ್ಟೋನ್ ಏನಾದ್ರೂ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ನಿಮ್ಮ ಲಿವರ್ ಅಲ್ಲಿ, ನಿಮ್ಮ ಕಿಡ್ನಿಯಲ್ಲಿ ಅಥವಾ ಯೂರಿನರಿ ಟ್ರ್ಯಾಕ್ ನಲ್ಲಿ ಆ ಸ್ಟೋನ್ ಅನ್ನ ಬ್ರೇಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಸ್ಟೋನ್ ಫಾರ್ಮೇಶನ್ ರಿಡ್ಯೂಸ್ ಆಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಇದೊಂಥರ ಡ್ಯೂರೆಟಿಕ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ನಿಮ್ಮ ಕಿಡ್ನಿ ಯೂರಿನ್ ಬ್ಲಾಡರ್ ನ ಕ್ಲಿಯರ್ ಆಗಿಡುತ್ತೆ. ಜೊತೆಗೆ ನಿಮ್ಮ ಕಿಡ್ನಿನಲ್ಲಿ ಆಗಿರ್ತಕ್ಕಂಥ ಇನ್ಫ್ಲಮೇಷನ್ ನ ರೆಡ್ಯೂಸ್ ಮಾಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸಿಸ್ಟ್ ಗಳು ಆಗ್ತಾ ಇದ್ದಂದ್ರೂ ರೆಡ್ಯೂಸ್ ಮಾಡುತ್ತೆ. ಜೊತೆಗೆ ಕಿಡ್ನಿಗೆ ಯಾವುದೇ ಹಾನಿ ಆಗದಂಗೆ ಪ್ರಿವೆಂಟ್ ಮಾಡೋದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಆಯುಸಂತೆ ಕಿಡ್ನಿ ಹೆಲ್ತ್ ದಿನಕ್ಕೆ 3 ಸತಿ ಊಟದಕ್ಕಿಂತ ಮುಂಚೆ ಇದನ್ನ ನೀವು ಬಳಸಬಹುದು. ಇದು ಯಾರು ಬಳಸಬಹುದು ಅಂದ್ರೆ 18 ಇಯರ್ ಅಬೋವ್ ಅವರು ಇದನ್ನ ಬಳಸಬಹುದು. ಪ್ರೆಗ್ನೆಂಟ್ ಲೇಡಿ ಕೊಡಂಗಿಲ್ಲ, ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆಗಿರೋರಿಗೆ ಸಜೆಸ್ಟ್ ಮಾಡಂಗಿಲ್ಲ. ಕ್ರಿಯೇಟಿನ್ ಲೆವೆಲ್ ಹೈ ಆಗಿರೋರ್ಗೂ ಕೂಡ ಕೊಡಬಹುದು, ಏನು. ಈಗ ಆಯುಸಂತೆನಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಾಡಕ್ಟ್ ಇದೆ, ಆಯುಸಂತೆ ಪ್ರೋಸ್ಟಾಟ್ ಕೇರ್ ಅಂತ ಕರಿತೀವಿ. ಅದು ಒಂದು ಫೈನಲ್ ಪ್ರಾಡಕ್ಟ್ ನಮ್ಮ ಆಯುಸಂತೆನಲ್ಲಿ ಲಾಂಚ್ ಆಗಿರ್ತಕ್ಕಂಥ ಪ್ರಾಡಕ್ಟ್. ಇದೊಂದು ನಾವು ನೋಡೋಣ. ಆಯುಸಂತೆ ಪ್ರೋಸ್ಟಾಟ್ ಕೇರ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಬಹಳ ಜನರಿಗೆ ಇದ್ರ ಅವೇರ್ನೆಸ್ ಇಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟ್ ಪ್ರಾಡಕ್ಟ್, ಹೊಸದಾಗಿ ಲಾಂಚ್ ಆಗಿದೆ, ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್. ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ, ಸ್ವಲ್ಪ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಕೊಡೋಣ. ಆಯುಸಂತೆ ಪ್ರೋಸ್ಟಾಟ್ ಕೇರ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಏಜ್ಡ್ ಪರ್ಸನ್ಸ್ಗೆ, ಮೇಲ್ಗೆ ಬಹಳ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಪ್ರೋಸ್ಟಾಟ್ ಗ್ಲ್ಯಾಂಡ್ ಇರೋದು ಮೇಲ್ ಅಲ್ಲಿ ಮಾತ್ರ, ಫಿಮೇಲ್ ಅಲ್ಲಿ ಪ್ರೋಸ್ಟಾಟ್ ಗ್ಲ್ಯಾಂಡ್ ಇರಲ್ಲ. ಸೊ ಮೇಲ್ ಅಲ್ಲಿ ಇರ್ತಕ್ಕಂಥ ಪ್ರೋಸ್ಟಾಟ್ ಗ್ಲ್ಯಾಂಡ್ ಅಲ್ಲಿ ಆಗ್ತಕ್ಕಂಥ ಇನ್ಫ್ಲಮೇಷನ್ಗೆ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಚಿತ್ರದಲ್ಲಿ ಕಾಣ್ತಾ ಇದೆ, ಚಿಕ್ಕ ವಯಸ್ಸಿನಲ್ಲಿ ಫಾದರ್ ಮಕ್ಕಳಿಗೆ ಯಾವ ತರ ಕೇರ್ ಮಾಡ್ತಾ ಇರ್ತಾರೆ, ಸೇಮ್ ಅದು ರಿವರ್ಸ್ ಬ್ಯಾಕ್ ಆಗೋದು. ಅಂದ್ರೆ ಇವತ್ತು ಅಗೇನ್ ಮಕ್ಕಳು ಕೂಡ ಫಾದರ್ಗೆ ಕೇರ್ ಮಾಡೋಂತ ಒಂದು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ಬೇಕಾಗಿದೆ. ಇವತ್ತು ಫೈನಾನ್ಷಿಯಲ್, ಸೋಷಿಯಲ್, ಮೆಂಟಲ್ ಸೆಕ್ಯೂರಿಟಿ ಪೇರೆಂಟ್ಸ್ ಇಂದಾನೆ ಎಲ್ಲ ಒಂಥರ ಬ್ಯಾಕ್ ಬೋನ್ ತರ ನಮ್ಮ ಒಂದು ಜೀವನದಲ್ಲಿ. ಸೊ ಅದನ್ನ ರಿವರ್ಸ್ ಆಗಿ ನಾವು ಮಾಡ್ಬೇಕು ಅಂದ್ರೆ ಟೇಕ್ ಕೇರ್ ಮಾಡೋದು ಬಹಳ ಒಂದು ರೈಟ್ ವೇ ಮತ್ತೆ ರೆಸ್ಪಾನ್ಸಿಬಿಲಿಟಿ ಕೂಡ ಎಲ್ಲರದು. ಇಲ್ಲಿ ಏನಾಗ್ತಾ ಇರೋದಂದ್ರೆ ಒನ್ಸ್ ಅವ್ರ ಲೈಫ್ ಅಲ್ಲಿ ಯಾವಾಗ ಏಜ್ ಚಿಕ್ಕವರಿಂದ ಏಜ್ ಆಗ್ತಾ 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 ಬಂದಂಗೆ ಒನ್ಸ್ 40 ಕ್ರಾಸ್ ಆಯ್ತು ಅಥವಾ 50 ಬಂದ್ರು ಅಂದಾಗ ಸರ್ಟನ್ ಡಿಫ್ರೆಂಟ್ ಟೈಪ್ ಆಫ್ ಡಿಸೀಸಸ್ ಗಳು ಅವರಿಗೆ ಫೇಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ಡಿಸೀಸ್ ಯಾವುದು ಅಂದ್ರೆ ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್. ಒನ್ಸ್ ಅವರು 45 ಆಯ್ತು ಅಥವಾ 50 ಬಂತು ಅಂದ್ರೆ ಕಾಮನ್ ಪ್ರಾಬ್ಲಮ್ ಅದುವೇ ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್. ಅಂದ್ರೆ ಪ್ರೋಸ್ಟಾಟ್ ಗ್ಲ್ಯಾಂಡ್ ಅನ್ನೋದು ಆ ಗ್ಲ್ಯಾಂಡ್ ಎನ್ಲಾರ್ಜ್ ಆಗುತ್ತೆ. ಇದು ಪ್ರತಿ ಭಾರತೀಯರಲ್ಲೂ ಅಥವಾ ಪ್ರತಿ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ 10 ಮಂದಿಯಲ್ಲಿ 8 ಜನರಿಗೆ ಕಾಮನ್ಲಿ ಆಗುತ್ತೆ. ಅಂದ್ರೆ 50 ವರ್ಷ ಆಗಿದೆ ಅಂದ್ರೆ 8 ಜನರಲ್ಲಿ 10 ಜನರಲ್ಲಿ 8 ಜನರಿಗೆ ಕಂಪಲ್ಸರಿ ಕಾಮನ್ಲಿ ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಇದು ಎನ್ಲಾರ್ಜ್ ಆಯ್ತು ಅಂದ್ರೆ ಅವರಿಗೆ ತುಂಬಾ ಪ್ರೋಸ್ಟಾಟ್ ಎನ್ಲಾರ್ಜ್ ಅಥವಾ ಪ್ರೋಸ್ಟಾಟ್ ಇನ್ಫ್ಲಮೇಷನ್ ಏನೇನಾಗುತ್ತೆ, 40 ವರ್ಷದಲ್ಲಿ 8% ಇರುತ್ತೆ, 50 ವರ್ಷದಲ್ಲಿ 80 ವರ್ಷದಲ್ಲಿ 80% ಆಗುತ್ತೆ, ಕಾಮನ್ಲಿ ಆಗಿ ಆಗುತ್ತೆ. ಹಂಗಾಗಿ ಈ ಒಂದು ಪ್ರೋಸ್ಟಾಟ್ ಇನ್ಫ್ಲಮೇಷನ್ ಅಥವಾ ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಅಥವಾ ಇನ್ಫ್ಲಮೇಷನ್ ಆಗೋದಕ್ಕಿಂತ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಬಿನೈನ್ ಪ್ರೋಸ್ಟಾಟ್ ಹೈಪರ್ಟ್ರೋಫಿ ಅಂತ ಕೂಡ ನಾವು ಇದರಲ್ಲಿ ಕರಿತೀವಿ. ಸೊ ಇದು ಕಾಮನ್ಲಿ ಒಬಾಸಿಟಿ, ಹೈಪರ್ ಟೆನ್ಷನ್, ಡಯಾಬಿಟಿಕ್ ಇರೋರಿಗೆ ಜಾಸ್ತಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಪ್ರೋಸ್ಟಾಟ್ ಎನ್ಲಾರ್ಜ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒನ್ಸ್ ಇದು ಎನ್ಲಾರ್ಜ್ ಆದಾಗ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಏನಿದೆ ಎಕ್ಸಾಕ್ಟ್ಲಿ ಪ್ರೋಸ್ಟಾಟ್ ಅನ್ನೋದು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಿಂದೆ ಎಕ್ಸಾಕ್ಟ್ಲಿ ಬ್ಯಾಕ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬ್ಯಾಕ್ ಯೆಲ್ಲೋಯಿಶ್ ಕಲರ್, ನಿಮ್ಗೆ ಯೆಲ್ಲೋ ಕಲರ್ ದಲ್ಲಿ ಕಾಣ್ತಾ ಇದೆಯಲ್ಲ, ಈ ಯೆಲ್ಲೋ ಕಲರ್ ಆರ್ಗನ್ ಅನ್ನು ನಾವು ಪ್ರೋಸ್ಟಾಟ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದನ್ನ ನಾವು ಪ್ರೋಸ್ಟಾಟ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಪ್ರೋಸ್ಟಾಟ್ ಗ್ಲ್ಯಾಂಡ್ ಅನ್ನೋದು ಎಂಗೇಜ್ ಅಲ್ಲಿ ಇರ್ಬೇಕಾದ್ರೆ ನಾರ್ಮಲ್ ಅಲ್ಲಿ ಇರುತ್ತೆ. ಯಾವಾಗ ನಿಮಗೆ 40 ಅಥವಾ 50 ಅಂದಾಗ ಈ ಪ್ರೋಸ್ಟಾಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇಲ್ಲಿ ಕಾಣ್ತಾ ಇರಬಹುದು, ಇಲ್ಲಿಂದ ನಿಮಗೆ ಯೂರಿನ್ ಪಾಸ್ ಆಗುತ್ತೆ, ಮೇಲ್ಗಡೆ ಯೂರಿನ್ ಬ್ಲಾಡರ್ ಇದೆ. ಯೂರಿನ್ ಬ್ಲಾಡರ್ ಇಂದ ಜಸ್ಟ್ ಯೂರಿನ್ ಟ್ರ್ಯಾಕ್ ಎಲ್ಲಿದೆ ಅಂದ್ರೆ ನಿಮ್ಗೆ ಈ ಪ್ರೋಸ್ಟಾಟ್ ಇಂದಾನೆ ಹೋಗ್ಬೇಕು.
ಇಲ್ಲಿ ಏನಾಗುತ್ತೆ ಸಮಸ್ಯೆ ಅಂದ್ರೆ ಒನ್ಸ್ ಈ ಪ್ರೋಸ್ಟಾಟ್ ಬ್ಲಾಡರ್ ಇಂದ ಬರ್ತಕ್ಕಂಥ ಯೂರಿನ್ ಟ್ಯೂಬ್ ಒಳಗಡೆ ಇಲ್ಲಿ ಏನಾದ್ರೂ ಪ್ರೋಸ್ಟಾಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಯ್ತು ಅಂದ್ರೆ ಆ ಯೂರಿನ್ ಪಾಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂರಿನ್ ಪಾಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಪೇನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಗೇನ್ ಅಂಡ್ ಅಗೇನ್ ಯೂರಿನ್ ಪಾಸ್ ಮಾಡೋದು ಇದು ತುಂಬಾ ಸಮಸ್ಯೆ ಆಗುತ್ತೆ. ಜಸ್ಟ್ ಅದೊಂದು ಚಿಕ್ಕ ಒಂದು ಚೆಸ್ಟ್ನಟ್ ತರ ಇರುತ್ತೆ, ತುಂಬಾ ಚಿಕ್ಕ ಸೈಜ್ ಇರುತ್ತೆ ಆ ಪ್ರೋಸ್ಟಾಟ್ ಗ್ಲ್ಯಾಂಡ್. ಎಕ್ಸಾಕ್ಟ್ಲಿ ನಿಮ್ಮ ಯೂರಿನರಿ ಟ್ರ್ಯಾಕ್ ಕೆಳಗಡೆ, ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲ್ಗಡೆ ಇರುತ್ತೆ. ಇಲ್ಲಿ ಪಾಸ್ ಆಗಬೇಕು ಅಂದ್ರೆ ಜಸ್ಟ್ ಅದು ಆ ವೇ ಇಂದಾನೆ ಪಾಸ್ ಆಗಬೇಕು. ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ತೋರಿಸಿದರೆ ಇನ್ನು ಕ್ಲಿಯರ್ ಆಗಿ ನೋಡಬಹುದು. ಇದು ನಾರ್ಮಲ್ ಪ್ರೋಸ್ಟಾಟ್, ಇದು ಎನ್ಲಾರ್ಜ್ ಪ್ರೋಸ್ಟಾಟ್. ಇದು ಯೂರಿನರಿ ಟ್ರ್ಯಾಕ್, ಇದು ಎಕ್ಸಾಕ್ಟ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಯೂರಿನರಿ ಟ್ರ್ಯಾಕ್. ಇದು ನಾರ್ಮಲ್ ಪ್ರೋಸ್ಟಾಟ್ ಅಂದ್ರೆ ಈಸಿಲಿ ನಿಮ್ಮ ಯೂರಿನ್ ಪಾಸ್ ಆಗುತ್ತೆ. ಯಾವಾಗ ಪ್ರೋಸ್ಟಾಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗುತ್ತೆ, ಈ ಪ್ರೋಸ್ಟೈಟಿಸ್ ಆಗುತ್ತೆ. ಈ ಪ್ರೋಸ್ಟೈಟಿಸ್ ಆದಾಗ ನಿಮ್ಮ ಯೂರಿನ್ ಟ್ಯೂಬ್ ಟೋಟಲಿ ಸಪ್ರೆಸ್ ಆಗುತ್ತೆ, ಟೋಟಲಿ ಕ್ಲೋಸ್. ಯಾವ ತರ ಈ ಪೈಪ್ ಅನ್ನ ಕ್ಲೋಸ್ ಮಾಡಿದಾಗ ಯಾವ ತರ ನಿಮ್ಮ ಯೂರಿನ್ ನೀರು ಸ್ಟೋರ್ ಆಗಿರೋದು, ಸೇಮ್ ಅದೇ ತರ ಪೈಪ್ ಯಾವ ತರ ಕ್ಲೋಸ್ ಆಗುತ್ತೆ, ಈ ಪ್ರೋಸ್ಟೈಟಿಸ್ ಆದಾಗ ಟೋಟಲಿ ಕ್ಲೋಸ್ ಆಗುತ್ತೆ. ಸೊ ಇದು ಕ್ಲೋಸ್ ಆಯ್ತು ಅಂದಾಗ ಯೂರಿನ್ ನಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ, ಯೂರಿನ್ ಟ್ರ್ಯಾಕ್ ನಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ನಿಮ್ಗೆ ಯೂರಿನೇಷನ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ, ಪೇನ್ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಸಮಸ್ಯೆ ಕಾಮನ್ಲಿ ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಅಥವಾ ಪ್ರೋಸ್ಟೈಟಿಸ್ ಅನ್ನೋದು 50 ವರ್ಷದ ಹಿಡಿದು 50 ವರ್ಷದ ಮೇಲೆ ಇರೋರಿಗೆ ಇದೊಂದು ದೊಡ್ಡ ಇಶ್ಯೂ, ಸೀರಿಯಸ್ ಇಶ್ಯೂ ಆಗಿ ಕಾಡ್ತಾ ಇದೆ. ಇದು ಆಗಬಾರ್ದು, ಇದನ್ನ ತಡೆಗಟ್ಟಬೇಕು ಅಂತ ತುಂಬಾನೇ ಇವತ್ತು ಎಲ್ಲಾ ಕಡೆ ರಿಸರ್ಚ್ ಗಳು ನಡೀತಾ ಇದೆ. ಏನೇನೋ ಸಮಸ್ಯೆಗಳು ನಾವು ನೋಡ್ತಾ ಇದೀವಿ ಇದರಿಂದ. ಇಲ್ಲಿ 2 ಸಮಸ್ಯೆ ಕಾಮನ್ಲಿ ನೋಡೋದಾದ್ರೆ, ಒಂದು ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್, ಎರಡನೇದು ಪ್ರೋಸ್ಟೈಟಿಸ್ ಅಂತ ಕರಿತೀವಿ. ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಅಂದ್ರೆ ಪ್ರೋಸ್ಟೈಟಿಸ್, ಪ್ರೋಸ್ಟಾಟ್ ಅಂದ್ರೆ ಆ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿರುತ್ತೆ, ಸಿಂಪಲ್, ಅದರಲ್ಲಿ ಏನು ಇನ್ಫ್ಲಮೇಷನ್ ಇರಲ್ಲ. ಪ್ರೋಸ್ಟೈಟಿಸ್ ಅಂದ್ರೆ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿ ಒಳಗಡೆ ಇನ್ಫ್ಲಮೇಷನ್ ಆಯ್ತು ಅಂದ್ರೆ ಅದನ್ನ ನಾವು ಪ್ರೋಸ್ಟೈಟಿಸ್ ಅಂತ ಕರಿತೀವಿ. ಸಿಂಪಲ್, ಎರಡಕ್ಕೂ ಕೂಡ ಅರ್ಥ ಮಾಡ್ಕೊಳ್ಳಿ. ಒಂದು ಪ್ರೋಸ್ಟಾಟ್ ಎನ್ಲಾರ್ಜ್ ಅಂದ್ರೆ ಜಸ್ಟ್ ಎನ್ಲಾರ್ಜ್ ಆಗಿರುತ್ತೆ, ನಥಿಂಗ್, ಅಲ್ಲಿ ಏನು ಸಮಸ್ಯೆ ಇರಲ್ಲ. ಬಟ್ ಪ್ರೋಸ್ಟೈಟಿಸ್ ಅಂದ್ರೆ ಇನ್ಫ್ಲಮೇಷನ್ ಆಗಿರುತ್ತೆ ಒಳಗಡೆ, ಎಲ್ಲಿ, ಪ್ರೋಸ್ಟಾಟ್ ಗ್ಲ್ಯಾಂಡ್ ಅಲ್ಲಿ. ಸೊ ಇವ್ ಎರಡು ಪ್ರಾಬ್ಲಮ್ಸ್ ಆದ್ರೂ ಕೂಡ ಸೇಮ್ ಪ್ರಾಬ್ಲಮ್ಸ್ ಗಳು ನೀವು ಇಲ್ಲಿ ಫೇಸ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೆ ಇದನ್ನ ನಾವು ಬಿನೈನ್ ಪ್ರೋಸ್ಟಾಟಿಕ್ ಹೈಪರ್ಟ್ರೋಪಿ ಅಂತ ಕರಿತೀವಿ, BPH ಅಂತ ಕರಿತೀವಿ. ಇದು ಆಲ್ಮೋಸ್ಟ್ 50 ಇಯರ್ ಇರೋರಿಗೆ ಸೀರಿಯಸ್ ಇಶ್ಯೂ ಇಂದ ಇದು ಫೇಸ್ ಮಾಡ್ತಾ ಇರ್ತಾರೆ, ತುಂಬಾ ಸೀರಿಯಸ್ ಇಶ್ಯೂ ಇದೆ. ಸೊ ಇದು ಪ್ರೋಸ್ಟಾಟಿಸ್ ಇಂದನೂ ಕೂಡ ಇನ್ಫ್ಲಮೇಷನ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವನ್ 40 ಇಯರ್ಗೂ ಕೂಡ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ. ಕೆಲವರಿಗೆ 40 ವರ್ಷದವರೆಗೂ ಕೂಡ ಪ್ರೋಸ್ಟೈಟಿಸ್ ಆಗಂತ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಬಟ್ 50ಗಂತೂ ಕಾಮನ್ಲಿ. ಯಾರಿಗೆ ಜಾಸ್ತಿ ರಿಸ್ಕ್ ಅಂದ್ರೆ ಸ್ಪೆಷಲಿ ಹಾರ್ಟ್ ಸಮಸ್ಯೆ ಇರೋರಿಗೆ, ಕಾರ್ಡಿಯೋವಾಸ್ಕ್ಯುಲರ್ ಡಿಸಾರ್ಡರ್ಸ್ ಇರೋರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ, ಒಬಾಸಿಟಿ, ಇನ್ಆಕ್ಟಿವ್ ಲೈಫ್ ಸ್ಟೈಲು, ಅಥವಾ ಹಿಸ್ಟ್ರಿನಲ್ಲಿ ಫಾರ್ ಎಕ್ಸಾಂಪಲ್ ತಂದೆಗಿತ್ತು ಅಂದ್ರೆ, ಅಥವಾ ಮನೇಲಿ ಇನ್ ಯಾರಿಗಾದ್ರೂ ಬ್ಲಡ್ ರಿಲೇಟಿವ್ಸ್ ಗಿತ್ತು ಅಂದ್ರೂ ಕೂಡ ಕ್ಯಾರಿ ಓವರ್ ಆಗಂತ ಚಾನ್ಸಸ್ ಇರುತ್ತೆ. ಸೊ ಈ ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಏನು ಸಿಂಪ್ಟಮ್ಸು, ಹೆಂಗ್ ಫೈಂಡ್ ಮಾಡ್ಕೊಳ್ಬೇಕು ಅಂದ್ರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ತಂದೆ ತಾಯಿ ಯಾರಾದ್ರೂ ಕೂಡ ಎಷ್ಟೋ ಜನ ಶೇರ್ ಮಾಡ್ಕೊಳ್ತಾರಲ್ಲ, ಮೆಡಿಟೇಷನ್ ಮಾಡ್ಕೊಳ್ತಾರೆ. ಅದಕ್ಕೆ ಇದು ತುಂಬಾನೇ ಕಷ್ಟ, ಅವರು ಹೇಳ್ಕೊಳ್ಳೋ ಶೇರ್ ಮಾಡ್ಕೊಳ್ಳೋದು ಆಗಲ್ಲ. ಬಟ್ ಸಿಂಪ್ಟಮ್ಸ್ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಯೂರಿನ್ ಬಹಳ ಯೂರಿನ್ ಬರ್ತಾ ಇರುತ್ತೆ, ಅಗೇನ್ ಅಂಡ್ ಅಗೇನ್ ಯೂರಿನ್ ಫ್ಲೋ ಆಗ್ತಾ ಇರುತ್ತೆ. ಯಾಕಂದ್ರೆ ಒಂದೇ ಸತಿ ಬ್ಲಾಡರ್ ಖಾಲಿ ಆಗಲ್ಲ, ಬ್ಲಾಡರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ 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 ಯೂರಿನ್ ಪಾಸ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಅಗೇನ್ ಅಂಡ್ ಅಗೇನ್ ಯೂರಿನ್ ಫ್ಲೋ ಆಗೋದು, ಮತ್ತೆ ಮತ್ತೆ ಯೂರಿನ್ ಹೋಗೋದು, ಮತ್ತೆ ನಿಮ್ಗೆ ನಿದ್ದೆಯಲ್ಲೇ ಕೆಲವೊಂದ್ಸತಿ ಯೂರಿನ್ ಪಾಸ್ ಆಗುತ್ತೆ, ನಿಂತ್ಕೊಂಡಲ್ಲೇ ಕೆಲವೊಂದ್ಸತಿ ಏಜ್ ಆದವ್ರಿಗೆ ಯೂರಿನ್ ಪಾಸ್ ಆಗ್ತಾ ಇರುತ್ತೆ. ಯಾಕಂದ್ರೆ ಕಂಟ್ರೋಲ್ ಇರಲ್ಲ, ಆ ಬ್ಲಾಡರ್ ಮೇಲೂ ಕಂಟ್ರೋಲ್ ಇರಲ್ಲ, ಇವನ್ ಇದು ಯೂರಿನ್ ಟ್ರ್ಯಾಕ್ ಮೇಲೂ ಕಂಟ್ರೋಲ್ ಇರಲ್ಲ. ಸೊ ಅಗೇನ್ ಅಂಡ್ ಅಗೇನ್ ಯೂರಿನ್ ಪಾಸ್ ಆಗ್ತಾ ಇರುತ್ತೆ, ಪೇನು ಕೂಡ ಆಗ್ತಾ ಇರುತ್ತೆ. ಯೂರಿನ್ ಪಾಸ್ ಮಾಡ್ಬೇಕಂದ್ರೆ ತುಂಬಾ ಪೇನ್ ಆಗ್ತಾ ಇರುತ್ತೆ, ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಇವೆಲ್ಲ ಸಿಂಪ್ಟಮ್ಸ್ಗಳು ಆ ಯೂರಿನರಿ ಟ್ರ್ಯಾಕ್ ನಲ್ಲಿ ಆಗಿರ್ತಕ್ಕಂಥ ಎನ್ಲಾರ್ಜ್ಮೆಂಟ್ ಇಂದ ಆಗ್ತಕ್ಕಂಥ ಮೇಜರ್ ಸಿಂಪ್ಟಮ್ಸ್. ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಡೈಲಿ ಲೈಫ್ ನಲ್ಲಿ ನೋಡೋದಾದ್ರೆ, ಮತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಮತ್ತೆ ಟ್ರಾವೆಲ್ ಮಾಡಕ್ ಆಗಲ್ಲ, ಮತ್ತೆ ಫ್ಯಾಮಿಲಿನೆಲ್ಲ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು, ಫ್ಯಾಮಿಲಿ ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಮಾಡಕ್ ಆಗಲ್ಲ, ಸರಿಯಾಗಿ ನಿದ್ರೆ ಮಾಡಕ್ ಆಗಲ್ಲ. ಯಾಕಂದ್ರೆ ಎದ್ದು ಅಗೇನ್ ಅಂಡ್ ಅಗೇನ್ ಯೂರಿನ್ ಪಾಸ್ ಮಾಡಬೇಕು, ನಿದ್ದೆ ಮಾಡಕ್ ಆಗ್ತಾ ಇರಲ್ಲ. ಇವೆಲ್ಲ ದೊಡ್ಡ ಸಮಸ್ಯೆ. ಇದೆಲ್ಲ ಸಮಸ್ಯೆ ಒಂದ್ ಕಡೆ, ಬಟ್ ಇದ್ರ ಟ್ರೀಟ್ಮೆಂಟ್ ನೋಡೋದಾದ್ರೆ ದೊಡ್ಡ ಟ್ರೀಟ್ಮೆಂಟ್ ಇದೆ, ದೊಡ್ಡ ಸಮಸ್ಯೆ. ಇದಕ್ಕೆ ಮೆಡಿಸಿನ್ಸ್ ಕೂಡ ಇದೆ. ಇನಿಷಿಯಲಿ ಏನಾದ್ರು ನಾರ್ಮಲ್ ಇತ್ತು ಅಂದ್ರೆ ಅದಕ್ಕೆ ಮೆಡಿಸಿನ್ಸ್ ಕೂಡ ಇದೆ. ಈ ಏನು ಮೇಲ್ಗಡೆ ಹೇಳಿರ್ತಕ್ಕಂಥ ಮೆಡಿಸಿನ್ಸ್ ಎಲ್ಲಾನು ಕೂಡ ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಗೆ ಇರ್ತಕ್ಕಂಥ ಮೆಡಿಸಿನ್ಸ್ಗಳು. ಇಲ್ಲ ಅಂದ್ರೆ ಅದನ್ನ ಸರ್ಜರಿ ಮಾಡಬೇಕು, ಇಲ್ಲ ಅಂದ್ರೆ ಅದನ್ನ ಸರ್ಜರಿ ಮಾಡಬೇಕು.
ಎರಡೂ ಕೂಡ ಡೇಂಜರಸ್. ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಕೂಡ ನಿಮಗೆ ಸೈಡ್ ಎಫೆಕ್ಟ್. ಅದರಿಂದ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ? ಒಂದು ಡ್ರೌಸಿನೆಸ್ ಆಗುತ್ತೆ, ಹೆಡ್ಏಕ್ ಆಗುತ್ತೆ, ಡೈಸಿನೆಸ್ ಆಗುತ್ತೆ, ಸೆಕ್ಷುವಲ್ಸ್ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಇನ್ನು ಸರ್ಜರಿಯಿಂದ ನಿಮ್ಮ ದೇಹದಲ್ಲಿ ರಿಸ್ಕ್ ಆಫ್ ಎನಸ್ಥೀಶಿಯಾ, ರಕ್ತ ಜಾಸ್ತಿ ಹೋಗೋದು, ಬ್ಲೀಡಿಂಗ್ ಆಗೋದು, ಇನ್ಫೆಕ್ಷನ್ ಆಗೋದು, ಪೇನ್ ಆಗೋದು, ವಾಮಿಟಿಂಗ್ ಆಗೋದು, ನಾಸಿಯಾ ಆಗೋದು, ಅಥವಾ ಸಿವಿಯರ್ ಪೇನ್ ಆಗುತ್ತೆ. ಸರ್ಜರೀಸ್ ನಾರ್ಮಲ್ ಅಲ್ಲ, ಸರ್ಜರಿ ತುಂಬಾ ಕಷ್ಟ ಆಗುತ್ತೆ. ಬಟ್ ಇನ್ಸ್ಪೈಟ್ ಆಫ್ ಮೆಡಿಸನ್ ಅಥವಾ ಸರ್ಜರಿಂದ ಇನ್ನೊಂದು ವೇ ಏನಾದ್ರೂ ಇದೆಯಾ ನ್ಯಾಚುರಲಿ ಇದನ್ನ ನಾವು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ? ಎಸ್, ಅಫ್ಕೋರ್ಸ್ ಇದೆ. ಅದನ್ನ ವೆಸ್ಟೀಜ್ ಅವ್ರು ನಿಮ್ಮ ಎದುರುಗಡೆ ತಗೊಂಡ್ ಬಂದಿದ್ದಾರೆ. ನ್ಯಾಚುರಲಿ ಸೇಫ್ ಆಪ್ಷನ್ಸ್, ಇದರಲ್ಲಿ ಯಾವುದೇ ತರದ ಸೈಡ್ ಎಫೆಕ್ಟ್ ಇರಲ್ಲ, ಯಾವುದೇ ತರದ ಪ್ರಾಬ್ಲಮ್ ಇಲ್ಲದೆ. ಇಲ್ಲೊಬ್ಬ ಮಿಸ್ಟರ್ ಜೋಜೋ ಅವ್ರು ನಿಮ್ಗೆ ಇಲ್ಲೊಂದು ಸಜೆಷನ್ಸ್ ಕೊಡಕ್ ಹೋಗ್ತಾ ಇದಾರೆ. ಏನು ಅಂದ್ರೆ, ನಿಮ್ಗೆ ಫ್ರೀಕ್ವೆಂಟ್ ಯೂರಿನ್ ಆಗ್ತಾ ಇದೆಯಾ, ಕಂಪ್ಲೀಟ್ ಆಗ್ತಾ ಇಲ್ವಾ, ಫುಲ್ಲಿ ಎಂಟಿ ಆಗಿಲ್ವಾ ಬ್ಲಾಡರು, ಅಥವಾ ನಿಮ್ಗೆಲ್ಲೋ ಒಂದ್ ಕಡೆ ಪೇನ್ ಆಗ್ತಾ ಇದೆಯಾ, ನಿಮ್ ಫ್ಯಾಮಿಲಿನಲ್ಲಿ ಇರ್ತಕ್ಕಂಥ ಯಾರಾದ್ರೂ ಈ ಸಮಸ್ಯೆ ಇದ್ರು ಅಂದ್ರೆ ಡೋಂಟ್ ವರಿ, ವೆಸ್ಟೀಜ್ ಮಿಸ್ಟರ್ ಜೋಜೋ ಹೇಳ್ತಾ ಇದ್ರೆ ವೆಸ್ಟೀಜ್ ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೆ ನಿಮ್ಮ ಈ ಪ್ರೋಸ್ಟೈಟ್ ಎನ್ಲಾರ್ಜ್ಮೆಂಟ್ ಅಥವಾ ಪ್ರೋಸ್ಟೈಟಿಸ್ ಸಮಸ್ಯೆಯನ್ನ ಸರಿ ಮಾಡೋದಕ್ಕೆ. ಟೈಮ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಫಸ್ಟ್ ನಮ್ಮ ಇಂಡಿಯಾನಲ್ಲೇ ಅಥವಾ ಬೇರೆ ಕಂಟ್ರಿನಲ್ಲೂ ಕೂಡ ನನ್ಗೆ ಗೊತ್ತಿಲ್ಲ, ಬಟ್ ಇಂಡಿಯಾನಲ್ಲಂತೂ ಫಸ್ಟ್ ಇವತ್ತು ವೆಸ್ಟೀಜ್ ಅವ್ರು ಲಾಂಚ್ ಮಾಡಿದರೆ. ಅದುವೇ ನಮ್ಮ ಆಯುಷ್ ಪ್ರೋಸ್ಟಾಟ್ ಕೇರ್ ಅಂತ, ವಿತ್ ಆಯುರ್ವೇದಿಕ್ ಹರ್ಬ್ಸ್ ಗಳ ಕಾಂಪೋಸಿಷನ್ ಇಂದ, ಆಯುರ್ವೇದ ಮತ್ತೆ ಹರ್ಬ್ಸ್ ಗಳ ಕಾಂಪೋಸಿಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಯಾವುದೇ ಕೆಮಿಕಲ್ ಅಲ್ಲ, ಮೆಡಿಸಿನ್ಸ್ ಅಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದೇನೆ ನಿಮ್ಮ ಪ್ರೋಸ್ಟಾಟ್ ಗ್ಲ್ಯಾಂಡ್ ನ, ಪ್ರೋಸ್ಟೈಟಿಸ್ ನ ಸರಿ ಮಾಡೋದಕ್ಕೆ ಒಂದು ಬೆಸ್ಟ್ ಆಪ್ಷನ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಇಂದ ಮಾಡಿದ್ದಾರೆ, ಎಸ್ಪೆಷಲಿ ಫಾರ್ ಮೆನ್ಸ್ಗೆ. ಇದರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ ಅಂತ ನೋಡೋದಾದ್ರೆ, ಈ ಕ್ಯಾಪ್ಸೂಲ್ ಒಳಗಡೆ ಏನೇನ್ ಕಂಟೆಂಟ್ ಇದೆ? ಒಂದು ಪುನರ್ನವ ಇದೆ 75 ಮಿಲಿಗ್ರಾಮ್, ವರುಣ ಇದೆ 125 ಮಿಲಿಗ್ರಾಮ್, ಶತಾವರಿ ಇದೆ 50 ಮಿಲಿಗ್ರಾಮ್, ಕಂಚನಾರ್ ಇದೆ 50 ಮಿಲಿಗ್ರಾಮ್, ಶಿಲಾಜಿತ್ ಇದೆ 50 ಮಿಲಿಗ್ರಾಮ್, ಗೋಕ್ಷುರ್ ಇದೆ 50 ಮಿಲಿಗ್ರಾಮ್, ಅಪರಾಜಿತ ಇದೆ 50 ಮಿಲಿಗ್ರಾಮ್, ಮತ್ತೆ ಸುಪಾರಿ ಎರಿಕಾ ನಟ್ ಕೂಡ ಇದೆ 50 ಮಿಲಿಗ್ರಾಮ್. ಇವೆಲ್ಲದರ ಕಾಂಬಿನೇಷನ್, ಈ ಏನು ಇಂಗ್ರೀಡಿಯೆಂಟ್ಸ್ ಇದೆ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಸೇರಿ ಒಂದು ಕ್ಯಾಪ್ಸೂಲ್ ಮಾಡಿದ್ರೆ ಅದುವೇ 100% ಪ್ಯೂರ್ ವೆಜಿಟೇರಿಯನ್ ಕ್ಯಾಪ್ಸೂಲ್ ಆಯುಷಾಂತೆ ಪ್ರೋಸ್ಟಾಟ್ ಕೇರ್. ಸೊ ಇದರಲ್ಲಿ ಪುನರ್ನವ ಏನ್ ಕೆಲಸ ಮಾಡುತ್ತೆ? ಪುನರ್ನವ ನಿಮ್ಮ ಪ್ರೋಸ್ಟಾಟಿಸ್ ಹೈಪರ್ಟ್ರೋಪಿಯಾ, ಏನು ಹೈಪರ್ಟ್ರೋಪಿಯಾ, ಬಿನೈನ್ ಹೈಪರ್ಟ್ರೋಪಿಯಾ ಇತ್ತು, ಆ ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ನಿಮ್ಮ ವರುಣ ಆ ಒಂದು ಎನ್ಲಾರ್ಜ್ಮೆಂಟ್ ಅನ್ನ ರಿಡ್ಯೂಸ್ ಮಾಡುತ್ತೆ, ಪ್ರೋಸ್ಟಾಟ್ ವೇಟ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ನೋಡಿ, ಪ್ರೋಸ್ಟಾಟ್ ಇನ್ಫ್ಲಮೇಷನ್ ಆಗಿರೋರು ಟೆಸ್ಟಿಕಲ್ಸ್ ವೇಟ್ ಇನ್ಕ್ರೀಸ್ ಆಗಿರುತ್ತೆ, ಕಂಟ್ರೋಲ್ ಮಾಡುತ್ತೆ. ಶತಾವರಿಯಿಂದ ಯೂರಿನರಿ ಟ್ರ್ಯಾಕ್ ನಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಸರಿ ಮಾಡುತ್ತೆ, ಇನ್ಫ್ಲಮೇಷನ್ ನ ಕಂಟ್ರೋಲ್ ಮಾಡುತ್ತೆ. ಕಂಚನಾರಿಂದ ನಿಮ್ಮ ಆ ಸೈಜ್ ಏನಿದೆ, ಆ ಸೈಜ್ ನಾರ್ಮಲ್ ಆಗೋದಕ್ಕೆ, ಬ್ಯಾಲೆನ್ಸ್ ಆಗೋದಕ್ಕೆ, ಸೆಲ್ಗಳಲ್ಲಿ ಸೆಲ್ ಪ್ರೊಡಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಶಿಲಾಜಿತ್ ಇಂದ ಏನಾಗುತ್ತೆ ಅಂದ್ರೆ ಎನರ್ಜಿ ಬ್ಯಾಲೆನ್ಸ್ ಮಾಡೋದಕ್ಕೆ, ಯೂರಿನರಿ ಟ್ರ್ಯಾಕ್ ಅನ್ನ ಪರ್ಫೆಕ್ಟ್ ಆಗಿಡೋದಕ್ಕೆ. ಗೋಕ್ಷರಿಂದ ನಿಮ್ಮ ಕೂಲಿಂಗ್ ಏಜೆಂಟ್ ಇದು, ಯಾಕಂದ್ರೆ ಯಾವಾಗ ಈ ಪ್ರೋಸ್ಟೈಟಿಸ್ ಆಗುತ್ತೆ, ಹೀಟ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಜೊತೆಗೆ ಇನ್ಫ್ಲಮೇಷನ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಿಡ್ನಿ ಮೇಲೆ ಎಫೆಕ್ಟ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಯೂರಿನ್ ಅಲ್ಲಿ ತುಂಬಾನೇ ತೊಂದರೆ ಉಂಟಾಗಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಗೋಕ್ಷುರ್ ನಿಮ್ಮ ಕೂಲಿಂಗ್ ಏಜೆಂಟ್ ತರ ಕೆಲಸ ಮಾಡುತ್ತೆ, ಜೊತೆಗೆ ನಿಮ್ಮ ಕಿಡ್ನಿ ಸಮಸ್ಯೆ ಆಗದಿರಂಗೆ ನಿಮ್ಮ ಹೆಲ್ದಿ ಯೂರಿನ್ ಫ್ಲೋಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ಅಪರಾಜಿತ ಇಂದ ರಿಚ್ ಆಂಟಿ ಆಕ್ಸಿಡೆಂಟ್ಸ್, ಫ್ರೀ ರೆಡಿಕಲ್ ರಿಮೂವ್ ಮಾಡುತ್ತೆ, ಅಂದ್ರೆ ಆ ಗ್ಲ್ಯಾಂಡ್ ಮೇಲೆ ಆಗಿರ್ತಕ್ಕಂಥ ಆಕ್ಸಿಡೈಸೇಷನ್ ಅಥವಾ ಫ್ರೀ ರ್ಯಾಡಿಕಲ್ಸ್ ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಅಪರಾಜಿತ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಇನ್ನು ಎರಿಕಾ ನಟ್ ಅಂದ್ರೆ ಸುಪಾರಿ ಕೂಡ ಆಡ್ ಮಾಡಿದರೆ, ಇದರಲ್ಲಿ ಈ ಸುಪಾರಿಂದನೂ ಕೂಡ ನಿಮ್ಮ ಲಂಗ್ಸ್, ಬ್ರೇನ್ಸ್ಗೆ ಮತ್ತೆ ಯೂರಿನರಿ ಟ್ರ್ಯಾಕ್ ಗಳಲ್ಲಿ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ಗಳು ಅಥವಾ ಅದರ್ ಏನಾದ್ರೂ ಕಾಸಸ್ ಇತ್ತು ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಅಂದ್ರೆ ಅವೆಲ್ಲಾನು ಕೂಡ ಸರಿ ಮಾಡೋದಕ್ಕೆ, ರಿಪೇರ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಆಯುಷಾಂತೆ ಪ್ರೋಸ್ಟಾಟ್ ಕೇರ್ ಸ್ಪೆಷಲಿ ಫಾರ್ ಮೆನ್ಗೆ ಯಾರು 50 ಲೀಡ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅವರ್ ರೆಸ್ಪಾನ್ಸಿಬಿಲಿಟಿ ಮೇಜರ್ಲಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನಿಮ್ಮ ಏರಿಯಾನಲ್ಲಿ ಎಲ್ಲಾದ್ರೂ 50 ಇಯರ್ ಇದ್ರು ಅಂದ್ರೆ ಜಸ್ಟ್ ಈ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಹೇಳಿದ್ರ ಬಗ್ಗೆ ನಿಮ್ಗೆ ಆಗ್ತಾ ಇರೋ ಸಮಸ್ಯೆನ ಬದಲು
ಇದೊಂದು ರೈಟ್ ಅಪಾರ್ಚುನಿಟಿ. ಇದನ್ನ ಯೂಸ್ ಮಾಡಿ ಬಹಳಷ್ಟು ಹೆಲ್ಪ್ ಆಗುತ್ತೆ. ಪ್ರೊಸ್ಟಾಟಿಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ಸರಿ ಮಾಡಬಹುದು. ಮೊದಲು ಕೇರ್ ಮಾಡಿದ್ರು, ಈಗ ರಿವರ್ಸ್ ನಾವು ಅವ್ರನ್ನ ಕೇರ್ ಮಾಡೋಂತ ಒಂದು ಟೈಮ್ ಬಂದಿದೆ. ಸೊ ಅದು ತಾವೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ ಅಂತ ಅನ್ಕೊಂಡಿದೀನಿ. ಇದನ್ನ ಕನ್ಸ್ಯೂಮ್ ಮಾಡೋದು ತುಂಬಾ ಸಿಂಪಲ್. 1 ಅಥವಾ 2, 1ರಿಂದ 2 ಕ್ಯಾಪ್ಸುಲ್ ದಿನಕ್ಕೆ ಊಟಕ್ಕಿಂತ ಮುಂಚೆ ಇದನ್ನ ಕನ್ಸ್ಯೂಮ್ ಮಾಡಬಹುದು. ದಿನಕ್ಕೆ 2 ಕ್ಯಾಪ್ಸುಲ್ ಊಟಕ್ಕಿಂತ ಮುಂಚೆ. ಸೊ ಇಲ್ಲಿ ಕಂಪ್ಯಾರಿಸನ್ ಕೂಡ ಕೊಟ್ಟಿದ್ದಾರೆ, ಸ್ವಲ್ಪ ಇಲ್ಲಿ ಫೋಕಸ್ ಮಾಡಿ. ಏನ್ ಕಂಪ್ಯಾರಿಸನ್ ಅಂದ್ರೆ, ನೀವು ಮೆಡಿಸಿನ್ಸ್ ತಗೊಂಡ್ರಿ ಅಂದ್ರೆ ಎಷ್ಟು ಖರ್ಚಾಗತ್ತೆ. ಇಲ್ಲಿ ಮೆಡಿಸಿನ್ಸ್ ನೇಮ್ ಕೊಟ್ಟಿದ್ದಾರೆ, ವಿತ್ ಸರ್ಜರಿ ಕೊಟ್ಟಿದ್ದಾರೆ, ವಿತ್ ಆಯುಷ್ ಅಂತ ಪ್ರೋಸ್ಟಾಟ್ ಕೇರ್ ಕಾಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇವೆಲ್ಲದರಲ್ಲೂ ಕೂಡ ಕಂಪೇರ್ ಮಾಡೋದ್ರಿಂದ ನೀವು ಮೆಡಿಸಿನ್ಸ್ ತಗೊಳ್ಳೋದ್ರಿಂದ 500ರಿಂದ 600, 400ರಿಂದ 800, ಅಥವಾ ಬೇರೆ ಯಾವುದೇ ಸರ್ಜರಿಗೆ ಹೋಗ್ತೀರಾ ಅಂದ್ರೂ ಕೂಡ 5 ಲಕ್ಷದಿಂದ 4 ಲಕ್ಷ ರೂಪಾಯಿ ಖರ್ಚು, 6 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಬಟ್ ಆಯುಷ್ ಅಂತ ಪ್ರೋಸ್ಟಾಟ್ ಕೇರ್ ಇಂದ ಜಸ್ಟ್ 450 rupees ಪರ್ ಮಂತ್ ನಿಮಗೆ DP ಪ್ರೈಸ್. ಎಷ್ಟು? 450 rupees ಓನ್ಲಿ. ಸೊ ಇದರಲ್ಲಿ ನಿಮ್ಮ PV ಎಷ್ಟಿರುತ್ತೆ? 15 PV ಸಿಗುತ್ತೆ. MRP 525 ಇದೆ. ಸೊ ಯಾವುದೇ ಸರ್ಜರಿ ಅಥವಾ ಇಂಗ್ಲಿಷ್ ಮೆಡಿಸಿನ್ಸ್ ಹೋಗೋ ಬದಲಿಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಆಯುರ್ವೇದಿಕ್, ಪ್ಯೂರ್ ಆಯುರ್ವೇದಿಕ್ ನ್ಯಾಚುರಲ್ ಇಂದ 100% ವೆಜಿಟೇರಿಯನ್ ವೆಜಿಟೇಬಲ್ಸ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಕಂಪ್ಲೀಟ್ 1 ಮಂತ್ ಡೋಸ್ ಇದರಲ್ಲಿ ತಗೊಳ್ಬಹುದು. 60 ಕ್ಯಾಪ್ಸುಲ್ಸ್ 1 ಮಂತ್ ಡೋಸ್. ಬಹಳ ಎಕನಾಮಿಕಲ್ ಆಗಿದೆ, ಸೇಫ್, ಲಾಂಗ್ ಟರ್ಮ್ ಯೂಸ್ ಮಾಡಬಹುದು, ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ. ಸೊ ಹೆಲ್ದಿಯಾಗಿ ಇರಬಹುದು. ಸೊ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ಅನ್ನ ಇವತ್ತೇ ತಾವೆಲ್ಲರೂ ಕೂಡ ಪ್ರೆಸೆಂಟ್ ಮಾಡಿ ಅವರ ಒಂದು ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಅಥವಾ ಪ್ರೋಸ್ಟಾಟಿಸ್ ಸಮಸ್ಯೆಯನ್ನ ರಿಪೇರ್ ಮಾಡೋದಕ್ಕೆ, ಟ್ರೀಟ್ ಮಾಡೋದಕ್ಕೆ ಇದನ್ನ ಸಜೆಸ್ಟ್ ಮಾಡಿ. ಇದನ್ನ ಬಿಫೋರ್ ಫುಡ್ ತಗೊಳ್ಬಹುದು ಅಥವಾ ಆಫ್ಟರ್ ಫುಡ್ ಕೂಡ ತಗೊಳ್ಬಹುದು. ಎಸ್, ಪ್ರೋಸ್ಟಾಟ್ ಕೇರ್ ಬಹಳ ಜನರಿಗೆ ಇನ್ಫಾರ್ಮೇಶನ್ ಇರಲಿಲ್ಲ. ಇವತ್ತು ಇನ್ಫಾರ್ಮೇಶನ್ ಬಂದಿದೆ ಅಂತ ಅನ್ಕೊಂಡಿದೀನಿ. ನಾವೆಲ್ಲರೂ ಕೂಡ ನೆಟ್ವರ್ಕ್ ಮಾಡ್ಬೇಕಾದ್ರೆ ರೀಸನ್ಸ್ಗಳು ಬಹಳಷ್ಟು, ನಮಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ನಾವು ಬಹಳ ಜನ ಹೇಳ್ತಾ ಇರ್ತೀವಿ. ಬಟ್ ಇವತ್ತು ನೋಡಿ, ಆಯುಷ್ ಅಂತೆ ಕ್ಯಾಟಗರಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಬಳಸ್ತಕ್ಕಂಥ ಪ್ರಾಡಕ್ಟ್ಗಳು. ಯಾಕಂದ್ರೆ ಡಯಾಬಿಟಿಕ್ ಇದ್ದಾರೆ, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ, ಬೇಕು, ಇವನ್ ಏಜ್ಡ್ ಪರ್ಸನ್ಸ್, ಏನು ಸಮಸ್ಯೆ ಏಜ್ಡ್ ಪರ್ಸನ್ಸ್ ಇದ್ದಾರೆ ಅಂದ್ರೆ ಕಾಮನ್ಲಿ 50 ವರ್ಷ ಆದ್ಮೇಲೆ ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಸೊ ಹಂಗಾಗಿ ಈ ಪ್ರಾಡಕ್ಟ್ಸ್ ಗಳನ್ನ ನಾವೇನಾದ್ರೂ ಕೊಟ್ವಿ ಅಂದ್ರೆ ಎಷ್ಟೋ ಜನರ ಲೈಫ್ ಅನ್ನ ನಾವು ಸೇವ್ ಮಾಡಬಹುದು. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡಿ. ಯಾರಿಗೆ ಆಲ್ರೆಡಿ ಪ್ರೋಸ್ಟಾಟ್ ಇನ್ಫಾರ್ಮೇಶನ್ ಇದೆ, ಯಾರಿಗೆ ಪ್ರೋಸ್ಟಾಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿದೆ ಅವರಿಗೆ ಸಜೆಸ್ಟ್ ಮಾಡಿ. ಯಾರಿಗೆ ಆಗಬಾರ್ದು, 50 ವರ್ಷ ಆಗಿದೆ, ಏನೂ ಆಗಿಲ್ಲ ಅಂದ್ರೂ ಕೂಡ ಸಜೆಸ್ಟ್ ಮಾಡಿ, ನೋ ಪ್ರಾಬ್ಲಮ್. ಅವ್ರಿಗೆ ಏನೋ ಎನ್ಲಾರ್ಜ್ಮೆಂಟ್ ಆಗಿಲ್ಲ, ಇನ್ಫಾರ್ಮೇಶನ್ ಆಗಿಲ್ಲ ಅಂದ್ರೂ ಕೂಡ ಸಜೆಸ್ಟ್ ಮಾಡಿ. ಒಂದು, ಇದಕ್ಕೆ ಏನಾದ್ರೂ ಯಾರಿಗಾದ್ರೂ ಡಯಾಬಿಟಿಕ್ ಇದೆ ಅಥವಾ BP ಇದೆ, ಶುಗರ್ ಇದೆ, ಅವ್ರಿಗೆ ಪ್ರೋಸ್ಟಾಟಿಸ್ ಆಗಿದೆ, ಅದ್ರ ಜೊತೆಗೆ ಇದು ಸಜೆಸ್ಟ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. 100% ಅದ್ರ ಜೊತೆಗೆ ಇದನ್ನ ಸಜೆಸ್ಟ್ ಮಾಡಬಹುದು. ಕ್ಲಿಯರ್? ಹೋಪ್ ಎಲ್ಲರಿಗೂ ಕೂಡ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಇನ್ಫಾರ್ಮೇಶನ್ಸ್ ಎಲ್ಲರಿಗೂ ಕೂಡ ರೀಚ್ ಆಗಿದೆ ಅಂತ ಅನ್ಕೊಂಡಿದೀನಿ. ಒಂದು ತಮ್ಮೆಲ್ಲರ ಪ್ಲೆಜರ್. ಇವತ್ತು ನಾವು ಆಯುಷ್ ಅಂತ ಪ್ರೋಸ್ಟಾಟ್ ಕೇರು ಅಥವಾ ಆಯುಷ್ ಅಂತ ಅದರ್ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ನಿಮ್ಮ ಎಲ್ಲರೂ ಕೂಡ ಈ ಪ್ರಾಡಕ್ಟ್ ಅನ್ನ ಬೈ ಮಾಡಿ. ಎಲ್ಲರೂ ಕೂಡ ಬಹಳಷ್ಟು ಟೈಮ್ ಅಲ್ಲಿ 6 o'clock ನಾನು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಬಹುದು ಅಥವಾ ಕ್ವಶನ್ಸ್ ಕೂಡ ಕೇಳಬಹುದು ಅಥವಾ ಹ್ಯಾಂಡ್ ರೈಸ್ ಕೂಡ ಮಾಡಬಹುದು. ಎಸ್, ರಾಜೇಂದ್ರ ನಾಯಕ್ ಮಾತಾಡಿ ಸರ್. ರಾಜೇಂದ್ರ ನಾಯಕ್ ಸೆಲ್ಫ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಿಸ್ಟರ್ ರಾಜೇಂದ್ರ ನಾಯಕ್ ಹ್ಯಾಂಡ್ ರೈಸ್ ಮಾಡಿದವರು ಸೆಲ್ಫ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು. ಸಿದ್ದಮ್ಮ ಸೆಲ್ಫ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು. ದಯಮಾಡಿ ಹ್ಯಾಂಡ್ ರೈಸ್ ಮಾಡಿರೋರು ತಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು. ಎಲ್ಲರಿಗೂ ಕೂಡ ಆಪ್ಷನ್ ನಾನು ಕೊಟ್ಟಿದ್ದೀನಿ ಮಾತಾಡೋದಕ್ಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್.
ಸರ್ ಇದು ಪೋಸ್ಟಕ್ ಈಗ ಹೇಳಿದ್ರಲ್ಲ ಇದು ಹಾ ಸರ್ 28 ಏಜಿಂದ ಇಲ್ಲ 30 ಏಜಿಂದ ಕೊಡಬಹುದಾ? ಅವ್ರಿಗೆ ಆಗಿದ್ಯಾ ಸರ್ ಆಗಿಲ್ಲ ಅಂದ್ರೆ ಕೊಡ್ಬೋದು ಸರ್. ಸರ್ ನಾನ್ ನಿಮಗೆ ಹೇಳೋದು ಅರ್ಥ ಆಗ್ತಾ ಇಲ್ಲ. ಈ ಪ್ರೋಸ್ಟಾಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗೋದು ಸಮಸ್ಯೆ 45ರಿಂದ 50 ವರ್ಷದವರಿಗೆ ಮಾತ್ರ, 28 ಆಗಲ್ಲ, ಹಾ ಸರ್. ಆಗದೇ ಇಲ್ಲ. ಓಕೆ ಸರ್. ಸರ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಈ ಪ್ರೋಸ್ಟಾಟ್ ಎನ್ಲಾರ್ಜ್ಮೆಂಟ್ ಅಥವಾ ಪ್ರೋಸ್ಟೈಟಿಸ್ ಇನ್ಫ್ಲಮೇಷನ್ ಯಂಗ್ ಏಜ್ ಅವರಿಗೆ ಆಗಲ್ಲ. ನಿಮ್ಮ ಈ ವಯಸ್ಸು ಯಾವಾಗ 45 ಮೇಲೆ 50ಕ್ಕೆ ಬಂದ್ರಿ ಅಂದ್ರೆ ಪಕ್ಕ ಆಗತ್ತೆ. ಸೊ ಅವರು ಮಾತ್ರ ಈ ಪ್ರಾಡಕ್ಟ್ ಸಜೆಸ್ಟ್ ಮಾಡಿ. 50 ವಯಸ್ಸಾಗಿದೆ, 45 ಅಥವಾ 50 ಆಗಿದೆ ಅಂದ್ರೆ ಅವಾಗ ಸಜೆಸ್ಟ್ ಮಾಡಿ. ಎಸ್ ಬಸವರಾಜ್ ಪೂಜಾರಿ ಅವರು ಮಾತಾಡಬಹುದು. ನಾಗರಾಜ್, ರಕ್ಷಿತ್, ಚಂದ್ರಶೇಖರ್. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ, ಯಾರಾದ್ರೂ ಒಬ್ರು ಹೇಳಿ ಸರ್. ಸರ್, ಕ್ಯಾನ್ ಯು ಜಸ್ಟ್ ಕನ್ವೆ ಅಬೌಟ್ Respocare again, sir, once again? Sir, Respocare is especially for those who are suffering from respiratory tract related, like asthma, pneumonia, allergy, or any like virus or fungus, cold, cough, so that they can consume regularly. Especially for those who are suffering from COVID related problem, so they can also consume daily before food 2 capsules 3 times. Otherwise, if you want to take a prevention method, so can you also consume regular base before meal, reduce your inflammation in your lungs and especially respiratory related tracts. Respiratory tract, those means excess producing your mucus also. It will reduce your mucus, and virus, bacteria, inflammation producing is that production also it will reduce, and moreover it will protect your entire respiratory tract, so that it's very safe and it's very what do you call we don't have any side effect of respiratory tract. Okay, fine. I think so you got a clarity. Otherwise you think you Yes, call sir. me. I think you belongs to which team, sir? You are basically from? Sir, I am from Tumkur, sir. You are from Tumkur. Fine, thank you. Sati, sir, team, sir. From team Vintage, sir. Team? Vintage, sir. Okay, fine. Thank you. Sir, what about the age factors for Respocare? 14 year and above. 14 year and above. Okay, sir. Thank you, sir. Yes, ಚಂದ್ರಶೇಖರ್ ಶಾಪೂರ್ ಮಾತಾಡಬಹುದು ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ನಾನು ಬಾಳ ಕಡೆ ಕೇಳಿದ್ದೆ, ನಾನು ಫೀಲ್ಡ್ ಅಲ್ಲಿ ಓದಲ್ಲಿ. ಚಂದ್ರಶೇಖರ್ ಸರ್. ಹೌದು ಸರ್. ಫೀಲ್ಡ್ ಓದಲ್ಲೆಲ್ಲ ಬಾಳ ಕೇಳ್ತಾ ಇದ್ದ, ಪಿತ್ತಕೋಶದಲ್ಲಿ ಹರಳಾಗಿದೆ ಅಂತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಕೊಡಿ ಸರ್. ಸ್ವಲ್ಪ ಪಿತ್ತಕೋಶದ್ದು ಹರಳಾಗಿದೆ ಅಂತ ಹೇಳ್ತಾರೆ. ಅದನ್ನ ನನಗೆ ಅದು ಗೊತ್ತಾಗಿಲ್ಲ. ಅದು ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ಪಿತ್ತಕೋಶದಲ್ಲಿ ಹರಳ ಆಗ್ತದೆ. ಎಲ್ಲೇ ದೇಹದಲ್ಲಿ ಹರಳ ಆಗ್ತಾ ಇದ್ರೆ, ಒಂದು ಏನು, ನಿಮ್ ದೇಹದಲ್ಲಿ ಫೈಬರ್ ಕಡಿಮೆ ಇದೆ ಅಂತ ಅರ್ಥ. ನಿಮ್ ಮೆಟಾಬಾಲಿಸಮ್ ಸಿಸ್ಟಮ್, ನಿಮ್ಮ ಡೈಜೆಸ್ಟ್ ಸಿಸ್ಟಮ್ ಪ್ರಾಪರ್ ಆಗಿಲ್ಲ ಅಂತ ಅರ್ಥ. ಸೊ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂತ ಪ್ರಾಡಕ್ಟ್ಸ್ಗಳು, ನಮ್ಮ ಫೈಬರ್ನ ನೀವು ಸಜೆಸ್ಟ್ ಮಾಡಬಹುದು, ಜೊತೆಗೆ ನಮ್ಮ ಯಾವುದು ಟಾಕ್ಸಿನ್ ಸಜೆಸ್ಟ್ ಮಾಡಬಹುದು, ನಮ್ಮ ಕಾಂಬಯೋಟಿಕ್ಸ್ ನ ಸಜೆಸ್ಟ್ ಮಾಡಬಹುದು, ಜೊತೆಗೆ ನಮ್ಮ ಫ್ಲಾಕ್ಸ್ ಕೂಡ ಸಜೆಸ್ಟ್ ಮಾಡಬಹುದು, ಗ್ಯಾನೋಡರ್ಮ ಸಜೆಸ್ಟ್ ಮಾಡಬಹುದು. ನಿಮ್ಮ ಪಿತ್ತಕೋಶದಲ್ಲಿ ಆಗ್ತಕ್ಕಂತ ಹರಳುಗಳನ್ನು ಕೂಡ ಅದು ಕ್ಲಿಯರ್ ಮಾಡುತ್ತೆ. ಸಪೋಸ್ ಏನಾದ್ರೂ ಸಿವಿರಿಟಿ ಹೋಯ್ತು ಅಂದ್ರೆ ಡೆಫಿನೆಟ್ಲಿ ಅದನ್ನ ಸ್ಟೋನ್ ರಿಮೂವ್ ಮಾಡ್ಲೇಬೇಕು ಥ್ರೂ ಸರ್ಜರಿಯಿಂದ. ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಸರ್, ಜಾಸ್ತಿ ನಾರಿನಾಂಶ ಜಾಸ್ತಿ ತಿನ್ಬೇಕು, ಅಂದ್ರೆ ಫೈಬರ್ ರಿಚ್ ತಿನ್ಬೇಕು. ಸೊ ಅದು